ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪಂಚತಂತ್ರದ 3ನೇ ಭಾಗ ಕಾಕೋಲೂಕೀಯದ 2ನೇ ದಿವಸದ ಪರಿಚಯಾತ್ಮಕ ಭಾಷಣಕ್ಕೆ ನಾವು ಬಂದಿದ್ದೀವಿ. ಮೂಲದ 64 ಶ್ಲೋಕಗಳನ್ನು ಮುಗಿಸಿದ್ದೆ. ಸ್ಥಿರಜೀವಿ ಅನ್ನುವ ವೃದ್ಧಾಮಾತ್ಯ, ಆಮೇಲೆ ಮೇಘವರ್ಣ ಅನ್ನುವ ಕಾಕರಾಜ, ಇವರಿಬ್ಬರ ನಡುವೆ ಸಂವಾದ ನಡೀತಾ ಇದೆ. ದ್ವೈತೀಭಾವ ಅನ್ನುವ ಷಡ್ಗುಣ್ಯ ನೀತಿಯಲ್ಲಿ ಷಷ್ಠ ನೀತಿ, 6ನೇದಾದ ರಾಜನೀತಿಯನ್ನು ಅನ್ವಯ ಮಾಡುವುದು ಹೇಗೆ ಅಂತ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಮೇಘವರ್ಣ ಕೇಳ್ತಾನೆ, ತಾತ ಮಯಾ ಸಹ ಅವಿದಿತ ಸಂಶ್ರಯ ತತ್ ಕಥಂ ತಸ್ಯ ಛಿದ್ರಂ ಜ್ಞಾಸ್ಯಾಮಿ. ಶತ್ರು ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ, ಇನ್ನು ಅವನ ದೌರ್ಬಲ್ಯ ಹೇಗೆ, ಅವನ ದುರ್ಗ ದೌರ್ಬಲ್ಯ ಯಾವ ರೀತಿಯಾಗಿ ಗೊತ್ತಾಗುತ್ತದೆ ಅಂತ. ಆಗ ಸ್ಥಿರಜೀವಿ ಹೇಳುತ್ತೆ, ವತ್ಸ ನ ಕೇವಲ ಸ್ಥಾನಂ ಛಿದ್ರಾಣ್ಯಪಿ ತಸ್ಯ ಪ್ರಕಟೀಕರಿಷ್ಯಾಮಿ ಪ್ರಣಿಧಿಭಿ. ನಾನು ಆ ಒಂದು ವೈರ್ಯ ಸ್ಥಾನ ಮಾತ್ರವಲ್ಲ, ಅದರ ಹುಳುಕು ಕೊಳಕು ಎಲ್ಲವನ್ನೂ ಗುರುತು ಮಾಡಿಕೊಳ್ತೀನಿ. ಪ್ರಣಿಧಿಗಳು ಅಂದರೆ ಚಾರರು, ಸ್ಪಶ ಅಂತ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ಆ ರೀತಿಯಾದ ಗೂಢಚಾರರು, ಸ್ಪೈಸ್ ಅವರಿಂದ. ಅದು ಹೇಗೆ? ಗಾವೋ ಗಂಧೇನ ಪಶ್ಯಂತಿ ವೇದೇ ಪಶ್ಯಂತಿ ವೈದ್ವಿಜಾಃ ಚಾರೇ ಪಶ್ಯಂತಿ ರಾಜಾನಃ ಚಕ್ಷುಭ್ಯಾಂ ಇತರೇ ಜನಾ. ಹಸುಗಳು ಮೂಸಿ ನೋಡಿ, ನೆಲದ ಗಂಧ ನೋಡಿ ತಿಳಿಯುತ್ತವೆ. ಇನ್ನು ಬ್ರಾಹ್ಮಣರು, ವಿದ್ವಾಂಸರು ಪುಸ್ತಕಗಳಿಂದ, ಗ್ರಂಥಗಳಿಂದ, ಶಾಸ್ತ್ರಗಳಿಂದ ತಿಳಿಯುತ್ತಾರೆ. ರಾಜರು ತಮ್ಮ ಗೂಢಚಾರರಿಂದ ಎಲ್ಲವನ್ನು ತಿಳ್ಕೊಳ್ತಾರೆ, ಕಾಣ್ತಾರೆ. ಸಾಮಾನ್ಯ ಜನರಿಗೆ ಕಣ್ಣು ಅಂತ, ಚಾರಚಕ್ಷವಃ ಅಂತಲೇ ರಾಜರಿಗೆ ಹೇಳ್ತಾರಲ್ಲ, ಅದನ್ನು ತಿಳಿಸ್ತಾನೆ. ಉಕ್ತಂಚಾತ್ರ ವಿಷಯ ಯಸ್ತೀರ್ಥಾನಿ ನಿಜೇ ಪಕ್ಷೇ ಪರಪಕ್ಷೇ ವಿಶೇಷತಃ ಗುಪ್ತೈಶ್ಚಾರೇರ್ ನೃಪೋ ವೇತ್ತಿ ನ ಸ ದುರ್ಗತಿಂ ಆಪ್ನುಯಾತ್. ತೀರ್ಥಾನಿ ಅಂತಂದರೆ ವಿಶೇಷವಾದ ಗುಟ್ಟಾದ ಸ್ಥಳಗಳು, ಗೋಪ್ಯವಾದ ಪೂಜನೀಯವಾದ ಸ್ಥಳಗಳು. ಅಲ್ಲಿ ಆಯುಕ್ತಾನಾಂ ಕರ್ಮಸಚಿವಾನಾಂ ಕರ್ಮ ನಿಯೋಗಾನುಷ್ಠಾನಂ ಅಂತೆಲ್ಲ ಹೇಳಿ ಎಲ್ಲ ಚಟುವಟಿಕೆಗಳಿಗೆ ಕೇಂದ್ರಭೂತವಾದಂಥ ಸ್ಥಳ ಅಂತಲೂ ಹೇಳ್ತಾರೆ. ಅದು ತನ್ನ ಮತ್ತು ಬೇರೆಯವರದು ಅಂದರೆ ಶತ್ರುವಿನ ಮತ್ತು ತನ್ನ ತೀರ್ಥಸ್ಥಾನಗಳನ್ನು ವಿಶೇಷವಾದ ಗೌರವನೀಯವಾದ ಗಮನೀಯವಾದ ರಹಸ್ಯ ಸ್ಥಾನಗಳನ್ನು ತಿಳ್ಕೊಳ್ತಾನೋ ಅವನಿಗೆಂದು ದುರ್ಗತಿ ಬರೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮೇಘವರ್ಣ ಕೇಳ್ತಾನೆ, ತಾತ ಕಾನಿ ತೀರ್ಥಾನಿ ಯುಚ್ಯಂತೆ ಕತಿ ಸಂಖ್ಯಾನಿ ಚ ಕೀದೃಶಃ ಗುಪ್ತಚರಾಃ ತತ್ಸರ್ವಂ ನಿವೇದ್ಯತಾಂ ಅಂತ. ತೀರ್ಥ ಅಂದರೆ ಏನು, ಅದರ ಸಂಖ್ಯೆ ಎಷ್ಟು, ಗುಪ್ತಚರರು ಹೇಗೆ, ಇದೆಲ್ಲ ರಾಜನೀತಿಗೋಸ್ಕರವಾಗಿ ಕಥೆ ಮಾಡಿರುತ್ತಾನೆ, ಹಾಗೆ ಗೊತ್ತಾಗುತ್ತದೆ. ಆಗ ಅವನು ಹೇಳ್ತಾನೆ, ಅತ್ರ ವಿಷಯೇ ಭಗವತ ನಾರದೇನ ಯುಧಿಷ್ಠಿರ ಪ್ರೋಕ್ತಃ. ಇದು ನಾರದ ನೀತಿ ಅಂತ ಮಹಾಭಾರತದ ಸಭಾಪರ್ವದಲ್ಲಿ ಬರುವಂಥದ್ದು. ಅಂದರೆ ನಾರದ ಮಹರ್ಷಿಗಳು ಒಮ್ಮೆ ಬಂದು ಆ ಸಭಾಪರ್ವಕ್ಕಿಂತ ಮುನ್ನ ಆದಿಪರ್ವದ ಕಡೆಯಲ್ಲಿ ಅಂತ ಅನಿಸುತ್ತದೆ, ನೀವುಗಳು 5 ಜನರು ಸೇರಿ ದೊಡ್ಡ ರಾಜಸೂಯಾಗಾದಿಗಳನ್ನು ಮಾಡಬೇಕು, ನಿಮ್ಮ ತಂದೆಗೆ ಗೌರವ ತಂದು ಕೊಡಬೇಕು ಅಂತ ಹೇಳುವಲ್ಲಿಯೇ ಒಂದಷ್ಟು ಸಂಗ್ರಹವಾದ ರಾಜನೀತಿಯನ್ನು ಹೇಳ್ತಾರೆ. ಮಹಾಭಾರತದಲ್ಲಿ ಒಟ್ಟು 234ರಿಂದ 239 ಉಪಾಖ್ಯಾನಗಳಿವೆ. 220ಕ್ಕೂ ಹೆಚ್ಚು ಸಂವಾದಗಳಿವೆ. ಅದು ಸಣ್ಣ ಪುಟ್ಟ ದೊಡ್ಡ ಎಲ್ಲ ರೀತಿಯ ಸಂವಾದಗಳು ಸೇರಿಸಿಕೊಳ್ಳುತ್ತವೆ. ಉಪಾಖ್ಯಾನಗಳಾದರೂ ಅಷ್ಟೇ. ನಳದಮಯಂತಿಯರ ಉಪಾಖ್ಯಾನ ಅತ್ಯಂತ ದೀರ್ಘವಾದದ್ದು. ಅಲ್ಲಿಂದ ಮೊದಲುಗೊಂಡು ಸಣ್ಣ ಪುಟ್ಟದ್ದು ಸ್ವರ್ಣಷ್ಠಿ ಉಪಾಖ್ಯಾನ ಇರಬಹುದು, ಅಥವಾ ಇನ್ನು ಯಾವುದಾದ್ರೂ ಒಂದು ಮುದಿ ನರಿಗೆ ಸಂಬಂಧಪಟ್ಟಂಥ ಉಪಾಖ್ಯಾನ ಇರಬಹುದು. ಈ ಥರ ಕೆಲವೊಂದು 10-15 ಶ್ಲೋಕಗಳಲ್ಲಿಯೇ ಮುಗೀತಕ್ಕಂಥದ್ದು. ಗೃದ್ರ ಗೋಮಾಯು ಸಂವಾದ ವಿಸ್ತಾರವಾದದ್ದು. ಈ ರೀತಿಯಾಗಿ ಹಲವು ಉಪಾಖ್ಯಾನಗಳು ದೊಡ್ಡವಾಗಿವೆ, ಇನ್ನು ಕೆಲವು ಚಿಕ್ಕವಾಗಿವೆ. ದೊಡ್ಡ ಉಪಾಖ್ಯಾನಗಳು ಪ್ರತ್ಯೇಕ ಕಾವ್ಯಗಳಷ್ಟೇ ಗಾತ್ರ ಗುಣ ಗೌರವದಿಂದ ಕೂಡಿವೆ. ಚಿಕ್ಕ ಪುಟ್ಟ ಉಪಾಖ್ಯಾನಗಳು ಪಂಚತಂತ್ರ ಇತ್ಯಾದಿಗಳ ಕಥೆಯಂತೆ ತೋರುತ್ತವೆ. ಆಮೇಲೆ ಸಂವಾದಗಳು ಅಂತಂದರೆ ಮಹಾಪ್ರಸಿದ್ಧವಾದ ಭಗವದ್ಗೀತೆಯಂಥ ಸಂವಾದದಿಂದ ಮೊದಲುಗೊಂಡು ಅಸಂಖ್ಯವಾದ ಸಂವಾದಗಳು ಕಾಣಿಸುತ್ತವೆ. ಅದು ಯಾವ ಅಜಗರೋಪಾಖ್ಯಾನದಲ್ಲಿ ಧರ್ಮರಾಜ ಮತ್ತು ನಹುಷ ಸರ್ಪರೂಪಿಯಾಗಿರುವಂಥದ್ದು, ಅದರ ಸಂವಾದ ಇರಬಹುದು. ಈ ಥರದ್ದು ಬೇಕಾದಷ್ಟು ಸುಮಾರು 22-25ರಷ್ಟು ಸ್ತೋತ್ರಗಳು ಬರ್ತವೆ. ಅಂದರೆ ಅಶ್ವಿನಿ ದೇವತೆಗಳನ್ನು ಉಪಮನ್ಯು ಮಾಡಿದ ಸ್ತೋತ್ರ ಇರಬಹುದು, ಮಂದಪಾಲ ಮಹರ್ಷಿಯ ಮಕ್ಕಳು ಅಗ್ನಿದೇವನನ್ನು ಮಾಡಿದ ಸ್ತೋತ್ರ ಇರಬಹುದು, ಪಾಂಡವರು ದುರ್ಗಾದೇವಿಯನ್ನು ಮಾಡಿದ ಸ್ತೋತ್ರ ಇರಬಹುದು, ಸ್ಕಂದನನ್ನು ಕುರಿತು ಮಾಡಿದಂಥ ಸ್ತೋತ್ರ ಇರ್ಬೋದು, ಭೀಷ್ಮ ಮಾಡಿದಂಥ ಕೃಷ್ಣ ಮತ್ತು ಶಿವ ಪರವಾದ ಸಹಸ್ರನಾಮ ಸ್ತೋತ್ರಗಳಿರ್ಬೋದು. ಹೀಗೆ ಬೇಕಾದಷ್ಟು ಉಂಟು.
ಅಂದರೆ ಅಷ್ಟೆಲ್ಲ ಇರುವ ಮಹಾಭಾರತದಲ್ಲಿ ಎಲ್ಲಿಯೋ ಒಂದು ಮೂಲೆಯಲ್ಲಿ ಬರತಕ್ಕಂಥ ನಾರದ ಯುಧಿಷ್ಠಿರ ಸಂವಾದದ ನೀತಿಯನ್ನು ಪಂಚತಂತ್ರ ಗಮನಿಸಿಕೊಂಡು ಹೇಳುತ್ತದಲ್ಲ, ಅದು ಕಾಗೆಯ ಮಂತ್ರಿ ಬಾಯಲ್ಲಿ ಬರ್ತಕ್ಕಂಥದ್ದು. ಇವೆಲ್ಲ ನೋಡಿದಾಗ ಆಹಾ, ಈ ಪ್ರಾಣಿಗಳಿಗೆ ಇಷ್ಟೆಲ್ಲ ತಿಳಿದಿವೆ, ಇನ್ನು ನಮ್ಮ ಗತಿ ಏನಾಗಬೇಕು, ನಾವು ತಿಳ್ಕೊಂಡಿಲ್ಲವಲ್ಲ ಅಂತ ಈ ರಾಜಕುಮಾರರಿಗೆ ತಿವಿದಂತೇನೂ ಆಗಬೇಕು. ಮತ್ತು ಕಥೆ ಇನ್ನಷ್ಟು ಮತ್ತಷ್ಟು ರೋಚಕವೂ ಆಗುತ್ತದೆ. ಅದರಿಂದ ಏನು ಬುದ್ಧಿವಂತಿಕೆ ಇದಕ್ಕಿದೆ ಅಂತನ್ನುವಂಥದ್ದು. ಆಮೇಲೆ ಹೇಳ್ತೇವೆ, ಯಚ್ಛತ್ರುಪಕ್ಷಾತ್ 18 ತೀರ್ಥಾನಿ ಆತ್ಮಪಕ್ಷೆ 15 ತ್ರಿಭಿಃ ಗುಪ್ತಚರೈಃ ತಾನಿ ಜ್ಞೇಯಾನಿ ತೈಃ ಜ್ಞಾತೈಃ ಸ್ವಪಕ್ಷಃ ಪರಪಕ್ಷಶ್ಚ ವಶ್ಯೋ ಭವತಿ ಅಂಥೇಳಿ 18 ವೈರಿ ಪಕ್ಷದ್ದು, ಸ್ವಪಕ್ಷದ್ದು 15, ಮತ್ತು 3 ಗುಂಪಾಗಿ ಈ ಪ್ರಣಿಧಿಗಳನ್ನು ಅಥವಾ ಗೂಢಚಾರರನ್ನು ಮಾಡಿಕೊಳ್ಳಬೇಕು ಅಂತ ಉಂಟು. ಹೀಗಾಗಿ ಒಂದೊಂದು ಕಡೆಯಲ್ಲೂ 18 ಮೂರ್ಲಿ ಅಂತಂದರೆ ಎಷ್ಟು, 54 ಗುಪ್ತಚರರ ಸಂಸ್ಥೆಗಳನ್ನು ಅಲ್ಲಿ ಇಟ್ಟುಕೊಳ್ಬೇಕು. ತನ್ನದಕ್ಕಾಗಿ 15 ಮೂರ್ಲಿ 45 ಹೀಗೆ ಮಾಡಿಕೊಳ್ಳಬೇಕು. ಸ್ವಪಕ್ಷದ್ದು ತಿಳ್ಕೊಳ್ತಿರಬೇಕು, ನಮ್ಮೊಳಗೆ ಯಾರು ಧೂರ್ತರಿದ್ದಾರೆ, ಯಾರು ಕೌಟಿಲ್ಯವನ್ನು ಮಾಡ್ತಾರೆ ಅಂತ. ಪ್ರಾಯಶಃ ನರೇಂದ್ರ ಮೋದಿಗೆ ಅನ್ನಿಸ್ತಿರ್ಬೋದು, ಗಾಡ್ ಸೇವ್ ಮೀ ಫ್ರಮ್ ಮೈ ಪಾರ್ಟಿ ಮೆನ್, ಐ ಶಾಲ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ ಈ ರೀತಿಯಾಗಿ ಆಗಿದ್ದಾರೆ. ನಿತಿನ್ ಗಡ್ಕರಿ ಅಂಥವರು, ಅಡ್ವಾಣಿ ಅಂಥವರು, ಮತ್ತು ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಒಬ್ಬರೇ ಇಬ್ಬರೇ, ಹೀಗೆ ಸ್ವಪಕ್ಷದ್ದು ನೋಡ್ಕೊಳ್ತಾನೇ ಇರಬೇಕಾಗುತ್ತದೆ. ಅದು ಬಹಳ ಮುಖ್ಯ. ಆ ಕಾರಣದಿಂದ ಇವುಗಳನ್ನು ಗಮನಿಸಿಕೊಳ್ಬೇಕು ಅಂತಲೇ ಸಕಲ ನೀತಿಶಾಸ್ತ್ರ ಪಾರಂಗತರಿಗೆ ಇದೆಲ್ಲ ಬೇಕು. ಉಕ್ತಂಚ ನಾರದೇನ ಯುಧಿಷ್ಠಿರಂ ಪ್ರತಿ, ಅದಕ್ಕೆ ನಾರದ ಹೇಳಿದ್ದು ಕಚ್ಚಿದಷ್ಟಾದಶಾನ್ಯೇಷ ಸ್ವಪಕ್ಷೇ 15 ತ್ರಿಭಿರ್ ಅವಿಜ್ಞಾತೈ ವೇತ್ಸಿ ತೀರ್ಥಾನಿ ಚಾರಕೈ ಅಂತ. ಆ ಕಾರಣದಿಂದ ತದ್ಯದಿ ತೇಷಾಂ ಕುತ್ಸಿತಂ ಭವತಿ ತತ್ ಸ್ವಾಮಿನಃ ಅಭಿಘಾತಾಯ ಭವತಿ. ಇಲ್ಲಿ ಯಾವುದೇ ಹುಳುಕು ಬಂದರೂ ನಾವು ನಷ್ಟವಾಗುವುದೇ. ಪ್ರಧಾನಂ ಭವತಿ ತದ್ವೃದ್ಧಯೇ ಸ್ಯಾದಿತಿ ತದ್ಯಥಾ ಮಂತ್ರಿ ಪುರೋಹಿತ ಸೇನಾಪತಿ ಯುವರಾಜ ದೌವಾರಿಕ ಅಂತರ್ವಂಶಿಕ ಪ್ರಶಾಸ್ತ್ರ ಸಮಾಹರ್ತೃ ಸನ್ನಿಧಾರ್ತೃ ಪ್ರದೇಷ್ಟೃ ಜ್ಞಾಪಕಾ ಸಾಧನಾಧ್ಯಕ್ಷ ಗಜಾಧ್ಯಕ್ಷ ಕೋಶಾಧ್ಯಕ್ಷ ದುರ್ಗಪಾಲ ಕರಪಾಲ ಸೀಮಾಪಾಲ ಪ್ರೋತ್ಕಟ ಭೃತ್ಯಾ, ಈ ರೀತಿಯಾಗಿ ಒಬ್ಬೊಬ್ಬರೂ ಕೂಡ ಇರ್ತಾರೆ. ದೌವಾರಿಕ ಮಂತ್ರಿ ಅಂತಂದರೆ ಮಹಾಮಂತ್ರಿ, ಮಂತ್ರಾಲೋಚನೆಗೆ ಬರುವಂಥವನು. ಪುರೋಹಿತ ಪುರಃ ಹಿತಃ ಸ್ಥಾಪಿತಃ ಅಂತ ಮುಂದೆ ನಿಂತು ಯೋಗ್ಯವಾದಂಥದ್ದನ್ನು ನಡೆಸ್ತಕ್ಕಂಥ ಹಿತವನ್ನು ಹೇಳುವಂಥವನು, ರಾಜನಿಗೆ ಗುರುವಂತೆ ಇರುವವನು, ಅವನಿಗೆ ಆಚಾರ ವ್ಯವಹಾರ ಎರಡರೊಳಗೂ ಮಾರ್ಗದರ್ಶನ ಮಾಡುವವನು, ಇಹಪರಗಳಿಗೆ ಸೇತುಭೂತನಾದವನು. ಇನ್ನು ಸೇನಾಪತಿಯಂತೂ ಸರ್ವ ಸೇನೆಗೆ ನಾಯಕನಾಗಿರುವವನು, ಸೇನೆಯ ತರಬೇತಿ, ಸೇನೆಗೆ ಬೇಕಾದ ಅವಶ್ಯಕವಾದಂತಹ ಸಾಮಗ್ರಿ ಯಾವುದಿದೆ, ಆಯುಧಜಾತವಾದ ಸಾಮಗ್ರಿ ಇರಬಹುದು, ಮತ್ತು ಅನ್ನಪಾನಾದಿಗಳ ಸಾಮಗ್ರಿ ಇರ್ಬೋದು, ಅವ್ರ ಪ್ರಮಾಣ ಇತ್ಯಾದಿಗಳೆಲ್ಲ ತಿಳ್ಕೊಂಡಿರ್ತಕ್ಕಂಥವನು, ವ್ಯೂಹಾದಿಗಳನ್ನು ಮಾಡಿ ಆಪತ್ಕಾಲದಲ್ಲಿ ಯುದ್ಧವನ್ನು ನಿರ್ವಾಹ ಮಾಡಬಲ್ಲವನು. ಇನ್ನು ಯುವರಾಜ, ರಾಜನ ಬಾಧ್ಯತೆಯನ್ನು ಮುಂದೆ ಹೊರಬೇಕಾದವನು, ಅದಕ್ಕೆ ಮೊದಲಿಂದಲೇ ತಯಾರಾಗ್ತಾ ಇರ್ತಕ್ಕಂಥವನು, ಒತ್ತಾಸೆಯಾಗಿ ನಿಲ್ಲತಕ್ಕಂಥವನು. ದೌವಾರಿಕ ಅಂತಂದರೆ ದ್ವಾರಪಾಲಕರು. ದ್ವಾರಪಾಲಕರಿಗೆ ಇಷ್ಟು ದೊಡ್ಡ ಸ್ಥಾನವ ಅಂತಂದರೆ, ದ್ವಾರಪಾಲಕರು ಯಾವ ದ್ವಾರದ ಪಾಲಕರು ಅಂತ ಎಷ್ಟು ದೊಡ್ಡ ಮುಖ್ಯವಾದ ಕೀಲಕ ಸ್ಥಾನದಲ್ಲಿರ್ತಾರೆ. ಅದರಿಂದ ಗೊತ್ತಾಗುತ್ತದೆ ಏನು ಮುನ್ಸಿಪಾಲ್ಟಿ ಪಾರ್ಕಿನ ಗೇಟ್ ಕೀಪರ್ಗಳಲ್ವಲ್ಲ. ಹೀಗಾಗಿ ಆ ದ್ವಾರಪಾಲಕರು ಅನ್ನುವಲ್ಲಿ ಏನೇ ಸೆಕ್ಯೂರಿಟಿ ಅಂತ ಗೊತ್ತಾಗುತ್ತೆ, ಝೆಡ್ ಆರ್ಡರ್ ಸೆಕ್ಯೂರಿಟಿಯ ಆ ಮೆಂಬರ್ಸ್ ಅಂತ. ಮತ್ತು ಅಂತರ್ವಂಶಿಕ ಅಥವಾ ಅಂತರ್ವೇಶಿಕ ಅಂತಲೂ ಹೇಳ್ತಾರೆ, ಅಂತಃಪುರಾಧ್ಯಕ್ಷ ಅಂತ. ಅಂತಃಪುರವನ್ನೆಲ್ಲ ನೋಡಿಕೊಳ್ಳುವನು. ರಾಣಿಯರು ಎಡವಟ್ಟಾಗಿಬಿಟ್ರೆ ರಾಜನ ವಿರುದ್ಧ, ರಾಜ್ಯದ ವಿರುದ್ಧ ಬಂಡೆದ್ದರೆ ಗತಿಯೇನು? ಅವರ ಮೇಲೆ ಒಂದು ಕಣ್ಣಿಟ್ಟು ಅಂತಃಪುರದ ಗುಣಾವಗುಣಗಳನ್ನು ಮತ್ತೆ ಆಗಿಂದಾಗ್ಗೆ ರಾಜನಿಗೆ ತಿಳಿಪಡಿಸ್ತಾ ಇರಬೇಕು. ಅದಕ್ಕಾಗಿ ಕಂಚುಕಿಗಳು ಮೊದಲಾದವರು ಸವ್ವಿದಲ್ಲರು ಅಂತಲೂ ಇರ್ತಾರೆ, ಅವರು ಅಂತಃಪುರವನ್ನು ನೋಡ್ಕೊಳ್ತಾ ಇರ್ತಾರೆ. ಮತ್ತು ಪ್ರಶಾಸ್ತ್ರ ಅಂತಂದರೆ ಸಿವಿಲಿಯನ್ಸನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಕ್ಕಂಥವನು ಅಂತ ಈ ಹೊತ್ತಿನ ಮೇಯರ್ ಅಂತ ಹೇಳ್ಬೋದಾದದ್ದು. ಸಮಾಹರ್ತರು ಅಂತಂದರೆ ಎಲ್ಲ ಕಡೆಯಿಂದಲೂ ಪ್ರೊಕ್ಯೂರಿಂಗ್ ಆಫೀಸರ್ ಅಂತ ಕರೀತಾರಲ್ಲ, ಎಲ್ಲ ಕಡೆಯಿಂದಲೂ ಸಂಗ್ರಹ ಮಾಡ್ತಕ್ಕಂಥವ್ರು, ಅವರು ಅರ್ಥವಸ್ತು ಸಂಗ್ರಾಹಕರಾದವರು ಸಮಾಹರ್ತೃಗಳು. ಮತ್ತು ಸನ್ನಿಧಾತೃ ಅಂದರೆ ಮಹಾರಾಜನ ಪರ್ಸನಲ್ ಸೆಕ್ರೆಟರಿ ಅಂತ, ಹತ್ತಿರದಲ್ಲಿದ್ದು ಅವನಿಗೆ ಏನೇನು ಬೇಕೋ ಎಲ್ಲ ನೋಡ್ಕೊಳ್ತಾರೆ. ಅವನ ಖಾಸಗಿಯಾದ ಸುಭದ್ರತೆ ಹೇಗೋ,
ಆಹಾರ ಇತ್ಯಾದಿಗಳ ವಿಹಾರ ಇತ್ಯಾದಿಗಳಲ್ಲಿ ನೋಡಿಕೊಳ್ಳೋದು, ಅವನ ಶಯ್ಯಾಗ್ರಹ ಮೊದಲಾದವನ್ನು ಸಜ್ಜು ಮಾಡತಕ್ಕಂಥದ್ದು, ಅವನ ವ್ಯಾಯಾಮಾದಿಗಳಿಗೆ ಬೇಕಾಗಿರುವ ಸೌಕರ್ಯವನ್ನು ಕಲ್ಪಿಸ್ತಕ್ಕಂಥದ್ದು, ಬೆಳಗ್ಗೆ ಅವನು ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಏನೇನು ನಡೆಯಬೇಕು ಅಷ್ಟು ಅವರ ಮೇಲ್ವಿಚಾರಣೆಯಲ್ಲಿ ಇರ್ತದೆ. ಇದೆಲ್ಲ ಅರ್ಥಶಾಸ್ತ್ರದಲ್ಲಿ ಬರ್ತದೆ. ಸಮಾಹರ್ತೃ ಸನ್ನಿಧಾತೃ ಅಲ್ಲಿ ನೋಡಿ, ಆಹರ್ತೃ ಚೆನ್ನಾಗಿ ಎಲ್ಲ ಕಡೆಯಿಂದಲೂ ತೆಗೆದುಕೊಂಡು ಬರೋದು, ಅಂದರೆ ಪ್ರೊಕ್ಯೂರಿಂಗ್ ಆಫೀಸರ್ ಅಂತ ಎಲ್ಲವನ್ನು ಬೆಳೆ ಬೆಳೆದಾಗ ಧಾನ್ಯ ದವಸಾದಿಗಳನ್ನು ತೆಗೆದುಕೊಂಡು ಬರತಕ್ಕಂಥದ್ದು, ಅರಣ್ಯಾದಿಗಳ ಉತ್ಪತ್ತಿ ಏನಿರುತ್ತೆ ಅದನ್ನು ತೆಗೆದುಕೊಂಡು ಬರುವುದು, ಖನಿಗಳು ಅಂದರೆ ಗಣಿ ಯಾವುದು ಉಂಟು ಆಕರ ಅಂತ ಕರೀತಾರೆ, ಅವುಗಳಿಂದ ಬೇಕಾದಂಥ ಉತ್ಪತ್ತಿಯನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು, ಕರ್ಮ ಅಂತ ಅಂದರೆ ಹೊಲ ಗದ್ದೆಗಳು ಅಲ್ಲಿಯ ಉತ್ಪತ್ತಿ, ಆಕರ ಕರ್ಮಾಂತ ವನ ಇತ್ಯಾದಿಗಳೆಲ್ಲದರಿಂದಲೂ ಆಗತಕ್ಕಂಥದ್ದನ್ನು, ಪರರಾಷ್ಟ್ರಗಳಿಂದ ಬೇಕಾದಂಥದ್ದನ್ನು ಎಲ್ಲ ಇಡೀ ರಾಜನಿಗೆ ಅರಮನೆಗೆ ಮತ್ತು ದೇಶಕ್ಕೆ ಬೇಕಾಗಿರುವುದು ಏನಿದೆ ಅದಷ್ಟು ಯಾವ ರೀತಿಯಲ್ಲಿ ನಾವು ಹೇಳ್ತೀವಿ ಯಾವುದನ್ನು ಇಂಪೋರ್ಟ್ ಅಂತ ಅದು ಸೇರಿಸಿಕೊಂಡಂತೆ ಪ್ರೊಕ್ಯೂರ್ಮೆಂಟ್ ಅದನ್ನು ಸಮಾಹರ್ತೃ ಮಾಡ್ತಾನೆ. ಸನ್ನಿಧಾತೃ ಸಮ್ಯಕ್ ನಿಧಾತೃ ನಿಧೀಯತೆ ಅನೇನ ಅಂತ ರಾಜನ ಪಕ್ಕವೇ ನಿಂತುಕೊಂಡು ಎಲ್ಲವನ್ನು ನೋಡ್ಕೋತಾ ಇರ್ತಾನೆ, ಅವನ ಹಿತಾಹಿತಗಳು ಅಂತನ್ನುವುದು ಸನ್ನಿಧಾತೃವಿನ ಕೆಲಸ. ಮತ್ತು ಪ್ರದ್ವೇಷ್ಟ್ರ ಅಂತ ಅದು ನ್ಯಾಯ ಧರ್ಮ ಇತ್ಯಾದಿಗಳನ್ನು ನೋಡಿಕೊಳ್ತಕ್ಕಂಥವನು. ಇದಕ್ಕಾಗಿ ನಮ್ಮ ಜುಡಿಷಿಯರಿ ಅಂತ ಹೇಳ್ತಾರಲ್ಲ ಅದು ಚೀಫ್ ಜಸ್ಟಿಸ್ ಅಂತ ಕರೆಯಬಹುದಾದದ್ದು, ಪ್ರಧಾನಾಧಿಕರಣಿಕ ಮುಖ್ಯಾಧಿಕರಣಿಕ ಅಂತಲೂ ಹೇಳ್ತಾರೆ. ಆಮೇಲೆ ಜ್ಞಾಪಕ ಅಂದರೆ ಯಾವ್ಯಾವುದು ಎಲ್ಲೆಲ್ಲಿ ನಡೆಯಬೇಕು ಅಂತ ಜ್ಞಾಪನ ಮಾಡಿಕೊಡ್ತಕ್ಕಂಥವನು. ಯಾವುದೇ ಒಂದು ಮೀಟಿಂಗಿಗೆ ಒಂದು ಅಜೆಂಡಾ ಅಂತ ಬೇಕು, ಆ ಅಜೆಂಡಾದಲ್ಲಿ ಏನೇನಿರಬೇಕು ಅಂತ ತೀರ್ಮಾನ ಮಾಡೋದು, ಎಲ್ಲಿ ಯಾರಿಗೆ ಯಾವುದು ಒದಗಬೇಕಾಗಿದೆ ಅಂತ ಗಮನಿಸಿಕೊಂಡು ಫ್ಯೂಚರಿಸ್ಟಿಕ್ಕಾಗಿ ಎಲ್ಲವನ್ನು ಮಾಡ್ತಕ್ಕಂಥವನು ಜ್ಞಾಪಕ ಮಾಡ್ತಕ್ಕಂಥದ್ದೇ ಅವನ ಹೆಸರು. ಅದಾದ ಬಳಿಕ ಸಾಧನಾಧ್ಯಕ್ಷ ಅಂತ ಅಂದರೆ ನಮ್ಮ ರಾಜಕೀಯಕ್ಕೆ ಮುಖ್ಯವಾಗಿ ಬೇಕಾದದ್ದು ಸೆಕ್ಯೂರಿಟಿ. ಆ ಸೆಕ್ಯೂರಿಟಿಗೆ ಅಂದರೆ ಸೈನ್ಯಕ್ಕೆ ಯಥೇಷ್ಟವಾದಂಥ ಪರಿಕರಗಳು ಬೇಕು. ಅವೆಲ್ಲ ಪರಿಕರಗಳನ್ನು ಒದಗಿಸ್ತಕ್ಕಂಥದ್ದು ಸೇನಾಪತಿಗೆ ಸಹಕಾರಿಯಾಗಿ ಕೆಲಸ ಮಾಡ್ತಕ್ಕಂಥವನು ಅವನು. ಹೀಗಾಗಿ ಅವನು ಸಾಧನಾಧ್ಯಕ್ಷ. ಇನ್ನು ಗಜಾಧ್ಯಕ್ಷ ಆನೆಗಳನ್ನು ನೋಡಿಕೊಳ್ತಕ್ಕಂಥವನು. ಕೋಶಾಧ್ಯಕ್ಷ ಬೊಕ್ಕಸವನ್ನು ನೋಡಿಕೊಳ್ತಕ್ಕಂಥವನು, ಫೈನಾನ್ಸ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂಥವನು. ಇನ್ನು ದುರ್ಗಪಾಲ ಇಲ್ಲಿ ನಮಗೆ ಯಾವುದನ್ನು ಹೋಮ್ ಅಂತ ಕರಿತೀವಲ್ಲ, ಮಿನಿಸ್ಟ್ರಿ ಆಫ್ ಹೋಮ್ ಆ್ಯಂಡ್ ಡಿಫೆನ್ಸ್ ಅದು ಬರುತ್ತದೆ. ಇನ್ನು ಕರಪಾಲ ಅಂತಂದರೆ ಟ್ಯಾಕ್ಸೇಷನ್ ರೆವಿನ್ಯೂ ಅದಕ್ಕೆ ಸಂಬಂಧಪಟ್ಟದ್ದು. ಸೀಮಾಪಾಲ ಅಂತಂದರೆ ಗಡಿಯನ್ನೆಲ್ಲ ನೋಡಿಕೊಳ್ತಕ್ಕಂಥದ್ದು, ಅದು ಒಂದು ಡಿಫೆನ್ಸಿಗೆ ಬರುವಂಥದ್ದಾಗಿದೆ. ಒಂದು ಸ್ವಲ್ಪ ಫಾರಿನ್ ಅಫೇರ್ಸು ಅಲ್ಲಿ ಸೇರಿಕೊಳ್ಳುತ್ತದೆ. ಆ ಫಾರಿನ್ ಅಫೇರ್ಸ್ ಇತ್ಯಾದಿಗಳನ್ನು ಡೀಲ್ ಮಾಡೋದಕ್ಕೆ ಸಂಧಿ ವಿಗ್ರಹಿಗಳು ಅಂತ ಇರ್ತಾರೆ, ಅವರ ಕೆಲಸ ಅದಾಗಿರುತ್ತದೆ. ಅದಾದ ಮೇಲೆ ಇನ್ನೊಂದು ಪ್ರೋತ್ಕಟ ಭೃತ್ಯಾಹ ಅಂತನ್ನುವಂಥ ಇನ್ನೊಂದು ಪರಿಭಾಷೆಯನ್ನು ಬಳಸ್ತಾನೆ. ಪ್ರೋತ್ಕಟ ಭೃತ್ಯಾಹ ಅಂತಂದರೆ ತುರ್ತು ಪರಿಸ್ಥಿತಿಯಲ್ಲಿ ಯಾರು ಬೇಕಾಗ್ತಾರೆ ಅವರೆಲ್ಲರೂ ಅಲ್ಲಿ ಸೇರಿಕೊಳ್ತಾರೆ ಅಂತ ಒಂದು ವ್ಯಾಖ್ಯಾನ. ಮತ್ತೊಂದು ಈ ಬಂದಿಗಳು ಕಾರಾಗೃಹದಲ್ಲಿರ್ತಕ್ಕಂಥವ್ರು ಅವರುಗಳನ್ನೆಲ್ಲ ನೋಡಿಕೊಳ್ತಕ್ಕಂಥದ್ದು, ಇವರೆಲ್ಲರೂ ಕೂಡ ಸೇರಿಕೊಳ್ತಾರೆ ಅಂತ ಗೊತ್ತಾಗುತ್ತದೆ. ಹೀಗೆ 18 ಹೇಳ್ತಾನೆ. ಸಂಖ್ಯೆ ಮುಖ್ಯವಲ್ಲ, ಬೇಕಾದಷ್ಟು ಬೇರೆ ಬೇರೆ ಬೆಳೆಯಬಹುದು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇದಕ್ಕಿಂತ ಕಿಂಚಿತ್ ಭಿನ್ನವಾಗಿರುವ ಸಂಖ್ಯೆ ಬರುತ್ತದೆ. 18 ಅಂತಿದ್ರೂ ಸಂಖ್ಯೆ ಹೆಸರುಗಳು ಬೇರೆ ಬರುತ್ತದೆ. ಉದಾಹರಣೆಗೆ ಅಲ್ಲಿ ಅಶ್ವಾಧ್ಯಕ್ಷ, ಗಜಾಧ್ಯಕ್ಷ, ಸೂತ್ರಾಧ್ಯಕ್ಷ ನಾವು ನೋಡಿದ್ದೀವಿ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಂತ ಅದು. ಅದಾದ ಮೇಲೆ ಸೀರಾಧ್ಯಕ್ಷ ಅಂತ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂತನ್ನುವಂಥದ್ದು. ತುಲಾಧ್ಯಕ್ಷ ಅಂತ ಮಿನಿಸ್ಟ್ರಿ ಆಫ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಸ್ಟ್ಯಾಂಡರ್ಡ್ಸ್ ಅಂತಕ್ಕಂಥದ್ದು. ಮುದ್ರಾಧ್ಯಕ್ಷ ಅಂತಂದರೆ ಈ ಪಾಸ್ಪೋರ್ಟು ವೀಸಾ ಇತ್ಯಾದಿಯನ್ನೆಲ್ಲ ನೋಡ್ಕೊಳ್ತಕ್ಕಂಥವನು. ಹೀಗೆ ಒಬ್ಬೊಬ್ಬರದು ಒಂದೊಂದು ವಿಶೇಷವಾದದ್ದು. ಅಬಕಾರಿಗೆ ಸಂಬಂಧಪಟ್ಟಂತೆ ಸುರಾಧ್ಯಕ್ಷ. ಅದಾದ ಮೇಲೆ ನೋಡೋದು ಎಕ್ಸೈಸ್ ಅಂತೀವಲ್ಲ, ಅಲ್ಲಿ ಕಸ್ಟಮ್ಸು ಎಕ್ಸೈಸು ಇತ್ಯಾದಿಗಳಲ್ಲಿ ಬರುವಂಥದ್ದು. ಸೂನಾಧ್ಯಕ್ಷ ಅಂದರೆ ಕಟುಕರ ಅಂಗಡಿಗಳು, ಮಾಂಸ ವಿಕ್ರಯ ಇತ್ಯಾದಿಗಳನ್ನು ಗಮನಿಸ್ಕೊಳ್ತಕ್ಕಂಥವನು. ಗಣಿಕಾಧ್ಯಕ್ಷ ವೇಶ್ಯಾವಾಟಿಕೆಯನ್ನು ನೋಡಿಕೊಳ್ತಕ್ಕಂಥವನು, ಅಲ್ಲಿಂದ ಕರ ಸಂಗ್ರಹ ಮಾಡುವನು. ಹೀಗೆ ಬೇಕಾದಷ್ಟು ಜನರದು ಉಂಟು. ಇಲ್ಲಿ ಸ್ವಲ್ಪ ಭಿನ್ನವಾಗಿದೆ. ಇದು ಮಹಾಭಾರತದಲ್ಲಿ ಬರ್ತಕ್ಕಂಥ ರಾಜನೀತಿಗೆ ಸಂಬಂಧಪಟ್ಟದ್ದು. ಇನ್ನು ಸ್ವಪಕ್ಷದಲ್ಲಿ ಯಾರ್ಯಾರನ್ನ ಗಮನಿಸ್ಕೊಳ್ತಾ ಇರಬೇಕು ಅಂದರೆ ದೇವಿ ಅಂದರೆ ಪಟ್ಟಮಹಿಷಿ, ಜನನಿ ರಾಜನ ತಾಯಿ. ನೋಡಿ, ರಾಜನ ತಾಯಿ ಮೇಲೂ ಕೂಡ ಗೂಢಚರ್ಯ ನಡೆಸಬೇಕು ಅಂತ, ಹೆಂಡತಿ ಮೇಲೆ ನಡೆಸಬೇಕು, ತಾಯಿ ಮೇಲೆ ನಡೆಸಬೇಕು. ಎಷ್ಟು ನಿಷ್ಠುರವಾದದ್ದು, ಕಠೋರವಾದದ್ದು ರಾಜನೀತಿ. ಯಾಕೆಂದರೆ ರಾಜನ ತಾಯಿಗೆ ಸೊಸೆ ಮೇಲೇನೋ ಕೋಪ ಬರುತ್ತೆ,
ಈ ಸೊಸೆಯನ್ನು ತನ್ನ ಮಗ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾನೆ ಅಂತ ಅನಿಸುತ್ತದೆ. ಆಗ ಎರಡನೇ ಮಗನಿಗೆ ಪಟ್ಟ ಆಗಿದ್ದರೆ ಒಳ್ಳೆಯದು, ಇವನಿಗೆ ಸ್ವಲ್ಪ ಗಸ್ತು ಕೊಡೋಣ ಅಂತ ಅಂದುಕೋತಾಳೆ ತಾಯಿ. ಆಗ ಏನಾಗುತ್ತೆ ಗತಿ? ಅಥವಾ ಮೊಮ್ಮಗನಿಗೆ ಪಟ್ಟ ಬರಲಿ, ಇಲ್ಲ ನನಗೆ ಮಗನಿಗಿಂತ ಮಗಳೇ ಹೆಚ್ಚು, ಹಾಗಾಗಿ ಅಳಿಯನಿಗೆ ಪಟ್ಟ ಬರಲಿ ಅಂತ ಅಲ್ಲಿಂದ ಕಾನ್ಸ್ಪಿರಸಿ ಆರಂಭವಾದರೆ ಗತಿ ಏನು? ಹೀಗಾಗಿ ಜನನಿ ಕಂಚುಕಿ ಅಂತಃಪುರಾಧ್ಯಕ್ಷ, ಅವನ ಮೇಲೆ ಅಂತಃಪುರವನ್ನು ಮೇಲ್ವಿಚಾರಣೆ ಮಾಡೋನ ಮೇಲೆ ಒಂದು ಮೇಲ್ವಿಚಾರಣೆ, ಗೂಢಚರ್ಯೆ ಅಂತಂದರೆ ಹಾಗೆ. ಮಾಲಿಕ, ಮಾಲೆಗಳನ್ನೆಲ್ಲ ಕಟ್ಟಿ ತರ್ತಕ್ಕಂಥವನು. ಶಯ್ಯಾಪಾಲಕ, ಎಲ್ಲ ಬೆಡ್ರೂಮ್ಸನ್ನು ಉಪ್ಪ ಇಟ್ಟು ನೋಡ್ತಕ್ಕಂಥವನು ಯಾವನಿರ್ತಾನೆ ಅವನು ಸಜ್ಜೆವಳ್ಳ ಅಂತ ಕನ್ನಡದಲ್ಲಿ ಕರೀತಾರೆ. ಆ ಸಜ್ಜೆವಳ್ಳರ ಮೇಲೆ ಇರಬೇಕು. ಮತ್ತು ಸ್ಪಶಾಧ್ಯಕ್ಷ, ಗೂಢಚರ್ಯೆ ನಡೆಸ್ತಕ್ಕಂಥ ಅಧ್ಯಕ್ಷ ಯಾವನಿದ್ದಾನೆ, ಈಗ ನಾವು ರಾ ಅಂತನ್ಬೋದು, CIA ಅಂತನ್ಬೋದು, CBA ಅಂತನ್ಬೋದು, ಅವರ ಮೇಲೆ ಇನ್ನೊಂದು, ಅಂದರೆ ಟೀಕಾ ಟೋಕಾಮ್ ಅಪೇಕ್ಷತೆ ಅಂತಾರಲ್ಲ ಹಾಗೆ CIDಗಳ ಮೇಲೆ ಒಬ್ಬ CID ನೀಡಬೇಕಾಗುತ್ತದೆ. ಅವರು ಯಾವಾಗ ಕೈ ಕೊಡ್ತಾರೋ ಗೊತ್ತಾಗೋಲ್ಲ. ಮತ್ತು ಇವೆಲ್ಲ ಈ ಕಾಲದಲ್ಲೂ ಕೂಡ ಎಲ್ಲ ರೈಟಿಂಗ್ಸಲ್ಲಿರೋದಿಲ್ಲ, ಓರಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತದೆ. ಹಾಗಿದ್ದಾಗ ಯಾರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗೋಲ್ಲ. ಮತ್ತು ಇಂಥವ್ನು ತಪ್ಪು ಮಾಡಿದಾನೆ ಅಂತ ಪ್ರೂವ್ ಮಾಡಿ ಸಾರ್ವಜನಿಕವಾಗಿ ಪನಿಷ್ಮೆಂಟು ಕೊಡೋಕ್ಕಾಗೋಲ್ಲ. ಅಲ್ಲೆಲ್ಲ ಲೈಸೆನ್ಸ್ ಟು ಕಿಲ್ ಅಂತಿರುತ್ತಲ್ಲ, ಆ ರೀತಿ ಜೇಮ್ಸ್ ಬಾಂಡ್ ಥರವೇ ನಡ್ಕೊಳ್ಬೇಕಾಗುತ್ತದೆ. ಇನ್ನು ಸಂವತ್ಸರಿಕ ಅಂತಂದರೆ ಕಾಲವನ್ನು ಎಲ್ಲವನ್ನು ಸರಿಯಾಗಿ ನಿರ್ವಾಹ ಮಾಡ್ತಕ್ಕಂಥವನು, ಕ್ಯಾಲೆಂಡರ್ ಮೇಕರ್ ಅಂತೀವಲ್ಲ ಆ ರೀತಿಯಾದವರು, ಇವರುಗಳನ್ನು ಕುರಿತು ಕೂಡ ಪರಿಶೀಲನೆ ಮಾಡಬೇಕಾಗುತ್ತದೆ. ಅಂದರೆ ಪ್ರತಿ ವರ್ಷದ ಗ್ರಹಗತಿಗಳನ್ನು ಕಂಡು ಆ ಮೂಲಕವಾಗಿ ಅಮಾವಾಸ್ಯೆ, ಪೂರ್ಣಿಮೆ, ಗ್ರಹಣ ಇತ್ಯಾದಿಗಳು ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರಲ್ಲ, ಅವರ ಮೂಲಕವಾಗಿ ಪ್ರವಾಹ ಯಾವ ಪ್ರಮಾಣಕ್ಕೆ ಬರ್ಬೋದು, ವೆದರ್ ಫೋರ್ಕಾಸ್ಟಿಂಗ್ ಇತ್ಯಾದಿ ನಡೆಸ್ತಾರಲ್ಲ, ಅದೆಲ್ಲವನ್ನು ಸೇರಿಸಿಕೊಂಡು ಮಾಡಿದ್ದಾರೆ. ಇನ್ನು ಭಿಷಕ್, ವೈದ್ಯಕೀಯ ವ್ಯವಸ್ಥೆ ಮೇಲೂ ಕಂಡಿಟ್ಟಿರಬೇಕು. ಜಲವಾಹಕ ಅಂತಂದರೆ ಮಿನಿಸ್ಟ್ರಿ ಆಫ್ ವಾಟರ್ ಸಪ್ಲೈ, ಅವರು ಅದರಲ್ಲಿ ವಿಷ ಇತ್ಯಾದಿಗಳನ್ನು ಬೆರೆಸಿಬಿಟ್ರೆ ಗತಿ ಏನು? ಅಥವಾ ಕೆರೆಕಟ್ಟೆಗಳನ್ನು ಒಡೆದುಬಿಟ್ಟು ಜಲಾಭಾವವನ್ನು ಉಂಟು ಮಾಡಿದ್ರೆ ಗತಿ ಏನು? ಅಥವಾ ಜಲ ಪ್ರಳಯವೇ ಉಂಟು ಮಾಡಿದ್ರೆ ಗತಿ ಏನು? ತಾಂಬೂಲವಾಹಕ ಅನ್ನೋದು ಒಂದು ಉಪಲಕ್ಷಣ. ತನ್ಮೂಲಕವಾಗಿ ರಾಜನ ಚಟ ಇರುವಂಥದ್ದು ಎಲ್ಲವೂ ಕೂಡ ಏನೇನಿರುತ್ತೆ ಅದರ ಮೇಲೆ ಕಣ್ಣಿಟ್ಟಿರಬೇಕು, ಭೋಜನಾದಿಗಳ ಮೇಲೆ ಕಣ್ಣಿಟ್ಟಿರಬೇಕು. ಆಚಾರ್ಯ, ರಾಜನ ಗುರುವಿನ ಮೇಲೂ ಕಣ್ಣಿಟ್ಟಿರಬೇಕು. ಅಂಗರಕ್ಷಕರನ್ನು ಕೂಡ ನೋಡ್ತಾ ಇರಬೇಕು, ಅವರ ಮೇಲೆ ನೋಡೋರು ಇರಬೇಕು. ಸ್ಥಾನಚಿಂತಕ ಅಂತ ಹೇಳಿಬಿಟ್ಟಿದ್ವಿ. ಅಂದರೆ ಎಲ್ಲಿ ರಾಜ ಹೋಗಿ ಏನು ಕೆಲಸ ಮಾಡಬೇಕು ಅಂತ ಮೊದಲೇ ಪರಿಶೀಲನೆ ಮಾಡ್ಕೊಂಡು ಬಂದಿರ್ತಾರೆ. ಸ್ಥಾನಚಿಂತಕ ಅಂತಂದರೆ ಈಗಲೂ ಅಷ್ಟೇ, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ನಮ್ಮ ಗವರ್ನರ್ಗಳು ಎಲ್ಲ ಬರ್ತಾರೆ ಅಂದರೆ ಮೊದಲೇ ADCನೋ ಎಂಥದ್ದೋ ಹೇಳ್ತಾರಲ್ಲ, ಅವರೆಲ್ಲ ಹೋಗಿ ಆ ಕ್ಷೇತ್ರ ಸಮಾಲೋಚನೆ ಮಾಡಿಕೊಂಡು ಇವ್ರು ಬರ್ತಾರಾ ಹೇಗೆ ಅಂತ ಮೊದಲೇ ಸ್ನಿಫಿಂಗ್ ಡಾಗ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಸ್ನಿಫರ್ ಡಾಗ್ಸನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರೂ ಮೊದಲು ಯಾವ ಮನೆಯ ಗೃಹ ಪ್ರವೇಶ ಇತ್ಯಾದಿ ಆಗುತ್ತೆ ಅಂದರೆ ಗೋಪ್ರವೇಶ ಮಾಡುವಂಥ ರೀತಿಯಲ್ಲಿ ಶ್ವಪ್ರವೇಶ, ನಾಯನ್ನು ಪ್ರವೇಶ ಮಾಡಿಸಿ ಎಲ್ಲ ಕಡೆ ಅದನ್ನು ಮೂಸಿಸಿ ಪರಿಶುದ್ಧಿ ಮಾಡಬೇಕು, ಪುಣ್ಯಾಹವಾಚನ ಮಾಡಿಸಬೇಕಾಗುತ್ತದೆ. ಆ ರೀತಿಯಾಗಿ ನಡೆಸುವಂಥದ್ದು ಎಷ್ಟೋ ಇರುತ್ತದೆ. ಅದು ಛತ್ರಧರ, ರಾಜನ ಹತ್ತಿರದಲ್ಲಿರ್ತಕ್ಕಂಥ ಪರಿವಾರದವರಿಂದಲೇ ತೊಂದರೆ ಬರ್ಬೋದು ಅವರುಗಳನ್ನು. ಮತ್ತು ವಿಲಾಸಿನಿ, ಇಷ್ಟೆಲ್ಲ ಮಾಡಿದ್ಮೇಲೆ ರಾಜನ ಸುಸ್ತಾಗದೆ ಇರ್ತೀಯ, ಅದಕ್ಕೆ ನರ್ತನಕ್ಕೆ, ಅಂಗಮರ್ದನಕ್ಕೆ ಇರ್ತಾರಲ್ಲ ಸುಂದರಿಯರು, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ. ಹೀಗಾಗಿ ರಾಜನಿಗೆ ಸ್ವತಂತ್ರವಾಗಿ ಪಾಪ ಯಾವ ಜಾಗವೂ ಇಲ್ಲ, ಎಲ್ಲ ಕಡೆಯಲ್ಲೂ ಚಾರಚಕ್ಷುವೇ ಆಗಿರಬೇಕು. ಏತೇಷಾಂ ವೈರದ್ವಾರೇಣ ಸ್ವಪಕ್ಷೇ ವಿಘಾತಃ, ಇವರೆಲ್ಲ ವೈರವಾದರೆ ಸ್ವಪಕ್ಷದಲ್ಲಿ ಹಾನಿಯಾಗಿಬಿಡುತ್ತದೆ. ಆ ಕಾರಣದಿಂದ ವೈದ್ಯ ಸಂವತ್ಸರಾಚಾರ್ಯಾ ಸ್ವಪಕ್ಷೇತಿ ಕೃತಾಶ್ಚರಾ ತಥಾ ಹಿ ತುಂಡಿಕೋನ್ಮತ್ತಾ ಸರ್ವಂ ಜಾನಂತಿ ಶತ್ರುಷು. ಮತ್ತು ಗುಪ್ತಚಾರರು ಯಾವ್ಯಾವ ರೀತಿ ಇರಬಹುದು ಅಂತಂದರೆ ಆಚಾರ್ಯರ ರೂಪದಲ್ಲಿರಬಹುದು, ವೈದ್ಯರ ರೂಪದಲ್ಲಿರಬಹುದು, ಜ್ಯೋತಿಷ್ಕರ ರೂಪದಲ್ಲಿರಬಹುದು, ಹಾವುಗಳನ್ನು ಆಡಿಸ್ತಕ್ಕಂಥವ್ರ ರೂಪದಲ್ಲಿರ್ಬೋದು, ಹೇಗೆಲ್ಲ ಇದ್ದೂ ಕೂಡ ವಿಷಯ ಸಂಗ್ರಹ ಮಾಡಿಕೊಳ್ಳಬಹುದು ಅಂತ. ಇದೆಲ್ಲವನ್ನು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಕೌಟಿಲ್ಯನ ಮತ್ತು ಚಂದ್ರಗುಪ್ತನ ಸಂಬಂಧಿಯಾಗಿ ಇರುವಂಥ ಅದ್ಭುತವಾದ ನಾಟಕ ಮುದ್ರಾರಾಕ್ಷಸದಲ್ಲಿ ವಿರಾಧಗುಪ್ತ ಅಂತ ಬರ್ತಾನೆ 2ನೇ ಅಂಕದಲ್ಲಿ. ಮಹಾಮಾತ್ಯ ರಾಕ್ಷಸನ ಬಳಿಗೆ ಅವನು ಕುಸುಮಪುರ ಅಥವಾ ಪಾಟಲಿಪುತ್ರದ ರಹಸ್ಯವನ್ನು ತಿಳ್ಕೊಂಡು ಹೋಗ್ತಾನೆ. ಅವನು ನನ್ನ ಬುಟ್ಟಿಯೊಳಗೆ ಭಯಂಕರವಾದ ವಿಷದ ಹಾವುಗಳಿವೆ ಅಂತ ಹೇಳ್ತಾನೆ. ಅಂದರೆ ಭಯಾನಕವಾದ ಸುದ್ದಿಯನ್ನು ನಾನು ತಂದಿದ್ದೀನಿ ಅಂತ. ಎಲ್ಲಿ ನೀನು ಹಾವುಗಳನ್ನು ತೋರಿಸು ಅಂತಂದರೆ ಹೊರಗಡೆ ತೋರ್ಸೋಕ್ಕಾಗೋಲ್ಲ, ತುಂಬ ಭಯಂಕರವಾದದ್ದು, ಒಳಗೆ ತೋರಿಸ್ಬೇಕು ಅಂತಂತಾನೆ. ಅಂದರೆ ಪ್ರೈವೇಟಾಗಿ ಮಾತಾಡಬೇಕಾದದ್ದು ಇದೆ ಅಂತ. ಅದು ಅವನು ಒಳ್ಳೆಯ ಪದ್ಯವನ್ನು ಹೇಳ್ತಾನೆ.
ಮೊದಲು ಬಾಗಿಲು ಕಾಯ್ತಾ ಇದ್ದವನು ಬಿಡೋದಿಲ್ಲ ಅವನನ್ನು, ವಿರಾಧಗುಪ್ತನನ್ನು. ಆಗ ಅವನ ಮಾತಿನ ಕಥೆಯ ರೀತಿಯಿಂದ ಗೊತ್ತಾಗುತ್ತದೆ. ಅವನು ಹೇಳ್ತಾನೆ, ಸುಖವಿಸ್ಸಮಾಗತಃ ಶ್ರೋತವ್ಯಮಸ್ಮಾತ್ ಸುಭಾಷಿತಂ. ಒಪ್ಪ ಬಿಟ್ಬಿಡು, ಒಳಗೆಯೇ ಒಳ್ಳೆಯ ಕವಿ ಅಂತ ಕಾಣಿಸ್ತಾನೆ ಅವನು, ಅವನಿಂದ ಸುಭಾಷಿತವನ್ನು ಕೇಳಬೇಕು ಅಂತ ಹಾಬಾಡಿಗನ ರೂಪದಲ್ಲಿದ್ದ ವಿರಾಧಗುಪ್ತ ತನ್ನ ಚಾರನನ್ನು ಒಳಕ್ಕೆ ಬರಮಾಡಿಕೊಳ್ತಾನೆ ಅಂತ. ಹೀಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿರ್ತಾರೆ ಅಂತ ಹೇಳೋಕ್ಕಾಗೋಲ್ಲ, ಅವರೆಲ್ಲರನ್ನೂ ಮಾಡಿಕೊಳ್ಬೇಕು, ನೋಡಿಕೊಳ್ಬೇಕು. ಆಕ್ಟೋಪಸಿ ಅಂತ ಬಾಂಡ್ ಸಿನಿಮಾ ಒಂದು ಬಂದಿತ್ತು, ಅಲ್ಲಿ ಹಾವಾಡಿಗನ ರೂಪದಲ್ಲಿ ಒಬ್ಬ ಚಾರ ಇರ್ತಾನೆ, ಅದನ್ನು ನಾವು ನೋಡ್ತೀವಿ. ಈ ಎಲ್ಲ ಕಾಲಕ್ಕೂ ಕೌಟಿಲ್ಯಾದಿಗಳು ಸಂಗತವಾಗ್ತಾರೆ. ಕೃತ್ವ ಕೃತ್ಯ ವಿಧ ತೀರ್ಥೇಶ್ವಂತಹ ಪ್ರಣಿಧಿಯ ಪದಂ ವಿಧಾಂಕುರ್ವಂತು ಮಹತಃ ತಲಂ ವಿದ್ವಿಷದಂಬಸಃ. ಹಾಗಾಗಿ ವೈರಿ ಜಲದಲ್ಲಿ ಆಳ ಎಷ್ಟು, ಅಗಲ ಎಷ್ಟು, ಮತ್ತು ಶಾಲೋನೆಸ್ಸು, ಗಾಧತೆ ಅಂದರೆ ಆಳವಿಲ್ಲದಿರುವಿಕೆ ಎಷ್ಟು, ಇವೆಲ್ಲವನ್ನೂ ತಿಳಿದುಕೊಳ್ಳೋದಕ್ಕೆ ಅನೇಕ ತಂತ್ರಗಳನ್ನು ಮಾಡಬೇಕು. ಇದು ಒನ್ಸ್ ಫಾರ್ ಆಲ್ ಸೆಟಲ್ಡ್ ಅಂತ ಅಲ್ಲವೇ ಅಲ್ಲ, ನಿರಂತರವಾಗಿ ನಡೀತಾ ಇರಬೇಕು. ಅದೇ ತುಂಬ ಜನಕ್ಕೆ ಕಷ್ಟ. ಸಾಮಾನ್ಯರಿಗೆ ಏನಂದರೆ ಅದು ಮುಗೀತು ಅಂತ ಅನ್ನಿಸ್ಬೇಕು ಅಂತ. ಆದರೆ ಮೇಂಟೆನೆನ್ಸ್ ಇದೆಯಲ್ಲ, ಅದು ಎಂದೂ ಮುಗಿಯುವಂಥದ್ದಲ್ಲ. ಗೋಲ್ಡನ್ ಬ್ರಿಡ್ಜ್ ಅಂತ ಯಾವುದುಂಟು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ಅದಕ್ಕೆ ಒಂದು ಕಡೆಯಿಂದ ಪೇಂಟ್ ಮಾಡ್ತಾ ಬರ್ತಾರಂತೆ. ಈ ತುದಿಗೆ ಬರೋದ್ರೊಳಗಾಗಿ ಮತ್ತೆ ಆ ತುದಿಯಿಂದ ಶುರು ಮಾಡ್ಕೊಳ್ತಾ ಇರ್ತಾರಂತೆ, ಮುಗಿಯೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ನು. ಅದೇ ಸ್ಯಾನ್ ಫ್ರಾನ್ಸಿಸ್ಕೋದ ಗೋಲ್ಡನ್ ಬ್ರಿಡ್ಜನ್ನು ಪೇಂಟ್ ಮಾಡದಂತೆ ಅಂತ ನಿತ್ಯ ಮಾಡ್ತಾ ಇರಬೇಕು. ಮನವ ತೊಳೆಯಬೇಕು, ನಿತ್ಯ ಮನವ ತೊಳೆಯಬೇಕು ಅಂತ ಹೇಳಿದಂತೆ ಅಹರ್ನಿಶಿ ಅಹರಹ ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಗಮನಿಸಿಕೊಂಡಿದ್ದು ತುಂಬ ದೊಡ್ಡ ಸಂಗತಿ. ಮತ್ತಿನ್ನು ಯಾವ ದೇಶದಲ್ಲಿಯೂ ಇಷ್ಟು ಕೂಲಂಕಷವಾದ ಪ್ರಾಚೀನ ಪದ್ಧತಿ ನಡೆದುಕೊಂಡು ಬಂದಿಲ್ಲ. ಆದರೆ ದುಃಖ ಏನೆಂದರೆ, ಇಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಂಡು ಯಾರ ಮೇಲೂ ದೊಡ್ಡ ಬಲವಂತದ ಆಕ್ರಮಣವನ್ನು ಮಾಡದೆ ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಂಡು ಬಂದ ದೇಶದ ಜನತೆ, ನಾಯಕರು ಅಂತ ಅನಿಸಿಕೊಂಡವರು ಇಷ್ಟು ನಿರ್ವೀರ್ಯರಾಗಿ ಹತಪ್ರಭರಾಗಿ ಸ್ವಪಕ್ಷ ನಾಶನವನ್ನು ಮಾಡಿಕೊಳ್ತಾ ಇದ್ದಾರಲ್ಲ, ಇದು ತುಂಬ ತುಂಬ ದೊಡ್ಡ ದುರಂತ ಅಂತ ಅನಿಸುತ್ತದೆ. ಇರಲಿ. ಆಮೇಲೆ ಮಂತ್ರಿವಾಕ್ಯಂ ಆಕರ್ಣ್ಯ ಅತ್ರ ಅಂತರೆ ಮೇಘವರ್ಣಾಹ ತಾಥ ಅಥ ಕಿಂ ನಿಮಿತ್ತಂ ಏವಂ ವಿಧಂ ಪ್ರಾಣಾಂತಿಕಂ ಸದೈವ ವಾಯಸೋಲೂಕಾನಾಂ ವೈರಂ. ಕಾಗೆ ಗೂಬೆಗಳಿಗೆ ಯಾಕೆ ಅನಿಮಿತ್ತವಾದ ವೈರ ಬಂತು, ಇಷ್ಟು ದೀರ್ಘದ್ವೇಷ ಯಾತಕ್ಕೆ ಬಂತು ಅಂತ ಮೊದಲು ನಾವು ತಿಳ್ಕೊಳ್ಬೇಕು. ಸಹಜ ವೈರವ, ಕೃತಕ ವೈರವ ಮಿತ್ರ ಸಂಪ್ರಾಪ್ತಿಯಲ್ಲಿ ನೋಡಿದ್ದೀವಿ. ಆಗ ಲಘುಪತನಕ ಕಾಗೆ ಮತ್ತು ಹಿರಣ್ಯಕ ಅನ್ನುವ ಇಲಿ ಎರಡು ಸಂವಾದ ಮಾಡ್ತಾ ಇದ್ದಾಗ ನೋಡು, ಸಹಜ ಶತ್ರುಗಳು, ಕೃತ್ರಿಮ ಶತ್ರುಗಳು ಅಂತ ಎರಡು ತರಹ ಇರ್ತಾರೆ. ಹುಟ್ಟಿಂದಲೇ ವೀರ ಅಹಿನಕುಲಂ ಕಾಕೋಲೂಕೀಯಂ ಅಂತೆಲ್ಲ ಅಲ್ಲಿ ಬರ್ತದೆ. ಹಾವು ಮುಂಗುಸಿಗೆ ಆಗರ್ಭ ವೀರ, ಕಾಗೆ ಮತ್ತು ಗೋಬೆಗಳಿಗೆ ಆಗರ್ಭ ವೈರ. ಅದೇ ರೀತಿ ಮೂಷಕ ಮಾರ್ಜಾಲಂ, ಇಲಿ ಬೆಕ್ಕುಗಳಿಗೂ ಮತ್ತು ಕುಕ್ಕುರ ಮಾರ್ಜಾಲಂ, ನಾಯಿ ಬೆಕ್ಕುಗಳಿಗೂ ನಿರಂತರವಾದ ವೈರ. ಇಲ್ಲಿ ಯಾವುದೇ ರೀತಿಯ ಕೃತಕ ಪರಿಹಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ಏನೋ ಇಬ್ಬರು ಕ್ಲಾಸ್ಮೇಟ್ಸ್ ಇರ್ತಾರೆ, ಅವರಿಬ್ಬರು ಒಂದೇ PUCನಲ್ಲಿ PCMB ಓದ್ತಾ ಇರ್ತಾರೆ, ಇಬ್ಬರಿಗೂ ಪರಸ್ಪರ ಸ್ಪರ್ಧೆ, ಹಾಗಾಗಿ ಒಂದು ವೈರ ಅಂತಂದರೆ ಒಬ್ಬ ಇಂಜಿನಿಯರಿಂಗು ಇನ್ನೊಬ್ಬ ಮೆಡಿಸಿನ್ಗೆ ಹೋದರೆ ವೈರ ಉಪಶಾಂತವಾಗಿಬಿಡುತ್ತೆ. ಯಾಕೆಂದರೆ ಕ್ಲಾಶ್ ಆಫ್ ಇಂಟ್ರೆಸ್ಟ್ ಅನ್ನೋದು ಇಲ್ವಲ್ಲ, ಅದಕ್ಕೋಸ್ಕರವಾಗಿ. ಹಾಗಾದರೆ ಇದು ಕೃತ್ರಿಮ ವೈರ. ಶಾಶ್ವತ ವೈರ ಅನ್ನುವಂಥದ್ದು ಸಹಜ ವೈರದಿಂದ ಬರುವಂಥದ್ದು. ಇದು ಯಾವ ರೀತಿಯಾದ ವೈರ ಅಂತ ಕೇಳ್ತಾನೆ. ಆಗ ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಇದು ತುಂಬ ಸ್ವಾರಸ್ಯಕಾರಿಯಾದ ಕಥೆ. ವತ್ಸ ಕದಾಚಿತ್ ಹಂಸ ಶುಕ ಬಕ ಕೋಕಿಲ ಶಾತಕ ಉಲೂಕ ಮಯೂರ ಕಪೋತ ಪಾರಾವತ ವಿಷ್ಕಿರ ಪ್ರಭೃತಯ ಸರ್ವೇಪಿ ಪಕ್ಷಿಣಃ ಸಮೇತ್ಯ ಸೋದ್ವೇಗಂ ಮಂತ್ರಯಿತು ಆರಬ್ಧಾ. ಸಕಲ ಪಕ್ಷಿಗಳು ಕೂಡ ಇಲ್ಲಿ ನೋಡಿ ಸುಮಾರು ಪಕ್ಷಿಗಳ ಹೆಸರನ್ನು ಹೇಳೋದು ಉಂಟು. ಶುಕ, ಬಕ, ಕೋಕಿಲ, ಚಾತಕ, ಉಲೂಕ, ಮಯೂರ, ಕಪೋತ, ಪಾರಾವತ, ಕುಕ್ಕುಟ ಅಂತೆಲ್ಲ. ನಾವು ಎಷ್ಟೋ ಪಕ್ಷಿಗಳನ್ನು ನೋಡಿರೋದಿಲ್ಲ. ಬೆಂಗಳೂರಿನಲ್ಲಿ ಏನೋ ಅಲ್ಪ ಸ್ವಲ್ಪವಾದರೂ ಪಕ್ಷಿಗಳು ಕಾಣಿಸುತ್ತವೆ. ನ್ಯೂಯಾರ್ಕ್ನಲ್ಲಿ, ಲಾಸ್ ಏಂಜಲೀಸ್ನಲ್ಲಿ ಏನೂ ಕಾಣಿಸೋದಿಲ್ಲ. ಅಲ್ಲಿ ಇರುವೆ ಹಲ್ಲಿಗಳು ಕಾಣಿಸೋದಿಲ್ಲ. ಮೃಗಾಲಯದಲ್ಲೇ ನೋಡಬೇಕು, ಇಂಟರ್ನೆಟ್ಟಲ್ಲಿ ನೋಡಬೇಕು, ಅಥವಾ ಇದು ಯಾವುದು ಸಫಾರಿ ಅಂತ ಮಾಡ್ಕೊಂಡು ಹೋಗಬೇಕು, ಬರ್ಡ್ ಪಾರ್ಕ್ ಇತ್ಯಾದಿಗಳಲ್ಲಿ ಹೋಗಿ ನೋಡಬೇಕು. ಇಲ್ಲದೇ ಇದ್ದರೆ ಅಲ್ಲ, ಸಹಜವಾಗಿ ನಮ್ಮ ಬದುಕಿನ ಭಾಗವಾಗಿ ಅವು ಇರೋದಿಲ್ಲ. ನಮಗೆ ಲೆಕ್ಕ ಹಾಕಿದ್ರೆ ನನಗೆ ನಮ್ಮ ಬೆಂಗಳೂರಿನಲ್ಲಿ ಕಾಣಿಸ್ತಕ್ಕಂಥ ಪಕ್ಷಿಗಳು ಒಂದು 30-35 ಬಗೆಯ ಪಕ್ಷಿಗಳು ನನಗೆ ಗುರುತಿಗೆ ಕಾಣಿಸತ್ವೆ.
ಈಗ ನಾಮದ ಕೋಳಿ, ಗುಳಗು-ಮುಳುಕ ಅಂತಂದರೆ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ? ಚಂದ್ರಮುಕುಟ, ಗೊರವಂಕ, ಜೇನು ಹಕ್ಕಿ, ತೇನೆ ಹಕ್ಕಿ, ಕಾಜಾಣ ತುಂಬ ಜನಕ್ಕೆ ಗೊತ್ತಾಗೋಲ್ಲ. ಗುರ್ತು ಹಿಡಿಬೇಕು ಅವನ್ನು, ಆಗಲೇ ಗೊತ್ತಾಗುತ್ತದೆ. ಚಿಪ್ಪಿಗ ಹಕ್ಕಿ ಇವೆಲ್ಲ ಕೂಡ ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥವು. ಮಿಂಚುಳ್ಳಿ ಎಲ್ಲ ಗುಮ್ಮೆ ಹಕ್ಕಿ ಅಂತಾರೆ, ಸ್ಪಾಟೆಡ್ ಓಲ್ ಅಂತ ಕರೀತಾರೆ. ಅದಕ್ಕೆ ಗುಮ್ಮೆ ಹಕ್ಕಿ, ಹಾಲಕ್ಕಿ ಅಂತಲೂ ಕರೀತಾರೆ. ಇನ್ನು ಸ್ವಲ್ಪ ದೊಡ್ಡ ಜಾತಿಯ ಗೂಬೆ, ಗೂಬೆಗೆ ಗುಮ್ಮೆ ಹಕ್ಕಿ, ಹಾಲಕ್ಕಿ, ಗೂಬೆ ಅಂತೆಲ್ಲ ಉಂಟು ಕನ್ನಡದಲ್ಲಿ ಬೇಕಾದಷ್ಟು ಹೆಸರುಗಳು. ಇವುಗಳನ್ನು ಸಾಮಾನ್ಯವಾಗಿ ಆದರೂ ಗುರುತಿಸುವ ಕೆಲಸ ಮಾಡಬೇಕು. ಮರಗಿಡಗಳ ಬಗ್ಗೆ ಆದರೂ ಅಷ್ಟೇ. ಯಾಕೆಂದರೆ ನಮಗೆ ಕಾಡು ಪ್ರಾಣಿಗಳು ತಕ್ಕ ಮಟ್ಟಿಗೆ ಗೊತ್ತಾಗ್ಬಿಡ್ತೇವೆ. ಹುಲಿ, ಸಿಂಹ, ಚಿರತೆ, ಕಿರುಬ, ಕಾಡು ಕೆರಬ, ಹೆಸರುಗತ್ತೆ ಅಂತ ಶುರು ಮಾಡ್ಕೊಡ್ತೀವಿ. ಕಾಡೆಮ್ಮೆ, ಕಾಡದನ, ತೋಳ, ನರಿ ಅಂತೆಲ್ಲ. ಆದರೆ ಪಕ್ಷಿಗಳಿಗೆ ಬಂದಾಗ 5-6ಕ್ಕೂ ಮುಗಿದೋಗ್ಬಿಡ್ತವೆ. ಕಾಗೆ ಅಂತೀವಿ, ಕೋಗಿಲೆ ಅಂತೀವಿ, ಗಿಣಿ ಅಂತೀವಿ, ಗುಬ್ಬಿ ಅಂತೀವಿ, ಹದ್ದು ಅಂತೀವಿ, ಗರುಡ ಅಂತೀವಿ, ಕೊಕ್ಕರೆ ಅಂತಂತೀವಿ. ಇನ್ನು ಹಂಸ ಇನ್ನು ಹೊರಟೋಗ್ಬಿಡುತ್ತೆ ಪುರಾಣದ ಕಡೆಗೆ, ಗಂಡಬೇರುಂಡ ಹೀಗೆಲ್ಲ. ಹಾಗಲ್ಲದೆ ಬೇರೆ ಪಕ್ಷಿಗಳು ನಮಗೆ ತಿಳಿಯೋದಿಲ್ಲ. ಅವುಗಳನ್ನು ತಿಳ್ಕೊಳ್ಳೋ ಪ್ರಯತ್ನವೂ ಮಾಡಬೇಕು. ಪ್ರಾಚೀನ ಕಾವ್ಯಗಳಲ್ಲಿ ಇದು ಒಂದು ನಡೆಯುತ್ತದೆ. ವನವರ್ಣನೆಯಲ್ಲಿ, ಮೃಗೀಯ ವರ್ಣನೆಯಲ್ಲಿ ಪ್ರಾಣಿಗಳ, ಪಕ್ಷಿಗಳ ಪರಿಚಯವನ್ನು ಕೆಲವು ಕವಿಗಳಾದರೂ ಪ್ರಾಮಾಣಿಕವಾಗಿ ಮಾಡಿಕೊಡೋ ಪ್ರಯತ್ನ ಇದೆ. ಇರಲಿ, ಪಂಚತಂತ್ರಾದಿಗಳು ಈ ಬಗ್ಗೆ ಕೂಡ ಗಮನ ಹರಿಸುತ್ತವೆ ಅನ್ನೋದನ್ನು ನೋಡಬೇಕು. ಎಷ್ಟು ತರಹ ಪಕ್ಷಿಗಳು ಪಂಚತಂತ್ರದಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತವೆ ಅಂತಂದರೆ, ಒಂದು 15-20 ಬಗೆಯ ಪಕ್ಷಿಗಳಂತೂ ನೇರವಾಗಿ ಬರುವುದನ್ನು ನಾವು ನೋಡ್ತೀವಿ. ಸಾಕಷ್ಟು ಬಗೆಯ ಪ್ರಾಣಿಗಳನ್ನು ಕಾಣ್ತೀವಿ. ಮಕ್ಕಳಿಗೆ ಈ ಮಟ್ಟದ ತಿಳುವಳಿಕೆಯೂ ಆಗಬೇಕಲ್ವ, ಅದು ಉಂಟು. ಆ ಎಲ್ಲ ಪಕ್ಷಿಗಳು ಸೇರಿ ಮಹಾ ಕೋಲಾಹಲದಿಂದ ಆರಂಭ ಮಾಡ್ತವೆ. ಅಹೋ ಅಸ್ಮಾಕಂ ತಾವದ್ ವೈನತೆಯೋ ರಾಜ. ನಮಗೆ ನೋಡಿದರೆ ವಿನತೆಯ ಪುತ್ರ ವೈನತೆಯ ಗರುಡ, ಅವನು ಮಹಾರಾಜ. ಆದರೆ ಸಚ ವಾಸುದೇವ ಭಕ್ತ ನ ಕಾಮಪಿ ಚಿಂತಾಂ ಅಸ್ಮಾಕಂ ಕರೋತಿ. ಅವನು ನೋಡಿದ್ರೆ ಮಹಾವಿಷ್ಣುವಿನ ಭಕ್ತನಾಗಿ, ವಾಹನವಾಗಿ ನಮ್ಮ ಚಿಂತೆಯನ್ನೇ ಮರೆತು ಬಿಟ್ಟಿದ್ದಾನೆ. ಅವನು ನಮ್ಮ ದೇಶದ ಸ್ವಾಮಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾನೆ. ಇನ್ಯಾವುದನ್ನೋ ಓಲೈಸ್ತಾ ಕೂತ್ಬಿಟ್ಟಿದ್ದಾನೆ ಅಂತ. ನಮಗಾಗಿದ್ದು ಅದೇ ತಾನೇ. ನಮ್ಮ ಮೊದಲ ಪ್ರಧಾನಮಂತ್ರಿ ಮಾಡಿದ ಅನರ್ಥ ಏನಂದರೆ, 3 ವಿಶ್ವದ ಚಿಂತೆಯೇ. ಬುಲ್ಗಾನಿ, ಟೀಟೋ, ಮತ್ತೊಬ್ಬ ಮಗದೊಬ್ಬ ಅವ್ರ ಪಕ್ಕ ಕೂತ್ಕೊಂಡು ನಾನ್ ಅಲೈಡ್ ಮೂವ್ಮೆಂಟ್ ಅಂತ, ನ್ಯಾಮ್ ಅಂತ ಮಾಡ್ಕೊಳ್ಬೇಕು ಅಂತ ಕಡೆಗೆ ನಾಮ ಹಾಕ್ಕೊಂಡಿದ್ದೊಂದೇ ಬಂತು ನಮ್ಮ ದೇಶಕ್ಕೆ ಭಾಗ್ಯ, ಇನ್ಯಾವುದೂ ಬರಲಿಲ್ಲ. ಈ ರೀತಿಯಾಗಿ ವಿಶ್ವನಾಯಕ ಆಗಬೇಕು ಅಂತ ಹೊರಟ್ರೆ ಅವನು ಸ್ವಜನಕ್ಕೆ ನಾಯಕ ಆಗೋದಿಲ್ಲ, ವಿನಾಯಕನಾಗ್ತಾನೆ. ಈ ರೀತಿಯಾಗಿದೆ ಗರುಡನ ಸ್ಥಿತಿ. ತತ್ಕಿಂ ತೇನ ವೃಥಾಸ್ವಾಮಿನ, ವೃಥಾಸ್ವಾಮಿ ಅವನು, ನಿಷ್ಪ್ರಯೋಜಕ. ಅವರಿಂದ ಏನು ಕರೆದರೆ ಬರೋದಿಲ್ಲ, ಅವನು ಎಲ್ಲಿಯೋ ಇರ್ತಾನೆ, ನಮಗೆ ಯಾವುದೂ ಹಿತ ಇಲ್ಲ ಅಂತ. ಈ ಕ್ಷೇತ್ರದ ಉಮೇದುವಾರರಾಗಿ ಯಾರು ಬೆಂಗಳೂರು ದಕ್ಷಿಣಕ್ಕೆ ನಿಂತಿದ್ದಾರೆ ಕಮಲದ ಹೂ ಹಿಡ್ಕೊಂಡು, ಅವರು ಅದೇ ರೀತಿಯಾಗಿ ಪ್ರತಿ ಸಂದರ್ಭದಲ್ಲೂ ಯಾವ್ಯಾವುದೋ ಅದೃಷ್ಟ ಕುಲಾಯಿಸ್ತಾ ಇರುತ್ತೆ. 5 ಬಾರಿನೂ ಗೆದ್ದಿದ್ದಾರೆ. ಕಾಕಂ ನಾಸ್ತಿ ಕವಳಂ ಜಾಸ್ತಿ, ಯಾರಿಗೂ ಏನೂ ಮಾಡಿಲ್ಲ. ಏನು ಪ್ರಯೋಜನ? ಏನೇನೋ ಹೇಳಿದ್ರೆ ಇಂಥದ್ದು ನಡೆಯುತ್ತದೆ, ಯಾವುದೊಂದು ಒಳ್ಳೆಯ ಕೆಲಸ ಆಗಿಲ್ಲ. ಹೀಗಿದ್ದಾಗ ಯಾವ ಪ್ರಯೋಜನ? ಎಲ್ಲೋ ಕೂತ್ಕೊಂಡು ಬಿಡ್ತಾರೆ, ಎಲೆಕ್ಷನ್ ಟೈಮಿಗೆ ಬಂದುಬಿಡ್ತಾರೆ ಬಾಗಿಲಿಗೆ ಬಂದವರೇ, ಬೇಗ ಬಾ ಎಂದವರೇ, ಬಂದುದೇಕೆಂದವರೇ ನೀವಲ್ಲವೇ 10 ವರ್ಷದ ಮುನ್ನ ಅಂತ ನಾವು ಹೇಳಬೇಕು. 5 ವರ್ಷದ ಮುನ್ನ ಮತದಾನ ಸಮಯದಳು ಅತ್ತಿತ್ತ ಸುಳಿದವರು ನೀವಲ್ಲವೇ ಅಂತ, ನೀವಲ್ಲವೇ ಅಂತ, ನಾವಿಲ್ಲವೇ ಸೋಲಿಸಲು ನಾವಿಲ್ಲವೇ ಅಂತ ಕಡೆಗೆ ಮುದ್ರೆ ಒತ್ತಬೇಕು ಮುಖಕ್ಕೆ. ಹೀಗಾಗಿ ಅಂಥ ಸ್ವಾಮಿಯಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ. ಬೇಗ ಹಿ ಶುಡ್ ಬಿ ಆಕ್ಸೆಸಿಬಲ್ ಟು ದ ನೀಡಿ, ಅದು ತುಂಬ ಮುಖ್ಯ. ಒಂದು ಸಂದರ್ಭವನ್ನು ಹೇಳ್ತೀನಿ. ಈಗ ಒಂದು 2-2.5 ವರ್ಷದ ಕೆಳಗೆ ನಾವು 4 ಜನ ಸ್ನೇಹಿತರು ಗುಜರಾತ್ ರಾಜಸ್ಥಾನ ಯಾತ್ರೆ ಮಾಡಿದಾಗ, ನಾನು ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಹುಡುಕೊಂಡು ಹೋಗಿದ್ದು ಅಂದರೆ ಇದುವರೆಗೂ ಒಬ್ಬನ್ನೇ, ನರೇಂದ್ರ ಮೋದಿಯನ್ನು ನೋಡಬೇಕು ಅಂತ ಹೋಗಿದ್ದು. ನರೇಂದ್ರ ಮೋದಿಯವರನ್ನು ಅವರ ಮನೆಯಲ್ಲೇ ಕಂಡಿದ್ದು. ನಾವು 4 ಜನ ಹೋದಾಗ ಯಾವ ಪುಢಾರಿಗಳು ಇರಲಿಲ್ಲ. ಇಲ್ಲೆಲ್ಲ ಬೆಂಗಳೂರಿನಲ್ಲಿ ಎಷ್ಟೋ ಮಂತ್ರಿಗಳ ಮನೆಗಳ ಮುಂದೆ ಅವರೇನು ಅಂತ್ಯಕ್ರಿಯೆನ ನಡೀತಾ ಇರೋದು ಅನ್ನೋಷ್ಟು ರಾಶಿ ಜನ ಇರ್ತಾರೆ. ಅಲ್ಲಿ ಯಾರೂ ಇರಲಿಲ್ಲ, ಯಾವ ಕೋಲಾಹಲವೂ ಇರಲಿಲ್ಲ. ತುಂಬ ಚಿಕ್ಕದಾದದ್ದು. ನನ್ನ ಮನೆಯ ಹಜಾರ ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡ ಕೊಠಡಿ. ಅಲ್ಲಿ
ಆತ ಮಾತ್ರ ಇದ್ದದ್ದು. ಆತನ ಕಾರ್ಯದರ್ಶಿ ನಮ್ಮನ್ನು ಒಳಗೆ ಬಿಟ್ಟದ್ದು. ಒಳಗೆ ಹೋಗುವ ಮುನ್ನ ಇನ್ನೊಬ್ಬ ಬಂದು ನಮಗೆ ಟೀ ಕೊಟ್ಟದ್ದು. ಮತ್ತಿನ್ನೊಂದು ಪ್ರಾಣಿ ಇಲ್ಲ. ಒಳಗೆ ನಾವು ಕೂತ್ಕೊಂಡ್ರೆ 47 ನಿಮಿಷ, ಲೆಕ್ಕ ಇಟ್ಟಂತೆ 47 ನಿಮಿಷ. ನಮ್ಮಿಂದ ಏನಾಗಬೇಕಾಗಿದೆ ನರೇಂದ್ರ ಮೋದಿಗೆ? ನಾವೇನು 10 ಜನ MP ಗಳನ್ನು ಕೊಡ್ತೀವ, 25 ಜನ MLAಗಳನ್ನು ಕೊಡ್ತೀವ? ಏನೂ ಇಲ್ಲ. ಸುಮ್ಮನೆ ಹೋಗಿದ್ದು. ಒಂದು ಫೋನ್ ಕಾಲಿನ ಕೋಲಾಹಲ ಇಲ್ಲ, ಒಂದು SMS ಕೋಲಾಹಲ ಇಲ್ಲ, ಆಪ್ತ ಕಾರ್ಯದರ್ಶಿಗಳು ಬಂದು ಕಿವಿ ಕಚ್ಚೋದಿಲ್ಲ, ಇನ್ಯಾವುದೋ ಪುಡಾರಿಗಳು ಬಂದು ನೋಡೋದಿಲ್ಲ, ಮತ್ತಾವುದೂ ಇಲ್ಲ. ಆಗ ಸಮಸ್ಯೆಗಳು ಸಾಕಷ್ಟಿದ್ವು ಗುಜರಾತ್ನಲ್ಲಿ. ಆ ಎಲ್ಲ ಸಂದರ್ಭದಲ್ಲಿ ಮುಂದೆ ಹತ್ತಿರದಲ್ಲೇ ಚುನಾವಣೆ ಎಲ್ಲ ಬರೋದಿತ್ತು. ಹಾಗಿದ್ದಾಗಲೂ ಕೂಡ 47 ನಿಮಿಷ ಕಣ್ಣಲ್ಲಿ ಕಣ್ಣಿಟ್ಟು ಆತ ನಮ್ಮಗಳ ಜೊತೆ ಮಾತಾಡಿದ್ದಾರೆ. ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ನನ್ನ ದೇಶದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ. ಅದನ್ನು ಕೇಳಿದೆ. ಪ್ರತಿಯೊಬ್ಬರ ಕೆಲಸ ಏನು, ಆಸಕ್ತಿ ಏನು, ಮತ್ತೊಂದೇನು, ನೀವು ಗುಜರಾತನ್ನು ಓಡಾಡಿದ್ರಲ್ಲ, ನಿಮಗೇನು ಅನ್ನಿಸ್ತು, ಈ ಥರದ್ದು ಕೇಳೋದು. ಅದರ ಹಿಂದಿನ ದಿವಸ ನಾನು ಸೋಮನಾಥ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ. ಅದು ಗೊತ್ತಾಯಿತು ಆತನಿಗೆ. ಅಲ್ಲಿ ಹೇಗಿದ್ದಾರೆ ಅಧ್ಯಾಪಕರು, ಯಾವ ಥರ ಅನ್ನಿಸ್ತು ವಿಶ್ವವಿದ್ಯಾಲಯ, ಹೀಗೆ ಬೇಕಾದಷ್ಟು ವಿಷಯಗಳನ್ನ ತನ್ನ ರಾಜ್ಯದ ಬಗ್ಗೆನೇ ಕೇಳಿದ್ದೆ ಹೊರತು ತಾನು ಈ ಸಾಧನೆ ಮಾಡಿದ್ದೀನಿ, ಆ ಸಾಧನೆ ಮಾಡಿದ್ದೀನಿ ಯಾವುದೂ ಇಲ್ಲ. ಕೇಳಿದ್ದಕ್ಕೆ ಸಂಗತವಾದ ಉತ್ತರ. ಅಂದರೆ ಫೋಕಸ್ ಆಫ್ ಅಟೆನ್ಷನ್ ಅನ್ನೋದು ಎಷ್ಟರ ಮಟ್ಟಿಗಿತ್ತು. ನಮ್ಮಂಥ ತೀರ ನಿಷ್ಪ್ರಯೋಜಕರಾದವರು ಯಾರು ಎಕ್ಕಶ್ಚಿತ್ ಜನ ಹೋದಾಗಲೇ ಆ ಮಟ್ಟದಲ್ಲಿ ಆತನಿಗಿತ್ತು ಅಂದರೆ, ಗುಜರಾತ್ನಲ್ಲಿ ಕೋಟಿಗಟ್ಟಲೆ ಎಲ್ಲ ಉದ್ಯಮಿಗಳು ಬಂದು ಧನವನ್ನಷ್ಟು ಸುರಿದು ಪ್ರಯತ್ನವನ್ನಷ್ಟು ಮಾಡುವಾಗ, ಆ ಮಟ್ಟದ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡುವಾಗ, ಆ ಮಟ್ಟದಲ್ಲಿ ಅವರು ಪುದುವಟ್ಟುಗಳನ್ನು ಇಡುವಾಗ ಇನ್ನೆಷ್ಟು ಶ್ರದ್ಧೆಯಿಂದ ಆಸ್ಥೆಯಿಂದ ಅವ್ರನ್ನ ಗಮನ ಇಡಬೇಡ, ಅವ್ರಿಗೆ ಬೇಕಾದದ್ದು ಮಾಡಿಕೊಡ್ಬೇಡ. ಹಾಗೆ ಯಾರಿಗಾದರೂ ಗೌರವ ವಿಶ್ವಾಸ ಬಂದೇ ಬರ್ತದಲ್ಲ. ನಮ್ಮ ಎಷ್ಟೋ ಜನ ಮಂತ್ರಿ ಮಹೋದಯರ ಹತ್ತಿರ ಹೋಗ್ತಕ್ಕಂಥ ಕೆಲವರು ಸ್ನೇಹಿತರು, ತರುಣ ಮಿತ್ರರಿದ್ದಾರೆ. ಅವ್ರು ಹೇಳ್ತಾ ಇರ್ತಾರೆ, ಕಾನೂನು ಇತ್ಯಾದಿ ಎಲ್ಲ ಬಲ್ಲಂಥ ಲಾಯರ್ಗಳು, ಸರ್ 3, 4 ಅಲ್ಲ 6, 7 ಜನ CMಗಳನ್ನು ಕಂಡಿದ್ದೀವಿ. ಅವ್ರ ಕೆಲಸಕ್ಕೆ ನಾವು ಹೋಗೋದು, ನಮಗೆ ಅವರಿಂದ ಏನು ಕಿಲುಬು ಕಾಸು ಬೇಕಿಲ್ಲ ಅಂತ. ಆಗಲೂ ಅವರಿಗೆ ಗಿಂಡತಿ ಬಂದು ಹಿಡ್ತಕ್ಕಂಥವ್ರು, ಅವರು ಇವರು ಬೇಕಾದಷ್ಟು ಜನ ಕಿವಿ ಕಚ್ತಾನೇ ಇರ್ತಾರೆ, ಸೆಲ್ಫೋನ್ಗಳು ಬಡ್ಕೊಳ್ತಾನೆ ಇರುತ್ತೆ. ಕ್ಷಣಚಿತ್ತ ಕ್ಷಣಪಿತ್ತ, ಇಲ್ಲಿ ಹೋಗ್ತಾರೆ ಅಲ್ಲಿ ಬರ್ತಾರೆ, ಕೂತ್ಕೊಂಡು ಕೇಳೋದಿಲ್ಲ. ಅವ್ರ ಕೇಸೇ ನಾಳೆ ನಿಮ್ಗೆ ಮಾನ ಹೋಗುತ್ತೆ ಅಂತ ಹೇಳ್ತೀವಿ, ಗೊತ್ತಾಗೋಲ್ಲ. ಈ ಥರದವರಲ್ಲಿ ಇದು ಎಲ್ಲಿ ಅಂತ ಹೇಳಿಬಿಟ್ಟು. ಅಂದರೆ ಸ್ವಾಮಿಯಾದವನಿಗೆ ತನ್ನ ಜನರಿಗೆ ಮತ್ತೆ ಸಿಗುವಂಥದ್ದು ಬೇಕು. ಈ ಥರದ 10 ಸಂದರ್ಭಗಳನ್ನು ನಾನೇ ಸಾಕ್ಷಾತ್ತಾಗಿ ನೋಡಿದ್ದೀನಿ. ನನ್ನ ಪರಿಚಿತರ ಕೆಲವರು ಗುಜರಾತ್ನವರು, ಗುಜರಾತಿಗಳು ಅಲ್ಲದೇ ಇದ್ದವರು, ಮಹಾರಾಷ್ಟ್ರೀಯರು, ವಿದೇಶಿಯರು, ಅವರುಗಳಿಗೆ ಯಾವ್ಯಾವ ರೀತಿ ನರೇಂದ್ರ ಮೋದಿ ಅವರ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಮಾಡಿಕೊಟ್ಟಿದ್ದು ಅಂತ. ನರೇಂದ್ರ ಮೋದಿ ಒಂದು ಉಪಲಕ್ಷಣ, ಯಾರೂ ಆ ಥರ ಮಾಡಬಹುದು, ಮಾಡಿದ್ರೆ ಒಳ್ಳೆಯದು. ಅದು ಬೇಕು. ಆಕ್ಸೆಸಿಬಿಲಿಟಿ ಅನ್ನೋದು ತುಂಬ ಮುಖ್ಯವಾಗಿ ಬೇಕಾದದ್ದು. ಅದರಲ್ಲಿಯೂ ಲೋಕಕ್ಕೆ ಬೇಕಾದಂಥ ವಿಷಯಗಳಲ್ಲಿ ತಿಳುವಳಿಕೆ ಇದ್ದವನು ಸಿಗುವಂತೆ ಇರಬೇಕು ಜನರಿಗೆ. ಸುಲಭ ಸಾಮೀಪ್ಯ ಅನ್ನುವುದು, ಸಹೃದಯತೆ ಅನ್ನುವುದು ಸಕಲ ವಿದ್ಯಾಸ್ಥಾನಗಳಿಗೂ ತುಂಬ ಮುಖ್ಯವಾಗಿ ಬೇಕಾದದ್ದು. ವಿ ಸೀತಾರಾಮಯ್ಯನವರು ಹೇಳ್ತಾ ಇದ್ದರು, ಏನೂ ಮಾಡಬೇಕಾಗಿಲ್ಲ ಸರ್ಕಾರ, ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರಿಗೆ, DVG ಅವರಿಗೆ ಸಕಲ ಸೌಲಭ್ಯಗಳನ್ನು ಮಾಡಿಕೊಟ್ಟು ನೀವೇನೂ ಮಾಡಬೇಡಿ, ನಿಮ್ಮ ಹತ್ತಿರಕ್ಕೆ ಯಾರು ಬಂದರೂ ಅವ್ರ ಜೊತೆಗೆ ಮಾತಾಡ್ಕೊಂಡಿರಿ ಅಂದರೆ ಸಾಕು, 4 ವಿಶ್ವವಿದ್ಯಾಲಯಗಳ ಕೆಲಸನ ಅವ್ರು ಮಾಡ್ತಾರೆ ಅಂತ. ವಿದ್ಯಾಪ್ರಸಾರ ಅಂದರೆ ಇದಲ್ಲದೆ ಇನ್ಯಾವುದು? ನಾವು ಅವ್ರಿಗೇನೋ ಪ್ರಾಜೆಕ್ಟನ್ನು ಹೇರೋದು, ಅವ್ರಿಗಿನ್ನೇನೋ ಹಿಂಸೆ ಮಾಡೋದು, ಇದು ಬೇಕಾದ್ದಲ್ಲ. ಮೈಸೂರು ವಾಸುದೇವಾಚಾರ್ಯರು ಕೊನೆಯ ದಿವಸಗಳಲ್ಲಿದ್ದಾಗ R ದಿವಾಕರ್ ಅನ್ನುವರು ಮೊದಲಿಗೆ ನೆಹರು ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾದರು. ಯಾವುದೋ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಾಯಶಃ ವಾರ್ತಾ ಪ್ರಸಾರ ಇತ್ಯಾದಿಗಳಿಗೆ ಇರಬೇಕು ಅನಿಸುತ್ತದೆ. DVG ಅವರ ಮನೆಗೆ ಬಂದಿದ್ದರು. DVG ಅವರು ಈ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ, ಆದರೆ R ದಿವಾಕರ್ ಅಂತ ಹೆಸರು ಹೇಳಿಲ್ಲ. ನಾನು ಪ್ರಕಾರಾಂತರವಾಗಿ ಬೇರೆ ಕಡೆ ವಿಚಾರಿಸಿ ತಿಳ್ಕೊಂಡೆ, ಅದು ಹೌದು ಅಂತ ಗೊತ್ತಾಯಿತು. ಆಗ ಅವರು ಹೇಳಿದ್ರಂತೆ, ನೋಡಿ, ನಮ್ಮ ಮೈಸೂರು ವಾಸುದೇವಾಚಾರ್ಯರಂಥ ಸಂಗೀತ ವಿದ್ವಾಂಸರಿದ್ದಾರೆ, ವಾಗ್ಗೇಯಕಾರರು, ಮತ್ತು ಗಮಕಿಗಳಲ್ಲಿ ತುಂಬ ತಲ್ಲಜರಾದಂಥ ಗಮಕಿ ಬಿಂದೂರಾಯರಿದ್ದಾರೆ. ಇವರಿಬ್ಬರಿಗೂ 85-90 ವಯಸ್ಸು ಬಂತು. ನೀವು ಟೇಪ್ ರೆಕಾರ್ಡರ್ ಆ ಕಾಲಕ್ಕೆ ತುಂಬ ವಿರಳವಾದಂಥದ್ದು. ಆ ಒಂದು ಯಂತ್ರವನ್ನು ಇರಿಸಿ ಒಂದಷ್ಟು ಸ್ಪೂಲ್ಗಳನ್ನೋ CD-ಗಳನ್ನೋ ಇದು ಕ್ಯಾಸೆಟ್ಗಳನ್ನು ತಂದು ಇರಿಸಿ ಅವರ ಸಂಗೀತದ ಗಮಕದ ಪದ್ಧತಿಯನ್ನು ರೆಕಾರ್ಡ್ ಮಾಡಿಸಿದ್ರೆ ಉತ್ತರೋತ್ತರ ಪ್ರಯೋಜನಕ್ಕೆ ಬರ್ತದೆ. ಆಮೇಲೆ ಇವರಿಬ್ಬರು ಹೋದ್ಮೇಲೆ ಅಯ್ಯೋ ಅಂಥ ಚೆನ್ನಾಗಿತ್ತು, ಇಂಥ ಚೆನ್ನಾಗಿತ್ತು ಅಂತ ಶ್ರದ್ಧಾಂಜಲಿಯಲ್ಲಿ ಮೊಳೆ ಹೊಡೆಯೋದಕ್ಕಿಂತ ಇದು ಮೇಲಲ್ವಾ? ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಅಂದರೆ ಆ ಕಾಲದ ಸ್ಟ್ಯಾಂಡರ್ಡ್ಸ್ ಪ್ರಕಾರವಾಗಿ ಒಂದು 2,500-3 ಸಾವಿರದಷ್ಟು ಆಗ್ಬೋದು. ನೀವು ಹೇಳ್ಬೋದು ಒಂದು ದಿವಸ ಟೇಪ್ ರೆಕಾರ್ಡ್ ತೊಗೊಂಡೋಗಿ ಹಾಡು ಅಂತಂದರೆ ಅವರಿಗೆ ಆ ವಯಸ್ಸೇನು,
ಅವ್ರ ಮನಸ್ಸೇನು, ಇವೆಲ್ಲ ಕಲೆ ಒಲಿದಾಗ ಮನೋಲಹರಿ ಬಂದಾಗ ಆಗಬೇಕು, ಹಾಗೆ ಮಾಡಿದರೆ ಉತ್ತಮ ಅಂತ ಹ್ಞೂ ಅಂತ ತಲೆಯಲ್ಲಾಡಿಸಿದ್ರು ಮತ್ತೇನೂ ಮಾಡಲಿಲ್ಲ. ನನ್ನಂಥವನ ಅಹವಾಲು ಅವ್ರಿಗೆ ಎಷ್ಟು ಕೋಟಿನೋ, ಒಟ್ಟಿನಲ್ಲಿ ಈಗ ವಾಸುದೇವಾಚಾರ್ಯರು ಇಲ್ಲ, ಬಿಂದೂರಾಯರು ಇಲ್ಲ, ಅವರ ಕಂಠಶ್ರೀಯೂ ನಮ್ಮ ಜೊತೆ ಇಲ್ಲ, ಈಗ ಮೇಲ್ಹೊಳೆ ಹರಿಯುವಂತೆ ಕೋಲಾಹಲ ಮಾಡಿದ್ರೆ ಏನು ಪ್ರಯೋಜನ ಅಂತಂತಾರೆ. ಈ ದೃಷ್ಟಿಯಿಂದ ಸ್ವಾಮಿಯಾದವನಿಗೆ ತುಂಬ ಮುಖ್ಯವಾಗಿ ಆಕ್ಸೆಸಿಬಿಲಿಟಿ, ಸಂಪರ್ಕ ಸೌಲಭ್ಯ ಬಹಳ ಬೇಕು. ಅದನ್ನು ಕುರಿತು ಪಂಚತಂತ್ರ ಹೇಳುತ್ತದೆ. ಆ ಪಕ್ಷಿಗಳಿಗೆ ಹಾಗನ್ನಿಸ್ತಂತೆ, ಗರುಡ ನಮಗೇನಾದಾನು ಅಂತ ಹೇಳಿಬಿಟ್ಟು. ಹಾಗಾಗಿ ಯಹ ಲುಬ್ಧಕಪಾಶೈರ್ ನಿತ್ಯಂ ನಿಬಧ್ಯಮಾನಾನಾಂ ನ ರಕ್ಷಾಂ ವಿಧತ್ತೆ. ನಮ್ಮ ಪಕ್ಷಿಗಳು ಎಷ್ಟು ಸಾವಿರ ಲಕ್ಷ ಪಕ್ಷಿಗಳು ನಿತ್ಯವೂ ಬೇಟೆಗಾರರ ಬಲೆಗಳಿಗೆ ಸಿಕ್ಕಿ ಬೀಳೋಲ್ಲ, ಒಂದು ಬಾರಿಯೂ ಗರುಡ ಬಂದು ಬಿಡಿಸ್ಕೊಂಡು ಹೋಗಿದ್ದಿಲ್ಲ. ಹಾಗಾಗಿ ಯೋನ ರಕ್ಷತಿ ವಿತ್ರಸ್ತಾನ್ ಪೀಡ್ಯಮಾನಾನ್ ಪರೈಸ್ಸದಾ ಜಂತೂನ್ ಪಾರ್ಥಿವ ರೂಪೇಣ ಸಕೃತಾಂತೋ ನ ಸಂಶಯ. ಯಾರು ರಾಜನಾಗಿದ್ದುಕೊಂಡು ಪ್ರಜೆಗಳ ಸಂಕಟದಲ್ಲಿ ರಕ್ಷಣೆಗೆ ಬರಲ್ವೋ ಅವನು ಯಮ ಪ್ರಜೆಗಳ ಪಾಲಿಗೆ. ಯದಿನಸ್ಯಾನ್ ನರಪತಿ ಸಂಯಂಜ್ಞೇತ ತತಃ ಪ್ರಜಾ ಅಕರ್ಣಧಾರ ಜಲಧೌ ವಿಪ್ಲವೇತೇಹ ನೌರಿವ. ನಾಯಕ ಸರಿಯಾಗಿಲ್ಲದೆ ಇದ್ದರೆ ಚುಕ್ಕಾಣಿ ಹಿಡಿಯುವವನು ಇಲ್ಲದ ನೌಕೆಯಂತೆ ಪ್ರಜಾನೀಕವೇ ಮುಳುಗಿ ಹೋಗುತ್ತದೆ, ವಿಪತ್ ಸಮುದ್ರದಲ್ಲಿ ಮುಳುಗುವುದೇ ಸೈ. ಷಡಿಮಾನ್ ಪುರುಷೋ ಜಯ್ಯಾತ್ ಭಿನ್ನಾಂ ನಾವಮಿವರ್ಣವೇ ಅಪ್ರವಕ್ತಾರಂ ಆಚಾರ್ಯಂ ಅನಧೀಯಾನಂ ಋತ್ವಿಜಂ ಅರಕ್ಷಿತಾರಂ ರಾಜಾನಂ ಭಾರ್ಯಾಂಚ ಅಪ್ರಿಯವಾದಿನೀಂ ಗ್ರಾಮಕಾಮಂಚ ಗೋಪಾಲಂ ವನಕಾಮಂಚ ನಾಪಿತಂ. ಇದು ಸಂಕೇತ ಮಾತ್ರ, ಇಲ್ಲಿರುವುದನ್ನು ವಿಸ್ತರಿಸಬಹುದು, ಆದರೂ ಸ್ವಾರಸ್ಯಕಾರಿಯಾಗಿದೆ. 6 ಜನ ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿಲ್ಲದೆ ಇದ್ದರೆ ಅವ್ರನ್ನ ಜನ ದೂರ ಇಡಬೇಕು. ಯಾರು ಅಂತಂದರೆ ಅಪ್ರವಕ್ತಾರಂ ಆಚಾರ್ಯಂ, ಚೆನ್ನಾಗಿ ಪಾಠ ಮಾಡದ ಗುರುವನ್ನು, ಅನಧೀಯಾನಂ ಋತ್ವಿಜಂ, ಚೆನ್ನಾಗಿ ಅಧ್ಯಯನ ಮಾಡದೇ ಇರತಕ್ಕಂಥ ವಿದ್ವಾಂಸನನ್ನು, ರಕ್ಷಣೆ ಕೊಡದ ರಾಜನನ್ನು, ಒಳ್ಳೆ ಮಾತಾಡದ ಹೆಂಡತಿಯನ್ನು, ಗಂಡನಿಗೂ ಅದೇ ಅನ್ವಯ ಆಗುತ್ತದೆ. ಮತ್ತು ಗೋಮಾಳಗಳಲ್ಲಿ ಓಡಾಡದೆ ಊರಲ್ಲಿಯೇ ಓಡಾಡಿಕೊಂಡು ದನಗಳನ್ನೆಲ್ಲೋ ಬಿಟ್ಟಿರ್ತಾನಲ್ಲ ಅಂಥ ಗೋಪಾಲಕನನ್ನು, ಮತ್ತು ಊರಿಗಿಂತ ಹೆಚ್ಚಾಗಿ ಕಾಡುಮೇಡಲ್ಲೇ ಓಡಾಡ್ತಾ ಇರ್ತಕ್ಕಂಥ ಹಜಾಮನನ್ನು. ಯಾಕೆಂದರೆ ಆ ಕಾಲದಲ್ಲಿ ಕ್ಷೌರಿಕನಿಗೆ ಒಂದಷ್ಟು ಚಿಕಿತ್ಸಾಶಾಸ್ತ್ರವೂ ಗೊತ್ತಿತ್ತು. ವಿಶೇಷವಾಗಿ ಸರ್ಜರಿ ಅಂತೀವಲ್ಲ, ಶಲ್ಯ ಚಿಕಿತ್ಸಾ ಅಂತ ಏನು ಕರಿತೀವಿ, ಶಲ್ಯ ಪ್ರಯೋಗ, ಅದನ್ನು ಹೆಚ್ಚಾಗಿ ಮಾಡ್ತಾ ಇದ್ದ. ಅದಕ್ಕೆಷ್ಟು ಬೇಕು ಅಷ್ಟು ಅವನಿಗೆ ತಿಳುವಳಿಕೆ ಇರ್ತಾ ಇತ್ತು. ಆದರೆ ಅದನ್ನು ಕ್ಯಾಪಿಟಲ್ ಮಾಡಿಕೊಂಡು ಕಾಡು ಮೇಡು ಎಲ್ಲ ಅಲ್ಕೊಂಡು ಮೂಲಿಕೆಗಳನ್ನು ತೊಗೊಂಡು ಬರ್ತೀನಿ ಮತ್ತೊಂದು ಮಾಡ್ತೀನಿ ಅಂತಂದರೆ ನಿತ್ಯ ಜನರ ತಲೆ ಕೆತ್ತೋದು ಯಾರು? ಹೀಗಾಗಿ ಯಾರು ಏನು ಮಾಡಬೇಕು ಅದನ್ನು ಮಾಡದೆ ಬೇರೆ ಕಡೆಗೆ ಅವರ ಆಸಕ್ತಿ ಹೋದರೆ ಅವ್ರನ್ನ ಲೋಕ ಬಿಡುತ್ತದೆ ಅಂತ. ಈ ರೀತಿಯಾದದ್ದರ ಪಟ್ಟಿ ತುಂಬ ದೊಡ್ಡದಿದೆ. ಪಂಚತಂತ್ರ ಇಷ್ಟು ಮಾತ್ರ ಹೇಳಿದೆ ಅಷ್ಟೇ, ಇನ್ನೇನಲ್ಲ. ಆಮೇಲೆ ಇನ್ಯಾರನ್ನಾರು ರಾಜನನ್ನು ಇಟ್ಕೊಳ್ಳೋಣ, ಕಶ್ಚಿತ್ ರಾಜ ವಿಹಂಗಮಾನಾಂ ಕ್ರಿಯತಾಮನ್ಯ, ಯಾರಾದರೂ ಬೇರೆಯವ್ರನ್ನ ಇಟ್ಕೊಳ್ಳೋಣ ಅಂತ. ಆಗ ತೈರ್ಭದ್ರಾಕಾರಂ ಉಲೂಕಮಲೋಕ್ಯ ಸರ್ವೈರಭಿಹಿತಂ. ಆಗ ಗೂಬೆ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತಂತೆ. ಏಷ ಉಲೂಕೋ ರಾಜ ಅಸ್ಮಾಕಂ ಭವಿಷ್ಯತಿ ತದಾನೀಯತಾಂ ನೃಪಾಭಿಷೇಕ ಸಂಬಂಧಿನ ಸಂಭಾರ. ಈ ಗೂಬೆ ಜೋರಾಗಿ ಭದ್ರಾಕಾರ ಮಂಗಳವಾಗಿ ಮನೋಹರವಾಗಿ ಕಾಣಿಸುತ್ತದೆ ಅಂತ. ಬಂಗಾಳದಲ್ಲೆಲ್ಲ ಗೂಬೆ ಲಕ್ಷ್ಮಿಯ ವಾಹನ ಅಂತ ಬೇರೆ ಕಥೆ ಉಂಟಲ್ವ. ಈಚೆಗೆ ಸಂತೋಷಿಮಾ ವ್ರತ ಇತ್ಯಾದಿ ಮಾಡಿದವರು ಸಂತೋಷಿಮಾಗೂ ಕೂಡ ಗೂಬೆಗಳು ವಾಹನ ಅಂತ, ಕೆಲವರು ಸಿಂಹ ಅಂತ ಹೇಳ್ತಾರೆ. ಸಿಂಹದ ಜಾಗ ಗೂಬೆ ಬಂದು ಕೂತಿದೆ. ಏನು ಮಾಡೋದು, ಹೆಸರಿಗೆ ಸಿಂಹ ಆಗಿ ಗೂಬೆ ಆಗುವಂಥದ್ದು ಉಂಟು. ಮನಮೋಹನ್ ಸಿಂಹನೇ ಇಲ್ವೇ? ದಿವಾಂಧ, ಗೂಬೆಗೆ ದಿವಾಂಧ ಅಂತ, ಇವನು ದಿವಾರಾತ್ರಿಯಂಧ ಆಗಿ ಕೂತುಬಿಟ್ಟಿದ್ದಾನೆ. ಇರಲಿ, ಗೂಬೆಯನ್ನು ಪಟ್ಟಾಭಿಷೇಕ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಸಾಧಿತೆ ವಿವಿಧ ತೀರ್ಥೋದಕ್ಕೆ ಪ್ರಗುಣೀಕೃತೆ ಅಷ್ಟೋತ್ತರ ಶತ ಮೂಲಿಕಾ ಸಂಘಾತೆ ಪ್ರದತ್ತೆ ಸಿಂಹಾಸನೆ ವರ್ತಿತೆ ಸಪ್ತದ್ವೀಪ ಸಮುದ್ರ ಭೂಧರ ವಿಚಿತ್ರೇ ಧರಿತ್ರಿ ಮಂಡಲೇ ಪ್ರಸಾರಿತೆ ವ್ಯಾಘ್ರಚರ್ಮಣಿ ಆಪೂರಿತೇಷು ಹೇಮಕುಂಭೇಶು ದೀಪೇಶು ವಾದ್ಯೇಶು ಚ ಸಜ್ಜೀಕೃತೇಷು ದರ್ಪಣಾದಿಷು ಮಾಂಗಲ್ಯವತ್ಸುಷು ವಸ್ತುಷು ಪಠತ್ಸು ವಂದಿಮುಖ್ಯೇಷು ವೇದೋಚ್ಚಾರಣಪರೇಷು ಸಮುದಿತ ಮುಖೇಶು ಬ್ರಾಹ್ಮಣೇಶು ಗೀತಪರೇ ಯುವತಿಜನೆ ಆನೀತಾಯಾಂ ಅಗ್ರಮಿಷ್ಯಾಂ ಕೃಕಾಲಿಕಾಯಾಂ ಉಲೂಕಃ ಅಭಿಷೇಕಾರ್ಥಂ ಯಾವತ್ ಸಿಂಹಾಸನ ಉಪಶತಿ ತಾವತ್ ಕುತೋಪಿ ವಾಯಸಃ ಸಮಾಗತಃ. ಎಲ್ಲ ಸತಿಸಪ್ತಮಿ ಪ್ರಯೋಗದ ರಮಣೀಯವಾದ ವಾಕ್ಯ, ಒಂದು ದಂಡಾಕಾರವಾದ ದೊಡ್ಡ ವಾಕ್ಯ, ಬಹಳ ಚೆನ್ನಾಗಿದೆ.
ಗೂಬೆ ಪಟ್ಟಾಭಿಷೇಕಕ್ಕೆ ಇಷ್ಟೆಲ್ಲ ಕೋಲಾಹಲವ ಸನ್ನಾಹವ ಅಂತ ಅನಿಸ್ಬೋದು. ಆದರೆ ಒಬ್ಬ ರಾಜನಿಗೆ ಪಟ್ಟಾಭಿಷೇಕ ಆಗಬೇಕಾದ್ರೆ ಏನು ಬೇಕೋ ಅದನ್ನೆಲ್ಲ ಹೇಳಿರ್ತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತದೆ. ಸಿಂಹಾಸನವನ್ನು ಸಜ್ಜು ಮಾಡಿದನು. ಮತ್ತು ಸಪ್ತದ್ವೀಪ ಸಮುದ್ರ ಭೂದರ ವಿಚಿತ್ರೇ ಧರಿತ್ರಿ ಮಂಡಲೆ ಅಂದರೆ ಸಪ್ತದ್ವೀಪಗಳು, ಸಪ್ತಕುಲಾಚಲ ಪರ್ವತಗಳು ಇವೆಲ್ಲ ಶೋಭಿಸ್ತಕ್ಕಂಥ ಈ ಭೂಮಂಡಲಕ್ಕೆ ಶೋಭಾಯಮಾನವಾಗುವ ಸಿಂಹಾಸನವನ್ನು ಚಪ್ಪರವನ್ನು ಎಲ್ಲ ಹಾಕಿದ್ರು. ಮತ್ತು ಸಿಂಹಾಸನದ ಮೇಲೆ ಹುಲಿ ಚರ್ಮ ವ್ಯಾಘ್ರ ಚರ್ಮವನ್ನು ಹಾಸಬೇಕು ಅಂತುಂಟು. ಕೆಲವು ಕಡೆ ಸಿಂಹಚರ್ಮ ಅಂತ ಕೂಡ ರಾಜ್ಯಾಭಿಷೇಕ ಪದ್ಧತಿಯಲ್ಲಿ ಬರ್ತದೆ. ಇಲ್ಲಿ ಕೆಲವೊಂದು ವಿವರಗಳು ಕೊಟ್ಟಿದ್ದಾರೆ, ಕೆಲವು ಬಿಟ್ಟಿದ್ದಾರೆ. ಉದಾಹರಣೆಗೆ 16 ಎತ್ತುಗಳನ್ನು ಹೂಡಿದ ರಥದಲ್ಲಿ ಕರ್ಕೊಂಡು ಬರಬೇಕು ಅಂತ ನಿಯಮ ಇದೆ. ಮಹಾಭಾರತದಲ್ಲಿ ಬರುತ್ತದೆ, ಧರ್ಮರಾಜನ 16 ಎತ್ತುಗಳು ಹೂಡಿದ ಮಹಾರಥದಲ್ಲಿ ಭೀಮನೇ ಸಾರಥಿಯಾಗಿದ್ದುಕೊಂಡು ಕರ್ಕೊಂಡು ಬಂದ ಅಂತ. ಇಲ್ಲ ಅದೇನಿಲ್ಲ. ಆಮೇಲೆ ದಿವ್ಯ ತೀರ್ಥ ಉದಕಗಳನ್ನೆಲ್ಲ ತಂದು ನದಗಳಿಂದ ತಟಾಕಾದಿಗಳಿಂದ ಉದಕವನ್ನು ವಿವಿಧ ತೀರ್ಥೋದಕ ಅದನ್ನೆಲ್ಲ ತಂದಿದ್ದಾರೆ. ಮತ್ತು ಬಂಗಾರದ ಬಟ್ಲುಗಳನ್ನೆಲ್ಲ ಇಟ್ಟಿದ್ದಾರೆ. ಹೇಮಕುಂಭಗಳಲ್ಲಿ ಆ ತೀರ್ಥವನ್ನು ಸಜ್ಜೀಕರಣ ಮಾಡಿದ್ದಾರೆ. ದೀಪಗಳನ್ನು ವಾದ್ಯಗಳನ್ನು ಎಲ್ಲವನ್ನೂ ಬೆಳಗಿಸಿ ಮೊಳಗಿಸಿದ್ದಾರೆ. ಕನ್ನಡಿ ಕಲಶ ಇತ್ಯಾದಿ ಮಾಂಗಲಿಕ ದ್ರವ್ಯಗಳನ್ನೆಲ್ಲ ಅಲ್ಲಿ ಜೋಡಿಸಿದ್ದಾರೆ. ವಂದಿ ಮಾಗಧರು ಜೈಕಾರವನ್ನು ಮತ್ತು ಜೈಗೀತೆಗಳನ್ನು ಹಾಡ್ತಾ ಇದ್ದಾರೆ. ವಿದ್ವಾಂಸರು ಬ್ರಾಹ್ಮಣರು ವೇದಘೋಷ ಮಾಡ್ತಾ ಇದ್ದಾರೆ. ನರ್ತಕಿಯರು ನರ್ತನ ಮಾಡ್ತಾ ಇದ್ದಾರೆ. ಗಾಯಕಿಯರು ಗಾನ ಮಾಡ್ತಾ ಇದ್ದಾರೆ. ಮತ್ತು ಕೃಕಾಲಿಕಾ ಅಂತ ಆ ಗೂಬೆಯ ಹೆಂಡತಿ, ಆ ಗೂಬೆಯ ಹೆಂಡತಿ ಕೂಡ ಅಲ್ಲಿ ಬಂದಿದ್ದಾಳೆ. ಆಗ ಎಲ್ಲವನ್ನೂ ಸೇರಿಸಿ ಈಗ ಆ ಗೂಬೆಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದುಕೊಂಡಿದ್ದಾಗ ಒಂದು ಕಾಗೆ ಬಂದುಬಿಡ್ತಂತೆ. ಅಹೋ ಕಿಮೇಶ ಸಕಲ ಪಕ್ಷಿ ಸಮಾಗಮೋ ಮಹೋತ್ಸವಶ್ಚ, ಇದೇನು ಎಲ್ಲ ಪಕ್ಷಿಗಳ ಕೋಲಾಹಲ ಸಮಾಗಮ. ಅತತೆ ಪಕ್ಷಿಣಸ್ತಂ ದೃಷ್ಟ ಮಿತ ಪ್ರೋಚು. ಆಗ ಕಾಗೆಯನ್ನು ನೋಡಿ, ಅದುವರೆಗೂ ಕಾಗೆಗೆ ಗೊತ್ತಿರಲಿಲ್ಲ, ಆಕಸ್ಮಿಕ ಬಂತು, ಏನಿದು ಕೋಲಾಹಲ ಅಂತಂದಾಗ ಕಾಗೆಯನ್ನು ನೋಡಿ ಇವುಗಳೆಲ್ಲ ಪಕ್ಷಿಣಾಂ ಮಧ್ಯೆ ವಾಯಸಶ್ಚತುರ ಇದು ಶ್ರೂಯತೆ, ಪಕ್ಷಿಗಳಲ್ಲಿ ಕಾಗೆ ಬುದ್ಧಿವಂತ ಅಂತ ಕೇಳಿದ್ದೀವಿ ಅಂತ. ಗೂಬೆಯನ್ನು ಬುದ್ಧಿವಂತ ಅಂತ ಹೇಳ್ತಾರೆ, ಕಾಗೆಯನ್ನು ಹೇಳ್ತಾರೆ. ಕಾಗೆಗೆ ರೋಗ ಬರುವುದಿಲ್ಲ, ದೀರ್ಘಕಾಲ ಬದುಕಿರುತ್ತದೆ, ಹಾಗಾಗಿ ಅದಕ್ಕೆ ಜಾಣ್ಮೆ ಉಂಟು ಮತ್ತು ಅದಕ್ಕೆ ವಿತರಣಶೀಲತೆ ಇದೆ. ತನ್ನ ಅನ್ನ ಬಂದರೆ 10 ಜನಕ್ಕೆ ಹಂಚಿ ತಿನ್ನುತ್ತದೆ. ಭಿಕ್ಷುಕ ಆ ಕೆಲಸ ಮಾಡೋಲ್ಲ, ಕಾಗೆ ಮಾಡುತ್ತದೆ ಆ ಕೆಲಸವನ್ನು. ಮತ್ತು ಬೇರೆಯವರ ಮಕ್ಕಳನ್ನು ತಾನಿಟ್ಟುಕೊಂಡು ಬೆಳೆಸುತ್ತದೆ, ಕೋಗಿಲೆ ಇದು. ಹೀಗೆಲ್ಲ ಔದಾರ್ಯ ಉಂಟು ಅಂತೆಲ್ಲ ಕಥೆಗಳು ಉಂಟು. ಹಾಗಾಗಿ ನರಾಣಾಂ ನಾಪಿತೋ ಧೂರ್ತಃ ಪಕ್ಷಿಣಾಂಚೈವ ವಾಯಸಃ ದಂಷ್ಟಿಣಾಂಚ ಶೃಗಾಲಸ್ತು ಶ್ವೇತಭಿಕ್ಷು ತಪಸ್ವಿನಾಂ. ಮನುಷ್ಯರಲ್ಲಿ ತುಂಬ ಬುದ್ಧಿವಂತ ಕ್ಷೌರಿಕ, ಪಕ್ಷಿಗಳಲ್ಲಿ ಕಾಗೆ, ಇನ್ನು ಪ್ರಾಣಿಗಳಲ್ಲಿ ನರಿ, ಸನ್ಯಾಸಿಗಳಲ್ಲಿ ಜೈನ ಭಿಕ್ಷು ಶ್ವೇತಾಂಬರ ಭಿಕ್ಷು ಅಂತ. ಇದೆಲ್ಲ ಹೇಗೋ ಅಂತ ಲೆಕ್ಕ ಮಾಡೋದಕ್ಕೆ ಆಗೋದಿಲ್ಲ. ಶ್ವೇತಾಂಬರ ಭಿಕ್ಷುವೇನ ಬುದ್ಧಿವಂತ, ದಿಗಂಬರನಲ್ವೇ ಅಥವಾ ಕಾಷಾಯಾಂಬರನಲ್ವೇ ಅಂತ ಪ್ರಶ್ನೆ ಕೇಳಬಹುದು. ಅದಲ್ಲ, ಕೆಲವೊಮ್ಮೆ ಕೆಲವು ನೀತಿಗಳಿಗೆ ಮೂಲ ಹೇಗೆ, ಅವುಗಳಿಗೆ ಸಮರ್ಥನೆ ಹೇಗೆ ಅಂತ ಗೊತ್ತಾಗೋಲ್ಲ. ತಾತ್ಪರ್ಯವಾಗಿ ಕೆಲವೊಬ್ಬರನ್ನ ಕೆಲವೊಂದು ರೀತಿ ಬುದ್ಧಿವಂತರು ಅಂತ ಅಂದುಕೊಂಡಿರ್ತಾರೆ. ಎಷ್ಟೋ ಜನಗೊಂದು ನಂಬಿಕೆ ಇದೆ. ಯಾಕೆಂದರೆ ನಮ್ಮ ಕರಾವಳಿಯ ಕಡೆ ಇರತಕ್ಕಂಥ ಗೌಡ ಸಾರಸ್ವತ ವರ್ಗ ಹೆಚ್ಚು ಬುದ್ಧಿವಂತರು ಅಂತ. ಅವರ ಬುದ್ಧಿವಂತಿಕೆ ಕಾರಣ ಅವರು ಮೀನು ತಿನ್ನೋದು ಅಂತ. ಹಾಗಾಗಿ ಮೀನಿನ ತಲೆ ತಿಂದವರು ಬುದ್ಧಿವಂತರಾಗ್ತಾರೆ ಅಂತ ಹೀಗೆಲ್ಲ ಕಥೆಗಳು ಬಂದಿವೆ. ಅದಕ್ಕೆ ಯಾವ ದೊಡ್ಡ ವೈಜ್ಞಾನಿಕವಾದ ಆಧಾರವೂ ಇಲ್ಲ. ಏನೆಂದರೆ ವ್ಯಾಪಾರ ವಾಣಿಜ್ಯಾದಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಸಹಜವಾಗಿ ಬುದ್ಧಿವಂತಿಕೆ ಇರಬೇಕು. ಎತ್ತುಚ್ಚ ಓಯ್ದಂಗೆ ಏನೋ ಒಂದು BSc MSc BA MA BE MBBS ಅಂತ ಓದ್ಬಿಟ್ಟು ಯಾವುದೋ ಗೌರ್ಮೆಂಟ್ ಕೆಲಸಕ್ಕೋ ಫ್ಯಾಕ್ಟ್ರಿ ಕೆಲಸಕ್ಕೋ ಆಫೀಸ್ಗೋ ಸೇರಿ ಜನ್ಮ ಇಡೀ ತೆತ್ತುಕೊಂಡು ದುಡಿದು ಸಂಬಳ ತಿಂಗಳಿಗೆ ಎಣಿಸ್ಕೊಳ್ಳೋದಕ್ಕೆ ಅಂಥ ಬುದ್ಧಿವಂತಿಕೆ ಬೇಕಾಗಿಲ್ಲ. ನಿತ್ಯವೂ ವಿಚಿತ್ರವಾದ ಜನಗಳ ಹತ್ರ ಬಗೆಯಾಗಿ ಓಲೈಸಿಕೊಂಡು ಒಂದು ಕಡೆ ಪ್ರೊಕ್ಯೂರ್ಮೆಂಟು ಇನ್ನೊಂದು ಕಡೆ ಸೇಲ್ಸು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡುವ ವರ್ತಕನಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಜಾಣ್ಮೆ ವ್ಯವಹಾರ ದಕ್ಷತೆ ಬೇಕಾಗುತ್ತದೆ. ಹಾಗಾಗಿ ಇವರು ಎಷ್ಟು ಡಬಲ್ ಡಾಕ್ಟರೇಟ್ಗಳು ತೊಗೊಂಡ್ರು, ಅವರು SSLC ಓದದೇ ಇದ್ದರೂ ಅವರ ಬುದ್ಧಿವಂತಿಕೆ ದೊಡ್ಡದು ಅಂತಲೇ ಅನಿಸುತ್ತದೆ. ಅವರ ಕಾಮನ್ ಸೆನ್ಸು ದೊಡ್ಡದು. ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಇರುವಂಥ ತಾಕತ್ತು ಸಹಸ್ರಾವಧಾನಿಗೂ ಇರೋದಿಲ್ಲ. ಯಾಕೆಂದರೆ ಛಂದಸ್ಸು ವ್ಯಾಕರಣ ತಪ್ಪಾದರೆ ಏನು ಲಕ್ಷ ಕೋಟಿ ಮುಳುಗುತ್ಯಾ? ಅಯ್ಯೋ ಇವನು ಗೊತ್ತಿಲ್ಲ ಅಂತ ಎಲ್ಲೋ 4 ಜನ ಇರ್ತೀವಿ, ಅವ್ರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗೋಲ್ಲ. ಮಾಲಿನಿ ಹೇಳೋ ಜಾತದಲ್ಲಿ ಶಾಲಿನಿ ಹೇಳಿಬಿಟ್ಟ ಅಂತ ಅಂದ್ಕೋತೀವಿ. ಅದು ಬಿಟ್ಟು ಇನ್ನೇನೂ ಆಗೋದಿಲ್ಲ. ಇಲ್ಲ ಯಾವುದೋ ಒಂದು ಅನಾಮಧೇಯವಾದ ಗ್ರಂಥದಲ್ಲಿ ಆ ಛಂದಸ್ಸಿಗೆ ಈ ಹೆಸರು ಇದೆ ಅಂದರೆ ಹೌದೇನೋ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾಗುತ್ತದೆ. ಆದರೆ ಇಲ್ಲೆಲ್ಲ ಹಾಗಲ್ಲ. ಈ ಎಲ್ಲ ಕಾರಣದಿಂದ ಕೆಲವೊಂದು ಪ್ರವಾದಗಳಿಗೆ ಒಂದಷ್ಟು ಆಧಾರ ಇರುತ್ತದೆ. ಕೆಲವೊಮ್ಮೆ ಕಾಲಾಂತರದಲ್ಲಿ ಆಧಾರಗಳು ನಮಗೆ ಗೊತ್ತಾಗೋದಿಲ್ಲ.
ಹಾಗಾಗಿ ಪಂಚತಂತ್ರದ ಕೆಲವು ಶ್ಲೋಕಗಳಿಗೆ ನಾವು ಪೂರ್ಣ ಉಪಪತ್ತಿಯನ್ನು ಕೊಡೋದಕ್ಕೆ ಸಾಧ್ಯವಾಗೋಲ್ಲ. ಆದರೆ ತಾತ್ಪರ್ಯ ಗ್ರಹಣವನ್ನು ಮಾಡಿದರೆ ಮಾತ್ರ ಸರಿಯಾಗಿ ಗೊತ್ತಾಗುತ್ತದೆ. ಹಾಗಾಗಿ ಕಾಗೆಯ ಮಾತನ್ನು ಕೇಳಬೇಕು. ಉಕ್ತಂಚ ಬಹುಧಾ ಬಹುಭಿಸ್ಸಾರ್ಧಂ ಚಿಂತಿತಾ ಸುನಿರೂಪಿತಾ ಕಥಂಚಿನ್ನ ವಿಲೀಯಂತೆ ವಿದ್ವದ್ಭಿಶ್ಚಿಂತಿತಾ ನರಾಹ. ಎಷ್ಟೆಷ್ಟು ತಿಳಿದಿದ್ದರೂ, ಎಷ್ಟೆಷ್ಟು ಬುದ್ಧಿವಂತರಾಗಿದ್ದರೂ ಕೂಡ ಮತ್ತೆ ಮತ್ತೆ ಆಲೋಚನೆ ಮಾಡ್ತಾ ಇರಬೇಕು. ಬಹುಜನರ ಜೊತೆಗೆ ಬಹುವಿಧವಾಗಿ ಚಿಂತಿಸದೇ ಇದ್ದಾಗ ವಿಚಾರ ಸ್ಪಷ್ಟತೆ ಬರುವುದಿಲ್ಲ ಅಂತ. ಈಚೆಗೆ ನಮ್ಮ ಹಂಪ ನಾಗರಾಜವರು ಒಂದು ಎಡವಟ್ಟು ಸ್ಟೇಟ್ಮೆಂಟ್ ಕೊಟ್ಟರು. ಜೈನರು ಬ್ರಾಹ್ಮಣರಿಗಿಂತ ಬುದ್ಧಿವಂತರು, ವಿದ್ವಾಂಸರು ಅಂತ. ಅದು ಏನು ಕಂಡ್ರೋ ಗೊತ್ತಿಲ್ಲ. ಜೈನರಲ್ಲಿ ವಿದ್ವಾಂಸರಿದ್ದಾರೆ, ಇಲ್ಲ ಅಂತ ಏನೂ ಇಲ್ಲ. ಆದರೆ ಈ ಹೊತ್ತು ಜೈನ ವಿದ್ವಾಂಸರಿಗಿಂತ ಹೆಚ್ಚು ಬ್ರಾಹ್ಮಣ ವಿದ್ವಾಂಸರ ಸಂಖ್ಯೆ ಹೆಚ್ಚಿದೆ ಅನ್ನೋದು ಯಾರಿಗೂ ಗೊತ್ತಾಗುತ್ತದೆ. ಜನಸಂಖ್ಯೆ ಅದಕ್ಕೆ ಕಾರಣ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಅಲ್ಲಿ ಯಾವುದೋ ವೇದಿಕೆ ಇರ್ತದೆ, ಆ ವೇದಿಕೆಯಲ್ಲಿ ಒಲಿಸಬೇಕಾಗಿರ್ತದೆ, ಅದಕ್ಕೆ ಹೇಳ್ತಾರೆ. ಹಿಂದೊಮ್ಮೆ ಅವರು ಒಂದು ಮಹಾ ಎಡವಟ್ಟಾದಂಥ ಸ್ಟೇಟ್ಮೆಂಟ್ ಮಾಡಿದರು. ಈ ಆಯುಧ ಪೂಜೆಯ ನವರಾತ್ರಿ ಸಂದರ್ಭದಲ್ಲಿ ಮಾಡುವಂಥ ಆಯುಧಾದಿಗಳ ಉಪಾಸನೆ ಪೂಜೆ ತಪ್ಪು, ಅದು ಉತ್ತರ ಭಾರತದಿಂದ ಬಂದಂಥ ದೌರ್ಜನ್ಯ ಹಿಂಸೆಯ ಲಕ್ಷಣ, ಅದನ್ನು ತಪ್ಪು ನಿಲ್ಲಿಸಬೇಕು ಅಂತೆಲ್ಲ. ನಾನಾಗ ಪತ್ರಿಕೆಗೆ ಉತ್ತರ ಬರೆದಿದ್ದೆ. ಹಾಗಿದ್ದರೆ ಉತ್ತರ ಭಾರತದಿಂದ ಬಂದಂಥದ್ದು ಜೈನ ಧರ್ಮ. ಮಹಾವೀರ ಹುಟ್ಟಿದ್ದೇನೆ ಬಿಹಾರದಲ್ಲಿ, ವೈಶಾಲಿಯಲ್ಲಿ. ಹಾಗಾಗಿ ಉತ್ತರ ಭಾರತದಿಂದ ಬಂದಂಥ ಈ ಹಿಂಸಾ ಧರ್ಮ ಅಂತ ಮಾಡಬೇಕಾಗುತ್ತದೆ. ಜೊತೆಗೆ ಎಲ್ಲರೂ ಕೂಡ ತೀರ್ಥಂಕರರು ರಾಜಪುತ್ರರೇ ಆಗಿದ್ದಂಥವ್ರು. ರಾಜಪುತ್ರರಲ್ಲದ, ಕ್ಷತ್ರಿಯರಲ್ಲದ ತೀರ್ಥಂಕರರೇ ಇಲ್ಲ ಅನ್ನುವಷ್ಟು. ಮತ್ತು ಭರತಾದಿಗಳೆಲ್ಲ ದಿಗ್ವಿಜಯ ಮಾಡಿದ್ದು ಅಂತಂದರೆ ಇನ್ನಷ್ಟು ಲೋಕಕ್ಕೆ ಶೋಭೆ ಮಾಡಿದ್ದು ಅಂತ ಗೊತ್ತಾಗುತ್ತದೆ. ತುಂಬ ಹಿಂಸೆ ಮಾಡಿಕೊಂಡು ಬಂದದ್ದೇ ಬಾಹುಬಲಿ. ಅವರ ಮೇಲೆ 12 ವರ್ಷಗಳಿಗೆ ಮಹಾಮಸ್ತಕಾಭಿಷೇಕ ಮಾಡುವಾಗ 1000 ಲೀಟ್ರ್ ಹಾಲು, ಮೊಸರು, ತುಪ್ಪ ಎಲ್ಲ ಸುರಿತಾರೆ. ಅದನ್ನು ಮೊದಲು ನಿಲ್ಲಿಸಿ ದೀನ ದಲಿತರಿಗೆಲ್ಲ ಹಂಚಿ ಅಂತ ಯಾಕೆ ಮಾಡಬಾರ್ದು ಅಂತ. ಆಮೇಲೆ ಹಂಪ ನಾಗರಾಜವರು ತಮ್ಮ ಪಂಪ್ ಒತ್ತೋದು ನಿಲ್ಲಿಸಿದ್ರು. ಅಂದರೆ ಏನೋ ಹೇಳಬೇಕು, ಹೇಳ್ತಾ ಇರ್ತಾರೆ. ಈ ಥರದ್ದೆಲ್ಲ ಶುದ್ಧ ಅವಿವೇಕವಾದದ್ದು. ಅದಕ್ಕೆ ಯಾವ ಸಾರವೂ ಇಲ್ಲ. ಒಳ್ಳೆ ಮಹಾವಿದ್ವಾಂಸರು ಎಷ್ಟೋ ಜನ ಜೈನರು ಆಗ್ಬೋದ್ರು. ಅದೇ ಸಂದರ್ಭದಲ್ಲಿ ಜೈನ ಮತದಲ್ಲಿ ಬೇಕಾದಷ್ಟು ಅವಿವೇಕ ಇದೆ, ಟನ್ನುಗಟ್ಟಲೆ ಅವಿವೇಕ ಇದೆ. ಅದಕ್ಕೆ ಯಾವ ಸಂಕೋಚವೂ ಪಡಬೇಕಾಗಿಲ್ಲ. ಅಂದರೆ ಯಾವುದೇ ಒಂದು ಜಡ್ಡಿ ಹಿಡಿದು ಹೋದಂಥ ಪದ್ಧತಿ ಇದ್ದರೆ, ಬ್ರಾಹ್ಮಣದಲ್ಲಿದ್ದರೇನು, ಜೈನದಲ್ಲಿದ್ದರೇನು, ಬೌದ್ಧದಲ್ಲಿದ್ದರೇನು ಆಕ್ಷೇಪ ಮಾಡಲೇಬೇಕಾಗುತ್ತದೆ. ಇವ್ರಿಗೆ ಏನೋ ಕಾಣಿಸಲ್ಲ, ಸಂಸ್ಕೃತವೂ ಬರೋಲ್ಲ, ಪ್ರಾಕೃತವೂ ಬರೋಲ್ಲ. ಆದರೆ ಪ್ರಾಕೃತ ಪುರುಷರಾಗಿಬಿಟ್ಟಿದ್ದಾರೆ. ಇನ್ನೇನು ಕನ್ನಡ ಸಾಹಿತ್ಯ ಪರಿಷತ್ ಕೊಳ್ಳೆ ಹೊಡೆದಿದ್ದಾಯಿತು. ಈಗ ಇವುಗಳಿಗೆಲ್ಲ ಬಂದಿದ್ದಾರೆ. ಯಾವ ಜಾತಿ ಮೇಲೆ ಬೈದರೆ ಯಾರು ಏನು ರಿಟ್ಯಾಲಿಯೇಟ್ ಮಾಡೋದಿಲ್ವೋ ಅದರ ಮೇಲೆ ಮಾಡಿಬಿಡ್ತಾರೆ. ನಂದು ಒಂದು ಕಲ್ಲು ಅಂತ ಹೇಳಿಬಿಟ್ಟಿದ್ರು ಅಷ್ಟೇ. ನೋಡಿಲ್ವೇ ನಾವು? ಅವ್ರ ಹೆಂಡತಿಗೆ ಅಂದರೆ ಟೋನ್ನಕ್ಕೆ ಬರಲ್ಲ ಸಂಸ್ಕೃತ ಪ್ರಾಕೃತ, ಜೈನಾಲಜಿ ಬಗ್ಗೆ ಪ್ರೊಫೆಸರಾಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡ್ರು. ಹೀಗೆ ಮಾಡೋ ದನಾಚಾರ ಮನೆ ಮುಂದೆ ಬೃಂದಾವನ ಅಂತ ಆಗಿಬಿಡ್ತದೆ. ಇದಕ್ಕೆ ಯಾವ ನೆಲೆ ಬೆಲೆ ಅನ್ನುವಂಥದ್ದು ಏನೂ ಇಲ್ಲ. ತೋರಿಸೋಣ. ಈಗ ಯಾವುದಾದ್ರೂ ಒಂದು ಪ್ರಾಕೃತ ಗ್ರಂಥವನ್ನು ಓದಿಬಿಟ್ಟು ಅರ್ಥ ಮಾಡ್ಕೋತಾರಾ? ಪ್ರಾಕೃತ ಪ್ರಕಾಶವನ್ನು, ಪ್ರಾಕೃತ ಮಣಿದೀಪವನ್ನು ಪುಸ್ತಕ ಮುಂದೆ ಇಟ್ಟರೆ ಕಣ್ಣು ಬಿಡ್ತಾರೆ ಅಷ್ಟೇ. ಅಂದರೆ ಯಾವುದೋ ಹೇಳಬೇಕು ಈ ಥರ ಹೇಳ್ತಾರೆ. ಈ ಬುದ್ಧಿವಂತಿಕೆ ಇತ್ಯಾದಿಗಳು ಒಂದು ಮತಕ್ಕೆ, ಒಂದು ಜಾತಿಗೆ ಸ್ವತ್ತಾಗಿ ನಿಂತದ್ದೇ? ಖಂಡಿತವಾಗಿ ಅಲ್ಲ. ಕಾಲ ಪ್ರವಾಹದಲ್ಲಿ ಬದಲಾಗ್ತಾನೆ ಇರ್ತದೆ. ಒಂದು ಅಕ್ಬರ್ ಬೀರ್ಬಲ್ ಕಥೆ ಕೇಳಿದ್ದೀವಲ್ಲ. ಅಕ್ಬರ್ ಬೀರ್ಬಲ್ ಇಬ್ಬರ ಸಂವಾದ ನಡೀತಾ ಇದ್ದಾಗ ಯಾರು ಬುದ್ಧಿವಂತರು ಅಂದರೆ ಅಕ್ಬರ್ ಬ್ರಾಹ್ಮಣರು ಅಂತಾನೆ, ಬೀರ್ಬಲ್ ಇಲ್ಲ ಸ್ವಾಮಿ ವೈಶ್ಯರು ಬುದ್ಧಿವಂತರು ಅಂತ. ಅದು ಹೇಗೆ ಅಂತಂದರೆ ತೋರಿಸ್ತೀನಿ ಅಂತ ಒಂದು ಕೋಳಿನ ತಂದು ಒಬ್ಬ ವೈಶ್ಯನನ್ನು ಒಬ್ಬ ಬ್ರಾಹ್ಮಣನ ತಂದನಂತೆ. ಏನಯ್ಯ ಇದನ್ನು ತಿಂತೀಯ ಅಂದಂತೆ. ಬ್ರಾಹ್ಮಣ ಹರಿಹರಿ ಶಿವಶಿವ ಅಂತಂದನಂತೆ. ವೈಶ್ಯ ಮಾರ್ಕೊಂಡು ತಿಂತೀನಿ ಸ್ವಾಮಿ ಅಂದನಂತೆ. ಅಂದರೆ ಬ್ರಾಹ್ಮಣನಿಗೆ ಕೋಳಿಯಾಗಿ ಕಾಣಿಸ್ತು, ವೈಶ್ಯನಿಗೆ ಕೋಳಿ ಮಾರಿದ ದುಡ್ಡಾಗಿ ಕಾಣಿಸ್ತು, ಕರೆನ್ಸಿಯಾಗಿ ಕಾಣಿಸ್ತು. ವ್ಯವಹಾರ ಪ್ರಜ್ಞೆ ಆ ತರಹ. ಹೀಗಾಗಿ ಒಬ್ಬೊಬ್ಬರ ದಕ್ಷತೆ ಒಂದೊಂದು ಬಗೆಯಲ್ಲಿ ಇರುತ್ತದೆ. ಹಾಗೆ ಪ್ರತಿಯೊಂದು ವಿದ್ಯೆಯೂ, ಪ್ರತಿಯೊಂದು ಜಾತಿಯೂ ಎಲ್ಲಿಯೂ ಕೆಲವು ಸ್ಕಿಲ್ಸನ್ನು ಬೆಳೆಸ್ಕೊಳ್ತದೆ, ಕಾಲಾಂತರದಲ್ಲಿ ಬದಲಾಗುತ್ತದೆ. ನಾವೆಲ್ಲ ಅಂದುಕೊಳ್ತೀವಿ ಸಂಗೀತ ಇಂಥದ್ದೇ ಜಾತಿಗೆ ಬರ್ತದೆ, ನರ್ತನ ಇಂಥದ್ದೇ ಜಾತಿಗೆ ಬರ್ತದೆ ಅಂತ. ಹಿಂದೆ ಎಲ್ಲ ದೇವದಾಸಿಯರು, ರಾಜದಾಸಿಯರು, ವಾರಾಂಗನೆಯರು, ಇವರಿಗೆ ನೃತ್ಯ, ಗೀತ ಇತ್ಯಾದಿಗಳಿದ್ವು. ಬ್ರಾಹ್ಮಣ ಹೆಂಗಸರಿಗೆ ಇವುಗಳ ಗಂಧಗಾಳಿಯೂ ಇರಲಿಲ್ಲ. ಪಾಪ ಅವರು ಕಸಮುಸರೆ ಮಾಡಿಕೊಂಡು ಶ್ರಾದ್ದಕ್ಕೆ ಪಿಂಡ ಕಟ್ತಾ ಕೂತಿರೋರು ಅಷ್ಟೇ, ಇನ್ನೇನೂ ಇಲ್ಲ. ಬಸರಿತನ, ಬಾಣಂತನ, ಅಡುಗೆ ಮನೆಯಲ್ಲಿ ಮಸಿ ಪಾತ್ರೆಗಳನ್ನು ಮುಸರೆ ತಿಕ್ತಾ ಇರ್ತಕ್ಕಂಥದ್ದು, ಇಲ್ಲ ತಲೆ ಬೋಳಿಸ್ಕೊಂಡು ಮಡಿ ಹಿಡಿದು ಪಾಪ ಕೂಡಿಸ್ತಾ ಇದ್ರು ಅವರಿಗೆ. ಇದು ಬಿಟ್ಟು ಬ್ರಾಹ್ಮಣ ಸ್ತ್ರೀಯರಿಗೆ ಏನು ದೊಡ್ಡದಾಗಿತ್ತು? ಏನೂ ಇರಲಿಲ್ಲ. ಆಮೇಲೆ ಮೊದಲ ಹೆಣ್ಣು ರಂಗಸ್ಥಳಕ್ಕೆ ಗೆಜ್ಜೆ ಕಟ್ಟಿ ಬಂದದ್ದು ಅಂತ ಇತಿಹಾಸದಲ್ಲಿ, ಈಚಿನ ಇತಿಹಾಸದಲ್ಲಿರೋದು ರುಕ್ಮಿಣಿ ಅರುಂಡೇಲ್. ಮೊದಲ ಹೆಣ್ಣು ತಂಬೂರಿ ಮೀಟ್ಕೊಂಡು ವೇದಿಕೆ ಮೇಲೆ ಹಾಡಿದ ಬ್ರಾಹ್ಮಣ ಹೆಣ್ಣು ಅಂತಂದರೆ ಡಿ ಕೆ ಪಟ್ಟಮ್ಮಾಳ್ ಅಂತ ಅಂತಾರೆ. ಅಂದರೆ ಅಷ್ಟು ರೀಸೆಂಟ್ ಅಂತ ಗೊತ್ತಾಗುತ್ತದೆ.
ಈಗ ನೋಡಿದರೆ ಪದ್ಮಾ ಸುಬ್ರಹ್ಮಣ್ಯಂ ಅಂತ ಮಹಾ ಕಲಾವಿದೆ, ಮೇರು ಸಮಾನವಾದ ಕಲಾವಿದೆ, ಹೇಳದೇ ಬೇಕಾಗಿಲ್ಲ, ಬೇಕಾದಷ್ಟು ಜನ ಬ್ರಾಹ್ಮಣ ಸ್ತ್ರೀಯರು ನರ್ತಕರಾಗಿದ್ದಾರೆ, ಗಾಯಕರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಅದಕ್ಕೆ ಈಗ ಶುರು ಮಾಡ್ಕೊಂಡಿದ್ದಾರೆ, ಓಹೋ ನಮ್ಮ ಜಾತಿಯಿಂದ ಕಸ್ತುಕೊಂಡು ಹೋಗ್ಬಿಟ್ರು ವಿದ್ಯೆಯನ್ನು ಎಲ್ಲ ಅಂತ. ಎಲ್ಲಿವರೆಗೂ ಹೋಗಿದೆ ಅಂದರೆ ನಮ್ಮ ವೃತ್ತಿಯಾದ ವೇಶ್ಯಾವೃತ್ತಿಯನ್ನು ಬ್ರಾಹ್ಮಣ ಸ್ತ್ರೀಯರೇ ಕಿತ್ಕೊಂಡು ಹೋಗ್ಬಿಟ್ರು ಅಂತ. ಏನಾದರೂ ಅರ್ಥ ಉಂಟೆ? ಆಸೆಪಟ್ಟರು ಕಲ್ತ್ಕೊಂಡ್ರು ಅಷ್ಟೇ. ಹೀಗಾಗಿ ಇಲ್ಲಿ ಯಾರನ್ನೂ ಯಾರೂ ದೂರುವಂಥದ್ದಲ್ಲ, ಅವಕಾಶ, ಸಂದರ್ಭ ಇತ್ಯಾದಿಗಳು. ನಾವು ಮತ್ತೆ ಬ್ರಾಹ್ಮಣರು ಅನ್ಸ್ಕೊಂಡವರು ಕೆಲವರು ನಮಗೆ ಮಾತ್ರ ಸಂಗೀತ, ನೃತ್ಯ ಇತ್ಯಾದಿಗಳೆಲ್ಲ ಬರೋದು ಅಂತ. ಬೇರೆ ಜಾತಿಯವರೇನು ಕಲಿತಿಲ್ವಾ, ಕಲಿತಾ ಇಲ್ವಾ? ಬೇಕಾದಂತೆ ಕಲಿಯುವುದನ್ನು ನೋಡ್ತಿದ್ದೀವಿ. ಜಗತ್ತೆಲ್ಲವೂ ಬ್ರಾಹ್ಮಸತ್ವದಿಂದ ಊರ್ಜಿತವಾಗಬೇಕು ಅಂತಂದರೆ ಬ್ರಾಹ್ಮಣರಾಗಬೇಕು, ಜಾತಿ ಮಾತ್ರದಿಂದ ಅಂತನ್ನುವುದಲ್ಲ. ಸೂಕ್ಷ್ಮ ಸಂವೇದನೆಗಳನ್ನು ಬೆಳೆಸ್ಕೊಳ್ಬೇಕು, ದೃಢವಾಗ್ತಾ ಹೋಗಬೇಕು. ಕೆಲವು ಕಾಲಕ್ಕೆ ಕೆಲವು ಜಾತಿಗಳಿಗಿರ್ತಕ್ಕಂಥ ಸತ್ವಗಳು ಕುಗ್ಗುತ್ತವೆ, ಬೇರೆ ಒಂದು ಗುಣಗಳು ಬರ್ತವೆ. ಈಗಿನ ಸಮಾಜದ ರೀತಿಯನ್ನು ನೋಡಿದ್ರೆ ಈಗ ಬ್ರಾಹ್ಮ ಹೆಚ್ಚಾಗಿ ಓದು ಬರಹ ಮಾಡಿಕೊಂಡೆಲ್ಲ ಒಂದು ಕೆಲಸಕ್ಕೆ ಸೇರೋಣ, ಮೇಷ್ಟ್ರಾಗೋಣ, ಇದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ಸಿಗೆ ಹೋಗ್ತಾ ಇದ್ದಾರೆ. ಬ್ರಾಹ್ಮಣರೆಲ್ಲ ವೈಶ್ಯರಾಗ್ತಾ ಇದ್ದಾರೆ. ವೈಶ್ಯಕುಲದಲ್ಲಿ ಎಷ್ಟೋ ಈ ಬ್ರಾಹ್ಮವಾದ ಸತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಅವರು ಶಾಸ್ತ್ರ ಗ್ರಂಥಗಳನ್ನು ಓದ್ತಾ ಇದ್ದಾರೆ, ಸಂಗೀತ ಇತ್ಯಾದಿಗಳಲ್ಲಿ ಆಸಕ್ತಿ ಬೆಳೆಸ್ಕೊಳ್ತಾ ಇದ್ದಾರೆ, ತತ್ವಚಿಂತನೆಯಂತೂ ಯಥೇಷ್ಟವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸುಬ್ರಾಯ ಶರ್ಮರ ಅನೇಕ ಸತ್ಸಂಗ ಗೋಷ್ಠಿಗಳಲ್ಲಿ ನೋಡಿದ್ರೆ ಅವರ ಪೋಷಣೆ ಮಾಡುವವರು ಅಲ್ಲಿ ಪ್ರಧಾನವಾಗಿ ಶ್ರೋತೃಗಳಾಗಿ ಬರ್ತಕ್ಕಂಥವರು ವೈಶ್ಯ ಸಮುದಾಯದಲ್ಲೇ ಇದ್ದಾರೆ. ಅದು ನಮಗೆ ಗೊತ್ತಾಗುತ್ತದೆ. ಹೀಗೆ ಬ್ರಾಹ್ಮಣ ಶೂದ್ರತಾಂ ಯಾತಿ ಶೂದ್ರೋ ಯಾತಿ ಚ ವಿಪ್ರತಾಂ ಅನ್ನುವುದು ಮನುವಿನ ವಾಕ್ಯ. ಅದು ಎಲ್ಲ ಕಡೆಯಲ್ಲೂ ಕಾಣುವಂಥದ್ದಾಗಿದೆ. ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳವರು ಎಷ್ಟು ಶೂದ್ರ ವರ್ಗಕ್ಕೆ, ಒಕ್ಕಲಿಗ ಜನಾಂಗಕ್ಕೆ ಬ್ರಹ್ಮವಾಗೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅಂದರೆ ಕಾಲಾಂತರದಲ್ಲಿ ಬರುತ್ತದೆ. ಇದೇ ದೊಡ್ಡ ವಿದ್ಯೆ ಅಂತಲ್ಲ, ವೇದ ಕಲಿತರೇನೆ ದೊಡ್ಡವರು ಅಂತ ಏನೂ ಅಲ್ಲ. ಕಲಿತ್ಕೊಳ್ಳೋ ಆಸೆ ಇದ್ದವರು ಕಲಿತ್ಕೊಳ್ತಾರೆ. ಅವ್ರಿಗೆ ಬರೋದಿಲ್ಲ, ಇವ್ರಿಗೆ ಬರೋದಿಲ್ಲ, ಅವ್ರ ನಾಲಿಗೆಯಲ್ಲಿ ತಿರುಗೋಲ್ಲ, ಇವ್ರ ಕಾಲಲ್ಲಿ ಹತ್ತಿರುಗೋಲ್ಲ, ಇವೆಲ್ಲ ಸಾಪೇಕ್ಷವಾದ ಸತ್ಯ. ಏನೋ ಒಂದು ತಲೆಮಾರು ಆಗಿರ್ಬೋದು, ಮತ್ತೆ ಬದಲಾಗಬಹುದು. ಎಷ್ಟೋ ಅವರ ಸ್ಕಿಲ್ಸ್ ಇವ್ರಿಗೆ ಬರೋದಿಲ್ಲ, ಅದನ್ನು ಮಾತ್ರ ದೊಡ್ಡದು ಅಂತ ಹೇಳಬೇಕೆ? ವೇದ ಹೇಳಿದ್ದೇ ದೊಡ್ಡದ? ಚೆನ್ನಾಗಿ ಉಳುವಂಥದ್ದು, ಚೆನ್ನಾಗಿ ಸಗಡಿ ನೀರು ಹಾಕಿ ನೆಲ ಸಾರಿಸ್ತಕ್ಕಂಥದ್ದು, ಇವೆಲ್ಲ ದೊಡ್ಡ ಸ್ಕಿಲ್ಸ್ ಅಲ್ವಾ? ಭಾರ ಹೊರುವಂಥದ್ದು ಸ್ಕಿಲ್ಸ್ ಅಲ್ವಾ? ಹೀಗೆ ಬೇಕಾದಷ್ಟು ಉಂಟು. ಇಲ್ಲಿ ಸಾಹಿತಿಗಳು, ವಿದ್ವಾಂಸರು ಅಂತ ಅನಿಸ್ಕೊಂಡವರು ಮತಕ್ಕೆ, ಕುಲಕ್ಕೆ, ಜಾತಿಗೆ ವೈಷಮ್ಯ ತರತೆ ಎಲ್ಲ ಕಡೆಯಲ್ಲೂ ಸತ್ವ ದೇಶಕಾಲೋಚಿತವಾಗಿ ಬರುತ್ತದೆ ಅಂತ ನೋಡಬೇಕು. ಇಲ್ಲಿ ಗರುಡನಿಗೆ ಹೆಚ್ಚಿನ ಬಲವಿದ್ದರೂ ನಮಗೆ ಒದಗಿ ಬರ್ತಾ ಇಲ್ಲ ಅಂತ ಪಕ್ಷಿಗಳು ಗೂಬೆಯನ್ನು ಹಿಡ್ಕೊಳ್ಳೋಕೆ ಹೋದ್ವು, ಅದು ಅವಿವೇಕ ಅಂತ ಕಾಗೆ ಪ್ರತಿಪಾದನೆ ಮಾಡುತ್ತದೆ. ಈ ಕಾಗೆ ಪ್ರತಿಪಾದನೆಯಲ್ಲಿ ಒಂದು ಅರ್ಥ ಇದೆ. ಗೂಬೆಯನ್ನು ಮತ್ತಾವುದೋ ಪಕ್ಷಿಯನ್ನು ಆ ಪಕ್ಷಿ ಸಮೂಹ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಳ್ಳುವಲ್ಲಿಯೂ ಕೂಡ ಒಂದು ನ್ಯಾಯ ಇದೆ. ಏನಂದರೆ ಸ್ವಾಮಿ ಆದವನು ನಮಗೆ ಒದಗಿ ಬರಬೇಕು ಅಂತ. ಅದೇ ಸಂದರ್ಭದಲ್ಲಿ ಕಾಗೆ ಹೇಳುವುದೇನೆಂದರೆ, ಒದಗಿ ಬರಲಿ ಬಿಡಲಿ, ಸ್ವಾಮಿ ಆದವನು ಲೋಕ ವಿಶ್ರುತನಾಗಿ ವೈರಿ ಪಕ್ಷಕ್ಕೆ ಭಯ ತರುವಂತೆ ಇರಬೇಕು ಅಂತ ಹೇಳ್ಬಿಟ್ಟು. ಅರಮನೆ ಸಂಬಳ ಅರ್ಧಾಣಿ ಆದರೂ ಪರವಾಗಿಲ್ಲ ಅಂತ, ಗಿಂಬಳ ಬೇಕಾದಷ್ಟು ಸಿಗುತ್ತಲ್ಲ ಅಂತ, ಸರ್ಕಾರದ ಉದ್ಯೋಗ ಸ್ವಲ್ಪ ಇದ್ದರೂ ಸಾಕು, ಬೇಕಾದಂತೆ ಮೇಲೆ ಕೆಳಗೆ ಎಲ್ಲ ಸಿಗ್ತಾ ಇರುತ್ತೆ ಅಂತ ಅನ್ನುವಂಥದ್ದು. ನೋಡಿ, ಮಹಾತ್ಯಾಗಮಯಿ ಇಟಲಿಯಿಂದ ಬಂದ ಪುಣ್ಯವತಿ, ಆಕೆ ಏನು ಪಟ್ಟವನ್ನು ಅಲಂಕರಿಸಲೇ ಇಲ್ಲ, ಆದರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಚಟ್ಟಕ್ಕೇರಿಸ್ಬಿಟ್ಲಲ್ಲ. ಯಾವ ರೀತಿಯಲ್ಲಿ ಮಾಡಿದ್ದು ಅಂತ ನಮಗೆ ಗೊತ್ತಾಗ್ತಾನೇ ಇದೆ. ಹಾಗಾಗಿ ಪದವಿ ಇಲ್ಲದೇ ಇದ್ದರೂ ಏನು, ಅಲ್ಪ ಪದವಿ ಅಂತ ಅನಿಸಿಕೊಂಡ್ರು ಏನು, ಅನುಕೂಲ ಆದರೆ ಸಾಕು. ಬಡಿಸೋರು ನಮ್ಮವರಾದರೆ ಎಲ್ಲಿ ಕೂತರೆ ಏನು, ಯಾವ ಪಂಕ್ತಿ ಆದರೆ ಏನು ಅಂತ ಒಂದು ಗಾದೆ ಉಂಟು. ಆ ರೀತಿಯಲ್ಲಿ ಕೋತಿ ಮೊಸರನ್ನು ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತ ಹೀಗೆ ನಡೀತಾ ಇದೆ. ಇದು ಕಾಗೆ ಹೇಳ್ತಾ ಇರ್ತಕ್ಕಂಥ ವಿವೇಕಕ್ಕೆ ಮತ್ತೊಂದು ಯುಕ್ತಿಯಾಗಿ ನೋಡಬಹುದು. ಅದು ಹೇಳುತ್ತದೆ, ಅಹೋ ಕಿಂ ಮಹಾಜನ ಸಮಾಗಮೋಯಂ ಪರಮ ಮಹೋತ್ಸವಶ್ಚ. ಏನಿದು ಮಹೋತ್ಸವ ಅಂತೆಲ್ಲ ಕೇಳ್ತದೆ, ಗೊತ್ತಾಗುತ್ತದೆ. ಭೋ ನಾಸ್ತಿ ಕಶ್ಚಿತ್ ವಿಹಂಗಮಾನಾಂ ರಾಜ ತದಸ್ಯ ಉಲೂಕಸ್ಯ ವಿಹಂಗಮ ರಾಜ್ಯಾಭಿಷೇಕ ನಿರೂಪಿತ ತಿಷ್ಠತಿ ಸಮಸ್ತ ಪಕ್ಷಿಭಿಃ ತತ್ವಮಪಿ ಸ್ವಮತಂ ದೇಹಿ ಪ್ರಸ್ತಾವೇ ಸಮಾಗತೋಸಿ ಅತಾಸೌ ಕಾಕೋ ವಿಹಸ್ಯಾಹ. ನೀನು ಬಂದಿದ್ಯಾ, ನೀನು ಓಂಕಾರ ಪುರಸ್ಸರವಾಗಿ ಅಂಗೀಕಾರ ಕೊಡು ಅಂತಂದರೆ, ಅಹೋನ ಯುಕ್ತಮೇತತ್ ಯನ್ ಮಯೂರ ಹಂಸ ಕೋಕಿಲ ಚಕ್ರವಾಕ ಶುಕ ಕಾರಂಡವ ಹಾರೀತ ಸಾರಸಾದಿಷು ಪಕ್ಷಿ ಪ್ರಧಾನೇಶು ವಿದ್ಯಮಾನೇಶು ದಿವಾಂಧಸ್ಯ ಕರಾಲ ವಕ್ರಸ್ಯ ಅಭಿಷೇಕ ಕ್ರಿಯತೆ. ಅಸಂಖ್ಯವಾದ ಪಕ್ಷಿ ಸಮೂಹ ಇದ್ದಾಗ, ದೇದೀಪ್ಯಮಾನವಾಗಿ ಹಗಲೆಲ್ಲ ಬೆಳಗ್ತಾ ಇರೋವಾಗ, ಈ ಹಗಲುಗುರುಡ ಆದಂಥ ತನಗೆ ಮನೆಯೂ ಕಟ್ಕೊಳ್ಳೋಕ್ಕೆ ಬರೋಲ್ಲ, ಯಾವುದೋ ಬಿಲದಲ್ಲಿ ಗುಹೆಯಲ್ಲಿ ಕೂತ್ಕೊಂಡಿರುತ್ತೆ,
ಇಂಥದ್ದಕ್ಕೆ ಪಟ್ಟ ಕಟ್ತಕ್ಕಂಥದ್ದು ತನ್ನೈತನ್ಮಮ ಮತಂ ಯತಃ ವಕ್ರನಾಸಂ ಸುಜಿಂಹಾಕ್ಷಂ ಕ್ರೂರಂ ಅಪ್ರಿಯ ದರ್ಶನಂ ಅಕ್ರುದ್ಧಸ್ಯೇದೃಶಂ ವಕ್ತ್ರಂ ಭವೇತ್ ಕ್ರುದ್ಧಸ್ಯ ಕೀದೃಶಂ. ಇದು ಕೊಕ್ಕು ವಕ್ರ ಅಂದರೆ ಮುಖ ವಕ್ರ ಅನ್ನೋದಕ್ಕೆ. ಮತ್ತು ಇದರ ಕಣ್ಣು ನೋಡಿದ್ರೆ ಗೋಲಿಗಳ ಥರ ಗಿರ್ಗಿಟ್ಲೆ ಆಡ್ತಾ ಇರುತ್ತೆ. ಮತ್ತು ಕ್ರೂರವಾದದ್ದು ಅಮಂಗಳ ದರ್ಶನ. ಇದು ನೆಮ್ಮದಿಯಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ಳೋವಾಗಲೂ ಇಷ್ಟು ಭಯಂಕರವಾಗಿದೆ, ಇನ್ನು ಕೋಪ ಬಂದಾಗ ಇನ್ನೆಷ್ಟು ಭಯಂಕರವಾಗಿರುತ್ತೆ, ಇನ್ನೆಷ್ಟು ದುರ್ನಿರೀಕ್ಷವಾಗಿ ದುರ್ದರ್ಶನೀಯವಾಗಿ ಕಾಣುತ್ತದೆ. ಇದಕ್ಕೆ ಪಟ್ಟ ಕಟ್ತಕ್ಕಂಥದ್ದು ಅಂತ ಗೇಲಿ ಮಾಡುತ್ತದೆ. ಈ ವ್ಯಂಗ್ಯ, ಈ ಕೆಣಕು ತಿಣುಕುಗಳ ತೀಕ್ಷ್ಣತೆ ಇದೆಯಲ್ಲ, ಅದು ಕಾವ್ಯದ ಸೌಂದರ್ಯ. ಸ್ವಭಾವ ರೌದ್ರಂ ಅತ್ಯುಗ್ರಂ ಕ್ರೂರಂ ಅಪ್ರಿಯವಾದಿನಂ ಉಲೂಕಂ ನೃಪತಿಂ ಕೃತ್ವಾ ಕಾನ ಸಿದ್ಧಿರ್ಭವಿಷ್ಯತಿ. ಇವನು ಸ್ವಭಾವದಿಂದಲೇ ಉಗ್ರ, ಕ್ರೂರ, ಅಪ್ರಿಯವಾದಿ, ಕರ್ಣ ಕಠೋರವಾಗಿ ಗೂಂಕಾರ ಮಾಡುತ್ತದೆ. ಗೂಬೆ ಹೊಕ್ಕ ಮನೆಯಲ್ಲಿ ಸಾವು ಆಗುತ್ತದೆ ಅಂತಾರೆ. ಗೂಬೆ ಗೂಂಕಾರ ಕೇಳಿದರೆ ಅಮಂಗಳ ವಾರ್ತೆಯನ್ನು ಕೇಳಬೇಕಾಗುತ್ತದೆ ಅಂತ ಪ್ರತೀತಿ ಉಂಟು. ಇಂಥವನನ್ನು ರಾಜನಾಗಿ ಮಾಡಿಕೊಂಡು ನಾವೇನು ಸಾಧಿಸ್ತೀವಿ? ಅಪರಂಚ ವೈನತೆಯೇ ಸ್ವಾಮಿನಿ ಸ್ಥಿತೇ ಕಿಬೇಶ ದಿವಾಂಧಕ್ರೀತೆ ರಾಜ. ಎಲ್ಲ ಬಿಟ್ಟು ವ್ಯನತಾನಂದನಾದ ವೈನತೆಯ ಆತ ನಮಗೆ ರಾಜ ಆಗಿರುವಾಗ ಹೀಗೆ ಪುಸಕ್ಕಂತ ಇವನಂತಂದು ಕೂಡಿಸಿಬಿಟ್ರೆ ಗತಿಯೇನು? ತದ್ಯದ್ಯಪಿ ಗುಣವಾನ್ ಭವತಿ ತಥಾಪಿ ಏಕಸ್ವಾಮಿನಿ ಸ್ಥಿತೆ ನಾಣ್ಯ ಭೂಪಃ ಪ್ರಶಸ್ಯತೆ. ಒಬ್ಬ ರಾಜ ಇದ್ದಂತೆ ಇನ್ನೊಬ್ಬ ರಾಜನ ಮಾಡ್ಕೊಳ್ಳೋದು ಹೇಗೆ? ಆ ಹೆಂಡತಿಗೆ ಡಿವೋರ್ಸೇ ಕೊಟ್ಟಿಲ್ಲ, ಇನ್ನೊಬ್ಬ ಹೆಂಡತಿ ಜೊತೆ ಸಂಸಾರ ಶುರು ಮಾಡಿಬಿಟ್ರೆ ಯಾವ ರೀತಿಯಾದ ಅನರ್ಥ ಅಂತ ಆಗುತ್ತದೆ. ಏಕ ಏವ ಹಿತಾರ್ಥಾಯ ತೇಜಸ್ವಿ ಪಾರ್ಥಿವೋ ಭುವಃ ಯುಗಾಂತ ಇವ ಭಾಸ್ವಂತೋ ಬಹವೋತ್ತರ ವಿಪತ್ತಯೇ. ಸೂರ್ಯನಂತೆ ಒಬ್ಬ ತೇಜಸ್ವಿ ಆದ ರಾಜ ದೂರದಲ್ಲಿದ್ದರೂ ಪರವಾಗಿಲ್ಲ, ನಮಗೆಲ್ಲ ಅನುಕೂಲವಾಗುತ್ತದೆ. ಕೊಳ್ಳಿ ಪಕ್ಕ ಇದ್ದಂತೆ ಇದೆಂಥದ್ದು? ತತ್ತಸ್ಯ ನಾಮ್ನಾಪಿ ಯೂಯಂ ಪರೇಶಾಂ ಅಗಮ್ಯ ಭವಿಷ್ಯತ. ನಿಮಗೆ ರಾಜ ಯಾರು ಅಂದರೆ ಗೂಬೆ ಅಂತಂದರೆ ಸಾಕು, ಕಿಸಕ್ಕಂತ ನಕ್ಕಿಬಿಡ್ತಾರೆ ಬೇರೆಯವರು. ಅದಕ್ಕಿಂತ ಗೇಲಿ ಏನು ಬೇಕು? ಹಾಗಾಗಿ ಇದೆಲ್ಲ ಸರಿಯಾಗುವಂಥದ್ದು ಅಲ್ಲ. ನಾವು ಹೆಸರಿನಿಂದಲೇ ಎಷ್ಟೋ ಬಾರಿ ರಕ್ಷಣೆಯನ್ನು ಪಡ್ಕೊಳ್ತೀವಿ, ಅದು ತುಂಬ ದೊಡ್ಡದಾದ ಅನುಕೂಲ. ಆ ಕಾರಣದಿಂದ ನೀವು ಇವನನ್ನು ದೂರ ಮಾಡಿಕೊಳ್ಬೇಕು. ನನ್ನ ತಾಯಿ ಹೇಳ್ತಾ ಇದ್ದರು, ನಮಗೆ ಹಣಕ್ಕಿಂತ ಹೆಸರಿದ್ದರೆ ಮೇಲೂ ಹೆಸರನ್ನು ಮಾರ್ಕೊಂಡು ಬದುಕಬಹುದು ಅಂತ. ಅಂದರೆ ಲೋಕದಲ್ಲಿ ಒಳ್ಳೆಯ ಹೆಸರಿದ್ದರೆ, ಗೌರವ ಇದ್ದರೆ, ವಿಶ್ವಾಸ ಇದ್ದರೆ ಹೇಗೋ ಹಣವೂ ಹುಟ್ಟುತ್ತದೆ, ಅನ್ನವೂ ಹುಟ್ಟುತ್ತದೆ. ಬರೀ ಬೇರೆ ಪ್ರತಿಷ್ಠೆಗಳಿಂದ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಅಂತ ದಾಸರು ಅದಕ್ಕೆ ತಾನೇ ಹೇಳಿದ್ದು. ಮಾಸ್ತಿಯವರ ನವರಾತ್ರದಲ್ಲಿ ಬರ್ತಕ್ಕಂಥ ಕಥೆ ಒಂದು ಗಮನಕ್ಕೆ ಬರಬೇಕಲ್ಲ. ರಾಮನಾಮವನ್ನು ಶಿಲೆಯ ಮೇಲೆ ಲೇಖಿಸಿ ಅದನ್ನು ಸಮುದ್ರಕ್ಕೆ ಬೀಳಿಸಿದರೆ ಅದು ತೇಲುತ್ತಂತೆ. ಅದು ರಾಮನಿಗೆ ಆಶ್ಚರ್ಯ. ವಾನರ ಸೇನೆಯೆಲ್ಲ ಅದ್ಭುತವಾಗಿ ರಾಮ ರಾಮ ಅಂತ ಬರೆದು ಸೇತುವನ್ನು ಕಟ್ತಾ ಇದ್ದಾಗ ರಾತ್ರಿ ರಾಮ ಮೆಲ್ಲಗೆ ಬಂದು ಸಣ್ಣ ಕಲ್ಲಿನ ಮೇಲೆ ರಾಮ ಅಂತ ಬರೆದು ಹಿಂಜರಿದು ನೀರಿಗೆ ಬಿಟ್ಟರೆ ಜಲಕ್ಕನೇ ಅದು ಮುಳುಗೋಯ್ತಂತೆ. ಹಿಂದಿನಿಂದ ಪಕ್ಕನೆ ನಕ್ಕ ಶಬ್ದ ಬಂತು, ನೋಡಿದ್ರೆ ಹನುಮಂತ. ಸ್ವಾಮಿ, ನಿನ್ನ ನಾಮದ ಮೇಲೆ ನಮಗಿರುವ ವಿಶ್ವಾಸ ನಿನಗಿಲ್ಲ, ನಮ್ಮ ವಿಶ್ವಾಸ ತೇಲಿಸ್ತಕ್ಕಂಥದ್ದು ಅಂತ. ದೊಡ್ಡದು ತುಂಬ ಮುಖ್ಯ. ನೋಡಿ, ಶಿವನ ಕೊರಳಲ್ಲಿ ಇದ್ದ ಹಾವು ಗಾಳಿನೇ ಕುಡ್ಕೊಂಡಿರಬೇಕಾಗಿ ಬರ್ಬೋದು. ಪಕ್ಕದಲ್ಲೇ ಇರೋ ಗಣಪತಿಯ ಇಲಿ ಕೂಡ ಅದನ್ನು ಹಿಡಿಯೋಕ್ಕಾಗೋದಿಲ್ಲ. ಯಾಕೆ? ಗಣಪತಿ ವಾಹನ. ಇಲಿಯನ್ನು ಹಿಡಿದ್ರೆ ಮಗ ಬಡ್ಕೋತಾನೆ, ಮಗ ಗೋಳಾಡಿದ್ರೆ ತಂದೆ ಸುಮ್ಮನೆ ಇರೋಕ್ಕೆ ಸಾಧ್ಯವೇ? ಪಾರ್ವತಿ ಸುಮ್ಮನೆ ಬಿಡ್ತಾಳೆ ಶಿವನಿಗೆ. ಶಿವನ ಹಾವನ್ನು ಹಣ್ಣುಗಾಯಿ ನೀರುಗಾಯಿ ಮಾಡ್ತಾಳೆ. ಅದನ್ನು ಕೊಂದಬೇಕಾದ್ರೆ ಸುಬ್ರಹ್ಮಣ್ಯನ ನವಿಲಿಗೆ ಆಹಾರ ಮಾಡಿಬಿಡ್ತಾಳೆ. ಹಾಗಾಗಿ ಶಿವನ ಕೊರಳಲ್ಲಿದ್ದರೂ ವಾಸುಕಿರ್ ವಾಯುಭಕ್ಷಕ, ನೀಲಕಂಠಸ್ಯ ಕಂಠೇಪಿ ವಾಸುಕಿರ್ ವಾಯುಭಕ್ಷಕ. ಹಾಗಾಗಿ ಅಂಥ ಪರಮಾತ್ಮನ ಕೊರಳಲ್ಲಿ, ಅನ್ನಪೂರ್ಣೆಯ ಗಂಡನ ಕೊರಳಲ್ಲೂ ಇದಕ್ಕೆ ಪಾಪ ಅನ್ನ ಸಿಗೋದು ಗಾಳಿನೇ. ಆದರೆ ಅಷ್ಟಿದ್ರೂ ಕೂಡ ಗರುಡನ ಭಯ ಇಲ್ಲವಲ್ಲ. ಏನಯ್ಯ ಗರುಡ, ಕ್ಷೇಮವಾ, ಚೆನ್ನಾಗಿದೆಯಾ, ಏನೂ ತೊಂದರೆ ಇಲ್ಲ ತಾನೆ ಅಂತ ಕೇಳುತ್ತಂತೆ. ಹೀಗೆ ಸ್ಥಾನಬಲ ಅನ್ನುವುದು ತುಂಬ ದೊಡ್ಡದಾಗುತ್ತದೆ. ಆ ಕಾರಣದಿಂದ ಇಂಥ ಅಯೋಗ್ಯನನ್ನು ಇಟ್ಟುಕೊಂಡು ನಾವೇನೂ ಮಾಡೋಕ್ಕಾಗೋಲ್ಲ. ಗುರುಣಾಂ ನಮ್ಮ ಮಾತ್ರೇಪಿ ಗೃಹೀತೆ ಸ್ವಾಮಿ ಸಂಭವೇ ದುಷ್ಟಾನಾಂ ಪುರತಕ್ಷೇಮಂ ತತ್ಕ್ಷಣಾದೇವ ಜಾಯತೆ. ದೊಡ್ಡವ್ರ ಹೆಸರು ಹೇಳಿಕೊಂಡ್ರೆ ಸಾಕು, ಎಂಥ ಕೆಟ್ಟವರು ದೂರಕ್ಕೆ ಹೊರಟೋಗ್ಬಿಡ್ತಾರೆ ಅಂತ. ಮೃಚ್ಛಕಟಿಕದ 2ನೇ ಅಂಕದಲ್ಲಿ ಒಂದು ಸುಂದರ ಸಂದರ್ಭ ಬರುತ್ತದೆ. ವಸಂತ ಸೇನೆ ಹತ್ತಿರಕ್ಕೆ ಸುವರ್ಣಗಳನ್ನು ಕಳ್ಕೊಂಡು ದ್ಯೂತದಲ್ಲಿ ಅದನ್ನು ಕೊಡಲಾಗದೆ ಓಡಿ ಬಂದ ಸಂವಾಹಕ ಮೂಗೊಡೆದು ಬಿಡ್ತಾರೆ. ಅವನಿಗೆ ರಕ್ತ ಸುರಿಸ್ಕೊಂಡು ಬಂದು, ನಾನು ನಿನ್ನ ಶರಣಾಗಿದ್ದೀನಿ ಅಂತಾನೆ. ಆಗ ಅವಳು ಅಭಯ ಅಂತ ಕೊಟ್ಟು, ಕಡೆಗೆ ಚಾರುದತ್ತನ ಭೂತಪೂರ್ವ ಸೇವಕ ಅಂತ ಗೊತ್ತಾದೊಡನೆ ಕೂತ್ಕೊಪ್ಪ, ಹಾಲು ಬೇಕೆ, ಹಣ್ಣು ಬೇಕೆ ಅಂತ ಉಪಚಾರ ಮಾಡೋಕ್ಕೆ ಶುರು ಮಾಡ್ತಾಳೆ.
ಯಾವನ ಹೆಸರು ಹೇಳಿದ್ರೇ ಇಂಥ ಉಪಚಾರ ನನ್ನಂಥ ಜೂಜುಗಾರನಿಗೂ ಆಗುತ್ತದೆಯೋ, ಅಲ್ಲಿ ಇಲ್ಲಿ ಹೊಡೆಸ್ಕೊಂಡು ಬಂದವನಿಗೂ ಅವನೇ ಬದುಕಿದ್ದಾನೆ, ಇನ್ನೆಲ್ಲ ಕೇವಲ ಉಸಿರಾಡ್ತಾ ಇದ್ದಾರೆ ಅಂತ ಅಂದ್ಕೋತಾರೆ. ಶೇಷಾಶ್ವಸಂತಿ ಅಂತೆಲ್ಲ. ಆಮೇಲೆ ಬಂಗಾರವನ್ನು ಕೊಟ್ಟು ಕಳಿಸ್ಕೊಡ್ತಾಳೆ. ಅಂದರೆ ದೊಡ್ಡವರ ಹೆಸರು ಎಷ್ಟೆಲ್ಲ ಕೆಲಸಕ್ಕೆ ಬರುತ್ತದೆ, ಅದು ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತು ನಮಗೆ ವಿಪತ್ಕರ ಸಂದರ್ಭಗಳು ಬಂದಾಗ ಕೇವಲ ಆ ನಾಮೋಲ್ಲೇಖವೇ ನೆಮ್ಮದಿಯನ್ನು ತಂದುಕೊಡುತ್ತದೆ. ಹಿಂದಿಯಲ್ಲಿ ಮಹಾಭಾರತವನ್ನು ಆಶ್ರಯಿಸಿದಂಥ ಒಂದು ಗ್ರಂಥ ಇದೆ. ಅದೇ ರೀತಿ ನಮ್ಮ ಭೈರಪ್ಪನವರ ಪರ್ವದಲ್ಲಿ ಕೂಡ ಹಾಗೆ ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕು ಅನ್ನೋ ಹೊತ್ತಿಗೆ ಅವಳು ಹೇಳ್ತಾಳೆ, ನಮ್ಮ ಅಣ್ಣ ಇದ್ದಾನೆ ಕೃಷ್ಣ, ನಿಮ್ಮೊಬ್ಬೊಬ್ಬರನ್ನು ದಿಗ್ಬಲಿ ಹಾಕ್ತಾನೆ, ಜೋಕೆ ಅಂತಂದಾಗ ಎಲ್ಲರೂ ತೆಪ್ಪಗಾಗ್ತಾರೆ ಅನ್ನೋ ಪ್ರಸಂಗ ಬರುತ್ತದೆ. ಆಚಾರ್ಯ ನರೇಂದ್ರ ಕೊಹ್ಲಿಯವರ ಹಿಂದಿ ಗ್ರಂಥದಲ್ಲೂ ಹಾಗೆ ಬರುತ್ತದೆ. ಭೈರಪ್ಪನವರ ಪರ್ವದಲ್ಲಿಯೂ ಆ ಥರ ಇದೆ. ಅಂದರೆ ಕೃಷ್ಣ ಅನ್ನುವ ನಾಮವೇ ಒಂದು ಸಾಕು. ಈ ರೀತಿಯಾದ ಬಲ ಮುಖ್ಯ. ತಥಾಚ ವ್ಯಪದೇಶೇನ ಮಹತಾಂ ಸಿದ್ಧಿ ಸಂಜಾಯತೆ ಪರ ಶಶಿನೋ ವ್ಯಪದೇಶೇನ ವಸಂತಿ ಶಶಕಾ ಸುಖಂ. ಚಂದ್ರನ ಪರಿವಾರದವರು ಅನ್ನುವ ಪ್ರಥೆಯಿಂದಲೇ ಎಷ್ಟೋ ಮೊಲಗಳಿಗೆ ಆನೆಗಳಿಂದ ವಿಪತ್ತು ತಪ್ಪಿತು. ಅದು ನಿಮಗೆ ಗೊತ್ತಿಲ್ವಾ ಕಥೆ ಅಂತ. ಪಕ್ಷಿಣವೂಚು ಕಥಮೇತತ್ ಬಂತು. ಕಥಮೇತತ್ ಹೇಗೆ ಅಂತ. ಆಗ ಮಹಾಜನ ವ್ಯಪದೇಶೆ ಶಶಕ ಮಹಾಗಜಯೂಥ ಅಧಿಪ ಕಥಾ ಅಂತ ಈ ಕಥೆ ಆರಂಭವಾಗುತ್ತದೆ. ಅಲ್ಲೊಂದು ಕಾಡು. ಆ ಕಾಡಿನಲ್ಲಿ ಜಲಭಾವ. ಆನೆಗಳಿಗಂತೂ ನೀರಿಲ್ಲದೆ ಬದುಕಾಗುವುದಿಲ್ಲ ಪಾಪ. ಅವುಗಳಿಗೆ ನಿತ್ಯವೂ ಎಷ್ಟು ಆಹಾರ ಬೇಕು, ಎಷ್ಟು ನೀರು ಬೇಕು, ಆ ಗಾತ್ರ ಎಂಥದ್ದು, ಅದಕ್ಕಾಗುವ ಬೇಗೆ ಎಂಥದ್ದು ನಮಗೆ ಊಹೆಗೂ ಎಟಕುವಂಥದ್ದಲ್ಲ. ಹೀಗಾಗಿ ಅವುಗಳಿಗೆ ಸ್ನಾನಕ್ಕೆ ಪಾನಕ್ಕೆ ನೀರಿಲ್ಲದೆ ಇದ್ದರೆ ಬಹಳ ಕಷ್ಟ. ಅದರಿಂದ ಅವು ಒಳ್ಳೆಯ ತಂಪಾದ ನೀರು ನೆರಳಿನ ಅನುಕೂಲತೆ ಇರುವ ಬೇರೊಂದು ಕಡೆಗೆ ಹೋಗೋಣ ಅಂತ ಅಂದುಕೊಳ್ಳುತ್ತವೆ. ಯೂಥಪ ಅಂದರೆ ಸಲಗ, ಗಜ ಸಮೂಹ ನಾಯಕ. ಅತತೈ ಸಮಸ್ತ ಗಜೈ ಸಹ ಗಜರಾಜ ಪ್ರೋಕ್ತ. ಹೋಗಿ ಕೇಳ್ತಾರೆ, ದೇವ ಪಿಪಾಸಾಕುಲ ಗಜಕಲಭ ಮೃತಪ್ರಾಯ. ಬಾಯಾರಿದ ಮರಿಯಾನೆಗಳು, ಕಲಭ ಅಂತ ಸಂಸ್ಕೃತದಲ್ಲಿ ಮರಿಯಾನೆ, ಅವುಗಳು ಸಾವಿಗೆ ಬದುಕಿಗೆ ಅಂಚಿನಲ್ಲಿ ತೂಗಾಡ್ತಾ ಇವೆ. ತದನ್ವಿಷ್ಯತಾಂ ಕಶ್ಚಿತ್ ಜಲಾಶಯೋ ಯತ್ರ ಜಲಪಾನೇನ ಸ್ವಸ್ಥತಾಂ ವ್ರಜಂತಿ ಅಂತ. ಆಗ ಅದು ಹೇಳುತ್ತದೆ, ಅಸ್ತಿ ಮಹಾಹೃದೋ ವಿವಿಕ್ತೆ ಪ್ರದೇಶೇ ಸ್ಥಳಮಧ್ಯಗತಃ ಪಾತಾಲ ಗಂಗಾಜಲೇನ ಸದೇವ ಪೂರ್ಣ ತತ್ತತ್ರೈವ ಗಮ್ಯತಾಂ. ದೂರದಲ್ಲಿ ಒಂದು ಸರೋವರ ಇದೆ, ಅಲ್ಲಿ ಪಾತಾಳ ಗಂಗೆಯೇ ಉಕ್ಕೇರಿ ಬರುವಂತೆ ಕಾಣುತ್ತದೆ, ಅಲ್ಲಿಗೆ ಹೋಗೋಣ ಅಂತ. ತಥಾನುಷ್ಠಿತೆ ಪಂಚರಾತ್ರ ಉಪಸರ್ಪದ್ಭಿ ಸಮಾಸಾದಿತ ತೈ ಸಹ ಹೃದ. 5 ದಿನ ರಾತ್ರಿ ನಡೆದು ಆ ಜಾಗಕ್ಕೆ ಹೋಗಿ ಸೇರಿವೆ. ಆ ನೀರನ್ನು ಕಂಡು ಸಂತೋಷಪಟ್ಟು ಸ್ವೇಚ್ಛೆಯ ಜಲಮವಗಾಹ್ಯ ಆ ನೀರಿನಲ್ಲಿ ಮುಳುಗಿ ಅಲ್ಲಿಂದ ಹೊರಬಂದು ನಿಷ್ಕ್ರಾಂತ ಇಲ್ಲ ಓಡಾಡ್ದು. ತತಸ್ಯ ಹೃದಸ್ಯ ಸಮಂತಾತ್ ಶಶಕ ಬಿಲಾನಿ ಅಸಂಖ್ಯಾನಿ ಸುಕೋಮಲ ಭೂಮೌ ತಿಷ್ಠಂತಿ. ಆ ಸರೋವರದ ಅಂಚಲ್ಲೆಲ್ಲ ಬೇಕಾದಷ್ಟು ಮೊಲಗಳ ಗೂಡುಗಳಿದ್ವು, ಬಿಲಗಳಿದ್ವು. ಅಲ್ಲೆಲ್ಲ ಮೊಲಗಳು ಓಡಾಡ್ತಾ ಇದ್ದರೆ ಈ ಆನೆಗಳ ತುಳಿದಾಟಕ್ಕೆ ಎಷ್ಟೋ ಕೈ ಕಾಲು ಮೈ ಎಲ್ಲ ಕಳ್ಕೊಂಡ್ಬಿಟ್ವು. ಹಾಗಾಗಿ ಭ್ರಮದ್ಭಿ ಪರಿಭಜ್ಞಾನಿ ಬಹವಃ ಶಶಕಾಃ ಭಗ್ನ ಪದಶಿರೋ ಗ್ರೀವಾಃ ವಿಹಿತಾಃ ಕೇಚಿನ್ ಮೃತಾಃ ಕೇಚಿತ್ ಜೀವಶೇಷಾ ಜಾತಾಃ. ಅಥ ಗತೆ ತಸ್ಮಿನ್ ಗಜಯೂಥೆ ಶಶಕಾಃ ಸ್ವೋದ್ವೇಗಾಃ ಗಜಪಾದ ಕ್ಷುಣ್ಣ ಸಮಾವಾಸಾಃ ಕೇಚಿದ್ ಭಗ್ನಪಾದಾಃ ಅನ್ಯೇ ಜರ್ಜರಿತಕಲೇವರಾಃ ರುಧಿರಪ್ಲುತಾಃ ಅನ್ಯೇ ಹತಶಿಶವಃ ಬಾಷ್ಪಾಪೀತಲೋಚನಾಃ ಸಮೇತ್ಯ ಮಿಥೋ ಮಂತ್ರಂ ಚಕ್ರುಃ. ಕೈ ಕಾಲು ಮುರ್ಕೊಂಡ್ವು, ಮರಿಗಳನ್ನು ಕಳ್ಕೊಂಡ್ವು, ಗೂಡುಗಳೆಲ್ಲ ಮಣ್ಣಾಯಿತು. ಹೀಗೆ ರಕ್ತ ಸಿಕ್ತವಾಗಿ ಆ ಪ್ರದೇಶವೆಲ್ಲ ಸ್ಮಶಾನ ಸದೃಶವಾಯಿತು, ಬೀಭತ್ಸವಾಯಿತು. ಅವೆಲ್ಲ ಬಂದು ಮಂತ್ರಾಲೋಚನೆ ಮಾಡಿಕೊಳ್ಳುತ್ತವೆ, ಅಹೋ ವಿನಷ್ಟಾವಯಂ, ನಾವು ಹಾಳಾದ್ವಿ, ಈ ರೀತಿಯಾಗಿ ಆಯ್ತಲ್ಲ. ಇವು ಸದಾ ಇಲ್ಲೇ ಇದ್ದುಬಿಟ್ರೆ ಏನು ಆನೆಗಳ ಗತಿ? ಆನೆಗಳು ಹೀಗಿದ್ದರೆ ನಮ್ಮ ಗತಿ ಏನು? ತತ್ಸರ್ವೇಷಾಂ ನಾಶೋ ಭವಿಷ್ಯತಿ. ಉಕ್ತಂಚ ಸ್ಪೃಶನ್ನಪಿ ಗಜೋ ಹಂತಿ ಜಿಘ್ರನ್ನಪಿ ಭುಜಂಗಮಃ ಹಸನ್ನಪಿ ನೃಪೋ ಹಂತಿ ಮಾನಯನ್ನಪಿ ದುರ್ಜನಃ. ಸೊಗಸಾದ ಸುಭಾಷಿತ. ಆನೆ ಮುಟ್ಟಿದ್ರೂ ನಾವು ಸಾಯ್ತೀವಿ, ಹಾವು ಉಸಿರು ಬಿಟ್ಟರೂ ಸಾಯ್ತೀವಿ, ರಾಜ ನಕ್ಕರೂ ಸಾಯಿಸ್ತಾನೆ, ದುರ್ಜನ ನಮಗೆ ಸನ್ಮಾನ ಮಾಡಿದ್ರೂ ಸಾಯಿಸ್ತಾನೆ ಅಂತ. ಅಂದರೆ ನೋಡಿ ಆನೆಯ ಬಲಿಷ್ಠತೆ ಎಷ್ಟು ಅಂತಂದರೆ ಅದು ಸುಮ್ಮನೆ ಸೊಂಡ್ಲಲ್ಲಿ ತಟ್ಟಿದ್ರೆ ಸಾಕು, ನಾವು ತತ್ತರಿಸಿ ಬೀಳೋ ತರಹ ಆಗುತ್ತೆ. ನನ್ನ ಸ್ನೇಹಿತ ವಾಸುಕಿಯ ತೋಳಿನ ಭಾರ ಎಷ್ಟು ಅಂದರೆ, ನನ್ನ ಇನ್ನೊಬ್ಬ ಸ್ನೇಹಿತ ಈ ಕಾರ್ಯಕ್ರಮಗಳ ಪ್ರಾಯೋಜಕ ಶ್ರೀಶನ್ ತಿರುಮಲೆ ಹೇಳ್ತಾ ಇರ್ತಾನೆ, ವಾಸು ನಿನ್ನ ತೋಳನ್ನ ಹೆಗಲ ಮೇಲೆ ಹಾಕಿದ್ರೆ ಆನೆ ಸೊಂಡ್ಲು ಇಳಿಬಿಟ್ಟಂತಿರುತ್ತಪ್ಪ, ದೂರ ಹೋಗು ಅಂತ.
ಇನ್ನು ಆನೆಯೇ ಸೊಂಡ್ಲನ್ನು ಇಳಿಬಿಟ್ರೆ ಇನ್ನೆಷ್ಟು ಕಷ್ಟ. ಅದಕ್ಕೆ ನಮ್ಮ ವಾಸು ಹೇಳ್ತಿರ್ತಾನೆ, ಎಲ್ಲಕ್ಕಿಂತ ನನಗೆ ದುಃಖ ಆಗೋದು ಆನೆಯ ಸೊಂಡಲಿನಿಂದ ಮರಿ ಮಕ್ಕಳ ಕೈನಲ್ಲಿ ಮಕ್ಕಳಿಗೆಲ್ಲರಿಗೂ ಒಂದೊಂದು ಕಾಲಾಣೆ, ₹1 ದಕ್ಷಿಣೆ ಕೊಡಿಸ್ಬಿಟ್ಟು ಅವುಗಳಿಗೆ ಆಶೀರ್ವಾದ ಮಾಡಿಸುಂದರೆ ಆ ಎಳೆ ಬೊಮ್ಮಟೆ ತಲೆಗೆ ಇಂಥ ಭಯಂಕರವಾದ ಭಾರ ಇರತಕ್ಕಂಥ ಸೊಂಡ್ಲನ್ನು ಪಾಪ ಜಾಗರೂಕವಾಗಿ ಇಡುವಂಥ ಪನಿಷ್ಮೆಂಟು ಎಷ್ಟು ಕಷ್ಟ ಪಾಪ. ಒಂದು ಬಿಡುಗಾಸಿಗೆ ಆನೆ ಕೈನಲ್ಲಿ ಇಂಥ ಸರ್ಕಸ್ ಮಾಡಿಸ್ತಾರಲ್ಲ ಅಂತ ದುಃಖ ಆಗುತ್ತೆ ಅಂತ. ಆನೆ ಹತ್ತಿರಕ್ಕೆ ಹೋದರೂ ಇಷ್ಟು ಕಷ್ಟ, ಒಂದು ಬಾಲ ಬಿಸಿದ್ರೆ ಸಾಕು ಎಷ್ಟು ಭಯ ಆಗುತ್ತದೆ. ಹೀಗಿರುವಾಗ ಸ್ಪೃಶನ್ನಪಿ ಗಜೋಹಂತಿ ಅಂತ ಆ ಅರ್ಥದಲ್ಲಿ. ಇನ್ನು ಹಾವಿನ ಉಸಿರೇ ಸಾಕು, ಎಷ್ಟೋ ಹಾವುಗಳಿಗೆ ಉಸಿರಲ್ಲೇ ವಿಷ ಉಂಟು. ವಿಷದ ಹಲ್ಲುಗಳಿಂದ ಚುಚ್ಚಿ ಒಳಕ್ಕೆ ಸೇರಿಸಬೇಕಿಲ್ಲ, ಉಗುಳುತ್ತವೆ, ಕಣ್ಣಿಗೆ ನೇರವಾಗಿ ಉಗುಳುತ್ತವೆ ಅಂತೆಲ್ಲ ನಾವು ಓದಿದ್ದೀವಿ. ಹಾಗಿರುವಾಗ ಜಿಘ್ರನ್ನಪಿ ಭುಜಂಗಮಃ. ಇನ್ನು ರಾಜನಾದವನು ನಗನಗುತ್ತಾನೇ ತನ್ನ ಪರಿವಾರವನ್ನು ಕೂಡ ಹುಚ್ಚು ಕೆರಳಿದ್ರೆ ಕೊಲ್ತಾ ಇರ್ತಾನೆ. ಅದರಿಂದ ರಾಜರಿಗೆ ಕ್ಷಣಚಿತ್ತ ಕ್ಷಣಪಿತ್ತ ಹೇಗೋ ಗೊತ್ತಿಲ್ಲ. ಇನ್ನು ದುಷ್ಟರು ನಮಗೆ ಗೌರವ ಕೊಡ್ತಲೇ ನಮ್ಮನ್ನು ಮಟ್ಟ ಹಾಕ್ಬಿಡ್ತಾರೆ, ತಣ್ಣೀರು ಬಟ್ಟೆಯಲ್ಲಿ ಕುತ್ತಿಗೆ ಕೊಯ್ತಾರೆ. ಅದರಿಂದ ಏನು ಉಪಾಯ ಅಂತ. ಇನ್ನು ಈ ಊರೇ ಬಿಡೋಣ, ಆ ಇಡೀ ಪರಿಸರವನ್ನೇ ಬಿಡೋಣ. ದೇಶತ್ಯಾಗೇನ ಕಿಮನ್ಯತ್ ಮುಕ್ತಂಚ ಮನುನಾ ವ್ಯಾಸೇನ ಚ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಮನು, ವ್ಯಾಸ, ಎಲ್ಲ ಮಹಾ ಧರ್ಮಶಾಸ್ತ್ರ ನೀತಿಶಾಸ್ತ್ರ ಕೋವಿದರೆಲ್ಲ ಕರತಾಲ ಮಲಕಸ್ಥರಾಗಿದ್ದಾರೆ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಕುಲಂ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ ಇದೆಯಲ್ಲ. ಒಂದು ಮನೆಗಾಗಿ ಒಬ್ಬನ್ನು, ಒಂದು ಊರಿಗಾಗಿ ಒಂದು ಮನೆಯನ್ನು, ಮತ್ತು ಒಂದು ದೇಶಕ್ಕಾಗಿ ಒಂದು ಗ್ರಾಮವನ್ನೇ ಪರಿತ್ಯಾಗ ಮಾಡಬೇಕು ಅಂತ. ಹಾಗೆ ತನ್ನ ಉದ್ಧಾರಕ್ಕೆ ಈ ಜಗತ್ತನ್ನೇ ಪರಿತ್ಯಾಗ ಮಾಡಿ ವೈರಾಗ್ಯ ತಾಳಿ ಹೋಗಬೇಕು ಅಂತ ಉಂಟು. ಅದರಿಂದ ಕ್ಷೇಮ್ಯಾಂ ಸಸ್ಯಪ್ರದಾಂ ನಿತ್ಯಾಂ ಪಶುವೃದ್ಧಿ ಕರೀಮಪಿ ಪರಿತ್ಯಜೇನ್ ನೃಪೋ ಭೂಮಿಂ ಆತ್ಮಾರ್ಥಂ ಅವಿಚಾರಯನ್. ಕ್ಷೇಮ ಹಾಗೂ ಯೋಗ ಎರಡನ್ನೂ ಕೊಡುವಂಥ ಸಸ್ಯಪ್ರದವಾದ, ಸಸ್ಯಶ್ಯಾಮಲವಾದ, ಪಶು ಸಮೃದ್ಧಿ ಇರತಕ್ಕಂಥ ಭೂಮಿಯನ್ನೂ ಕೂಡ ತನಗೆ ಆಪತ್ತು ಬಂದು ಅದು ತೊಂದರೆ ಕೊಡುತ್ತದೆ, ದೇಹಾಂತವೇ ಆಗುತ್ತದೆ ಅನ್ನೋದು ನಿಶ್ಚಯವಾದರೆ ರಾಜ ಅದನ್ನು ಕಣ್ಮುಚ್ಚಿಕೊಂಡು ಪರಿತ್ಯಜಿಸಬೇಕು ಅಂತ. ಆಪದರ್ಥೆ ಧನಂದ್ಯ ರಕ್ಷೇತ್ ದಾರಾನ್ ರಕ್ಷೇತ್ ಧನೈರಪಿ ಆತ್ಮಾನಂ ಸತತಂ ರಕ್ಷೇತ್ ದಾರೈರಪಿ ಧನೈರಪಿ. ಆಪತ್ಕಾಲಕ್ಕೆ ಅಂತ ದುಡ್ಡನ್ನು ಕಾಪಾಡಿಕೊಳ್ಬೇಕು, ಹೆಂಡತಿ ಮಕ್ಕಳಿಗಾಗಿ ಅಂತ ದುಡ್ಡನ್ನು ಬಿಡಬೇಕು, ನನಗಾಗಿ ಹೆಂಡತಿ ಮಕ್ಕಳನ್ನು ಬಿಡಬೇಕು, ಗಂಡ ಮಕ್ಕಳನ್ನು ಬಿಡಬೇಕು. ವೆನ್ ಇಟ್ ಕಮ್ಸ್ ಟು ಮೈ ಸೆಲ್ಫ್ ಎಲ್ಲವನ್ನೂ ಬಿಡಬೇಕು. ನವಾ ಅರೇ ಪತ್ಯುಕ್ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ನವ ಜಾಯಾಯ ಕಾಮಾಯ ಜಾಯಾ ಪ್ರಿಯೋ ಭವತಿ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ನವಾರೇ ಬ್ರಹ್ಮಣಸ್ತು ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ. ನವ ವೇದಾನಾಂ ಕಾಮೇನ ವೇದಾ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ಪ್ರಿಯೋ ಭವತಿ ಅಂತ. ಹೆಂಡತಿಯಾಗಲಿ, ಗಂಡ ಆಗಲಿ, ಬ್ರಹ್ಮವಸ್ತುವಾಗಲಿ, ವೇದವಾಗಲಿ ಎಲ್ಲ ನಮಗೆ ಬೇಕು, ನಮಗೆ ಬೇಡವೋ ಬಿಸಾಕು. ಇದು ಪರಮತತ್ವ, ಬೃಹದಾರಣ್ಯಕದ ಯಾಜ್ಞವಲ್ಕ್ಯ ದರ್ಶನ. ಹಾಗಾಗಿ ಪರಿತ್ಯಾಗ ಮಾಡೋಣ ಅಂದರೆ ಅದಕ್ಕೆ ವಿರೋಧ ಪಕ್ಷ ಇದ್ದೇ ಇರುತ್ತಲ್ಲ. ಬೋಹೋ ಪಿತೃಪೈತಾಮಹಂ ಸ್ಥಾನಂ ನ ಶಕ್ಯತೆ ಸಹಸಾ ತ್ಯಕ್ತು. ತಾತ ಮುತ್ತಾತಂದ್ರ ಕಾಲದಿಂದ ಇರುವಂಥದ್ದನ್ನು ಹೇಗೆ ಬಿಡೋದಕ್ಕೆ ಸಾಧ್ಯ? ತತ್ಕ್ರಿಯತಾಂ ತೇಷಾಂ ಕೃತೆ ಕಾಚಿತ್ ಬಿಭೀಷಿಕ. ಹಾಗಾಗಿ ಅವ್ರನ್ನ ಮೊದಲು ಹೆದರಿಸೋದಕ್ಕೆ ಏನಾದ್ರು ಪ್ರಯತ್ನ ಮಾಡೋಣ. ಬಿಭೀಷಿಕ ಅಂತಂದರೆ ಬೆದರುಗೊಂಬೆ ಆಟ ಏನಾದರೂ ಮಾಡೋಣ. ಯತ್ ಕಥಮಪಿ ದೈವಾನ್ನ ಸಮಾಯಾಂತಿ. ಹೇಗೋ ಏನೋ ಬೈ ಚಾನ್ಸ್ ವರ್ಕೌಟ್ ಆಗ್ಬೋದು. ನಿರ್ವಿಷೇಣಾಪಿ ಸರ್ಪೇಣ ಕರ್ತವ್ಯ ಮಹತೀಫಣ ವಿಷಂ ಭವತು ಮಾವಾಸ್ತು ಪಟಾಟೋಪೋ ಭಯಂಕರ. ವಿಷ ಇರಲಿ ಬಿಡಲಿ, ಹಾವು ಹೆಡೆ ಬಿಚ್ಚಿ ಬುಸುಗುಟ್ಟಬೇಕು, ಆಗಲೇ ರಕ್ಷಣೆ ಆಗತಕ್ಕಂಥದ್ದು. ನಮಗೆ ತಾಕತ್ತಿದೆಯೋ ಇಲ್ವೋ ಪ್ರಯತ್ನ ಅಂತೂ ಪಡೋಣ ಅಂತ. ತಲೆಗೂದಲನ್ನು ಬೆಟ್ಟಕ್ಕೆ ಕಟ್ಟಿ ಎಳೆದರೆ ಬಂದರೆ ಬೆಟ್ಟ, ಹೋದರೆ ತಲೆಗೂದಲು ಅಷ್ಟೇ, ಅದಕ್ಕಿಂತ ಇನ್ನೇನು. ಈ ರೀತಿಯಾಗಿ ಯೋಚನೆ ಮಾಡಬೇಕಲ್ವಾ ಅಂತಂದಾಗ ಯದ್ಯೇವಂ ತತಸ್ತೇಷಾಂ ಮಹತ್ ವಿಭೀಷಿಕಾ ಸ್ಥಾನಮಸ್ತಿ ಏನ ನಾಗಮಿಷ್ಯಂತಿ. ಅದಕ್ಕೆ ಯಾವುದಾದ್ರೂ ಒಂದು ಬೆದರುಗೊಂಬೆ ಉಪಾಯ ಇದೆಯಾ? ಸಾಚ ಚತುರ ದೂತಾಯತ್ತ ವಿಭೀಷಿಕ. ಇದನ್ನು ಉಪಾಯವನ್ನು ಯೋಚನೆ ಮಾಡುವನು ಒಬ್ಬ ಒಳ್ಳೆಯ ಜಾಣ್ಮೆಯ ದೂತ ಆಗಿರಬೇಕು. ಅವನು ಅವರಿಗೆ ಸರಿಯಾಗಿ ಹೆದರಿಕೆಯನ್ನು ಉಂಟು ಮಾಡಬಲ್ಲ. ಫಿಯರ್ ದಿ ಕೀ ದಟ್ ಓಪನ್ಸ್ ಎವ್ರಿ ಡೋರ್ ಅಂತ ಜೇಮ್ಸ್ ಹ್ಯಾಡ್ಲಿ ಚೇಸ್ ಒಂದು ಕಾದಂಬರಿಯಲ್ಲಿ ಹೇಳ್ತಾನೆ. ಭಯ ಅನ್ನುವುದೇ ಒಂದು ಬೀಗದ ಕೈ, ಎಲ್ಲ ಬಾಗಿಲನ್ನು ತೆಗೆಯುತ್ತೆ ಅಂತ. ಭಯದ ಬೀಗದ ಕೈ ಹಾಕಿದ್ರೆ ಪ್ರತಿಯೊಬ್ಬನಿಗೂ ಒಂದೊಂದು ಡಿಗ್ರಿ ಆಫ್ ಭಯ ಇರುತ್ತೆ. ಒಬ್ಬನಿಗೆ ಜಾತಿಯ ಭಯ ಇರುತ್ತೆ, ಇನ್ನೊಬ್ಬನಿಗೆ ನೀತಿಯ ಭಯ ಇರುತ್ತೆ, ಇನ್ನೊಬ್ಬನಿಗೆ ಹೆಂಡತಿ ಮಕ್ಕಳ ಚಿಂತೆಯ ಭಯ ಇರುತ್ತೆ.
ಮತ್ತೊಬ್ಬನಿಗೆ ಲೋಕಾಪವಾದದ ಭಯ ಇರುತ್ತೆ. ಹೀಗೆ ಬಗೆಬಗೆಯ ಭಯ ಇರುತ್ತೆ. ಅವರು ಯಾವ ರೀತಿಯಾದ ಭಯ ಹೊರತದೋ ಅದನ್ನು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಉಪಧ ಅಂತ ಕರೀತಾನೆ. ಧರ್ಮೋಪದ, ಅರ್ಥೋಪದ, ಕಾಮೋಪದ, ಭಯೋಪದ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಬೇಕು ಅಂತ. ಹಾಗೆ ಮಾಡೋಣ ಅಂತ ಹೇಳ್ತಾನೆ. ಆಗ ತತ್ರ ವಿಜಯದತ್ತೋ ನಾಮ ರಾಜ ಅಸ್ಮತ್ಸ್ವಾಮಿ ಶಶಕಶ್ಚಂದ್ರಮಂಡಲೇ ನಿವಸತಿ ತತ್ಪ್ರೇಷಿತಾಂ ಕಶ್ಚಿತ್ ಮಿಥ್ಯಾದೂತಃ ಯೂತಾಧಿಪ ಸಕಾಶಂ. ನಮಗೆ ಒಬ್ಬ ರಾಜ ವಿಜಯದತ್ತ, ಅವನು ಚಂದ್ರನ ಲಕ್ಷ್ಮ ಚಿಹ್ನವಾಗಿದ್ದಾನೆ, ಚಂದ್ರಬಿಂಬದ ಗತನಾಗಿರ್ತಕ್ಕಂಥ ಚಿಹ್ನೆ ವಿಜಯದತ್ತ ಅಂತ ನಮ್ಮ ಮಹಾರಾಜ, ಅವನಿಗೊಬ್ಬ ದೂತ ಅಂತ ನಾವೊಂದು ಕಥೆ ಮಾಡೋಣ. ಒಬ್ಬ ಫಿಕ್ಟೀಷಿಯಸ್ ರಾಜ, ಅದಕ್ಕೊಬ್ಬ ನಮ್ಮಲ್ಲಿಯೇ ದೂತ ಅಂತ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಚಂದ್ರಸ್ತ್ವಾಮತ್ರ ಹೃದ ಆಗಚ್ಚಂತಂ ನಿಷೇಧಯತಿ ಯತಃ ಅಸ್ಮತ್ ಪರಿಗ್ರಹ ಅಸ್ಯ ಸಮಂತಾದ್ ವಸತಿ ಏವಂ ಅಭೀತೆ ಶ್ರದ್ಧೆಯ ವಚನಾತ್ ಕದಾಚಿನ್ ನಿವರ್ತತೆ. ಚಂದ್ರ ನಮ್ಮ ಸ್ವಾಮಿಯ ಪ್ರೀತಿಪಾತ್ರನಾಗಿರ್ತಕ್ಕಂಥವನು. ಸ್ವಾಮಿಗೆ ಚಂದ್ರನಲ್ಲಿ ಭಕ್ತಿ, ಸ್ವಾಮಿಯ ಮೇಲೆ ಚಂದ್ರನಿಗೆ ವಾತ್ಸಲ್ಯ ಉಂಟು. ಅವನ ಪರಿವಾರದವರು ನಾವು ಈ ಸರೋವರದ ಸುತ್ತ ಇದ್ದೀವಿ, ನಮಗೆ ತೊಂದರೆ ಮಾಡಿದರೆ ಚಂದ್ರನಿಗೆ ಕೋಪ ಬರುತ್ತೆ ಅಂತ ಒಂದು ಸುದ್ದಿ ಕಳಿಸೋಣ. ಅದಕ್ಕೆ ಆನೆಗಳು ದೂರ ಹೋಗ್ಬೋದು ಚಂದ್ರನ ಭೀತಿಯಿಂದ ಅಂತ. ಇವಾಗ ಬೇರೆಯವರು ಕೇಳ್ತಾರೆ, ಯದ್ಯೇವಂ ತದಸ್ತಿ ಲಂಬಕರ್ಣೋ ನಾಮ ಶಶಕ. ಹಾಗಿದ್ದರೆ ಉದ್ದ ಕಿವಿಯವನು ಒಬ್ಬ ಲಂಬಕರ್ಣ ಅಂತ ಮೊಲ ಉಂಟು. ಸಚ ವಚನ ರಚನಾಚತುರೋ ದೂತಕರ್ಮಜ್ಞಶ್ಚ. ಅವನು ಮಾತಿನಲ್ಲಿ ತುಂಬ ಚಾತುರ್ಯ ಉಳ್ಳವನು. ಮಾತು ಬಲ್ಲವ ಸಿರಿಯ ತಂದ, ಮಾತು ಬರದವ ಜಗಳ ತಂದ ಅಂತ ಉಂಟಲ್ಲ ಒಂದು ಗಾದೆ. ಇದನ್ನು ಸಾಬೀತು ಮಾಡಬೇಕು ಅಂತ ಒಬ್ಬ ರಾಜ ಮಂತ್ರಿಯನ್ನು ಕೇಳಿದಾಗ ಅವನು ಇಬ್ಬರನ್ನ ಆಯ್ಕೆ ಮಾಡಿಕೊಂಡಂತೆ. ಒಬ್ಬನಿಗೆ ತುಂಬ ಸಮಯೋಚಿತವಾದ ವಚನ ರಚನಾ ನೈಪುಣ್ಯ ಉಂಟು, ಮತ್ತೊಬ್ಬನಿಗೆ ಅದೇನೂ ಇಲ್ಲ. ಅಷ್ಟೇ ವ್ಯತ್ಯಾಸ. ಇಬ್ಬರಿಗೂ ಒಂದೊಂದು ಹಿಡಿ ಬೂದಿಯನ್ನು ಒಂದೊಂದು ಕರಂಡಕದಲ್ಲಿ ಹಾಕಿ ಅಕ್ಕಪಕ್ಕದ 2 ದೇಶಗಳಿಗೆ ಕೊಟ್ಟು ಬನ್ನಿ ಅಂತಂದನಂತೆ. ಒಬ್ಬ ಹೋದ, ಮಹಾರಾಜನ ಮುಂದೆ ಇಟ್ಟ. ಏನು ಮಾತು ಬರದೇ ಇದ್ದವನು. ಏನು ಅಂದರೆ, ನಮ್ಮ ಮಹಾರಾಜ ನಿಮಗೆ ಬೂದಿ ಕೊಟ್ಟು ಬರೋಕ್ಕೆ ಹೇಳ್ದ ಅಂತ. ಅವನಿಗೆ ಯದ್ವಾ ಕೋಪ ಬಂತು. ಭಸ್ಮ ಅಮಂಗಳಕಾರಿಯಾದದ್ದು, ಇದನ್ನು ಕೊಡೋದಕ್ಕೆ ಹೇಳಿದ್ದಾನೆ ಅಂತಂದರೆ ನಾವು ನಾಶ ಆಗಬೇಕು, ಭಸ್ಮಾವಶೇಷ ಆಗಬೇಕು ಅಂತ ನಿಮ್ಮ ರಾಜನ ಮೇಲೆ ಯುದ್ಧ ಪ್ರಕಟಿಸ್ತೀವಿ ಅಂತ. ಆಮೇಲೆ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ಅವನು ಬೂದಿಯನ್ನು ತೆಗೆದುಕೊಂಡು ಹೋದ. ಏನಿದು ಅಂದರೆ, ಮಹಾಸ್ವಾಮಿ ಅವನಿಗೂ ಗೊತ್ತಿಲ್ಲ ಒಳಗೇನಿದೆ ಅಂತ. ತೆಗೆದ ತಕ್ಷಣ ಬೂದಿ, ಅವನು ಬೆಚ್ಚಿ ಬಿದ್ದ ತೊಗೊಂಡು ಹೋದವನು. ತಕ್ಷಣ ತೆಪ್ಪರಿಸಿಕೊಂಡು, ಮಹಾಸ್ವಾಮಿ ನಮ್ಮಲ್ಲಿ ಶತಕೋಟಿ ರುದ್ರಯಾಗ ಮಾಡಿದ್ರು, ಅದರ ಪವಿತ್ರವಾದ ಭಸ್ಮವನ್ನು ನಿಮಗೇ ಕೊಟ್ಟಿದ್ದಾರೆ, ಹೇಳಿ ಕೇಳಿ ನೀವು ಮಹಾಶಿವಭಕ್ತರು ಅಂತ ನಿಮಗೆ ಉತ್ತರ ಸೌಖ್ಯವಾಗಲಿ ಅಂತ ಕೊಟ್ಟಿರ್ತಕ್ಕಂಥದ್ದು ಹೋಮಶೇಷ ಪ್ರಸಾದ ರಕ್ಷಾ ಬಂಧನವಾಗಿ ಮಾಡಿಕೊಳ್ಬೇಕಾದದ್ದು ಅಂತ. ಅದಕ್ಕೆ ಬೇಕಾದಷ್ಟು ಋತ್ವಿಕ್ ದಕ್ಷಿಣೆಯಾಗಿ ಯಜ್ಞಭಿಕ್ಷೆಯಾಗಿ ಇವನಿಗೂ ಕೂಡ ಧನ ಕನಕ ಎಲ್ಲ ಕೊಟ್ಟು ಕಳಿಸ್ದ. ಆಮೇಲೆ ಇದೇ ಉಪಾಯವನ್ನೇ ಮಂತ್ರಿಯನ್ನು ಬಳಸಿ ಆ ಕೋಪಗೊಂಡ ಇನ್ನೊಬ್ಬ ರಾಜನನ್ನು ಉಪಶಾಂತ ಮಾಡ್ದ. ಮತ್ತು ರಾಜನಿಗೆ ಬುದ್ಧಿ ಬಂತಂತೆ, ಹೌದು ನೀನು ಹೇಳಿದ್ರೊಳಗೆ ವಿವೇಕ ಉಂಟು ಅಂತ. ಆ ರೀತಿಯಾಗಿ ಸಂಯೋಚಿತವಾದ ಮಾತು ತುಂಬ ತುಂಬ ಮುಖ್ಯವಾದದ್ದು. ಅದು ಈ ಲಂಬಕರ್ಣ ಮಾಡ್ತಾನೆ. ಮತ್ತು ಇಲ್ಲಿ ನೋಡಿ, ದೂತನ ಗುಣಗಳು ಏನಿರಬೇಕು ಅನ್ನೋದು ಪ್ರಾಸಂಗಿಕವಾಗಿ ಗೊತ್ತಾಗುತ್ತದೆ. ಉಕ್ತಂಚ ಸಾಕಾರೋ ನಿಸ್ಪೃಹೋ ವಾಗ್ಮಿ ನಾನಾ ಶಾಸ್ತ್ರ ವಿಚಕ್ಷಣ ಪರಚಿತ್ತಾವಗಂತಾಚ ರಾಜ್ಞೋ ದೂತಸ್ಸ ಇಷ್ಯತೆ. ಒಳ್ಳೆಯವನಾಗಿ ಕಾಣಿಸ್ಬೇಕು ನೋಡೋಕ್ಕೆ, ಪ್ಲೀಸಿಂಗ್ ಪರ್ಸನಾಲಿಟಿ ಅಂತೀವಲ್ಲ, ಪ್ಲೆಸೆಂಟ್ ಪರ್ಸನಾಲಿಟಿ ಇರಬೇಕು. ನೋಡಿದ್ರೆ ಹೌದು ಅನ್ನೋ ವಿಶ್ವಾಸ ಬರಬೇಕು. ಹಿಂದೆ ಎಲ್ಲ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯರಾಗಿ ಹೋಗಬೇಕು ಅನ್ನೋರಿಗೆ ಒಂದು ಮಟ್ಟದ ನೋಟದ ಒಪ್ಪಿಗೆ ಇರಬೇಕು ಅಂತ ಇತ್ತಂತೆ. ನನ್ನ ತಾಯಿ ಹೇಳ್ತಿದ್ದರು, ಸತ್ಯಾಸತ್ಯತೆಗಳನ್ನು ಮಹಾಜನರಿಗೆ ಹೇಳಬೇಕು. ಏನಂದರೆ, ಒಂದು ಮಟ್ಟದಲ್ಲಿ ರೋಗಿಗೆ ವಿಶ್ವಾಸ ಬರುವಂತೆ ಇರಬೇಕು ಅಂತ. ಡೆಂಟಿಸ್ಟೇ ವಕ್ರದಂತೆ ಆಗಿಬಿಟ್ರೆ ಎಲ್ಲಿ ಬರುತ್ತೆ ವಿಶ್ವಾಸ? ಆಪ್ತಾಲ್ಮಾಲಜಿಸ್ಟೇ ಈಸ್ಟ್ ಆ್ಯಂಡ್ ವೆಸ್ಟ್ ಅಂತ ದಿಕ್ಕು ನೋಡ್ತಾ ಇರುವಂತೆ ಇದ್ದರೆ ಏನಾಗುತ್ತದೆ? ವೈದ್ಯನೇ ಗೂರ್ಲು ಕೆಮ್ಮು ನೆಗಡಿ ಅಂತೆಲ್ಲ ಒದ್ದಾಡ್ತಾ ಇದ್ದರೆ ಅವನ ಮೇಲೆ ಯಾರಿಗೂ ಚಿಕಿತ್ಸೆಯಲ್ಲಿ ವಿಶ್ವಾಸ ಬರೋಲ್ಲ. ಚರ್ಮರೋಗ ಇದ್ದಕ್ಕಂಥವನು ಕುಷ್ಠಾಶ್ವಿತ್ರಾದಿಗಳನ್ನು ಕೂಡಿಕೊಂಡಂಥ ಅವನು ಚರ್ಮರೋಗ ಚಿಕಿತ್ಸಕ ಅಂತ ವೈದ್ಯ ಆದರೆ ತಪ್ಪಲ್ಲ. ಅರೆ, ರೋಗಿಗಳಿಗೆ ವಿಶ್ವಾಸ ಬರುವುದಿಲ್ಲ, ಅಷ್ಟೇ ಆಗತಕ್ಕಂಥದ್ದು. ಹಾಗಾಗಿ ನಿಸ್ಪೃಹನಾಗಿರಬೇಕು. ಅವನು ಯಾವುದೇ ಆಮಿಷಗಳಿಗೆ ಒಳಗಾಗಬಾರದು ಅಂಥವನಾಗಿರಬೇಕು. ವಾಗ್ಮಿ, ಒಳ್ಳೆಯ ವಾಗ್ಮಿತೆ, ಬರೀ ವಾಚಾಟ ಅಲ್ಲ. ತುಂಬ ಜನಕ್ಕೆ ವಾಗ್ಮಿತೆಗೆ ಮತ್ತು ವಾಚಾಟತ್ವಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ವಾಗ್ಮಿತೆ ಎಂದರೆ ಸಮಯೋಚಿತವಾಗಿ ಮಾತಾಡುವುದು ಅಷ್ಟೇ ಅಲ್ಲ, ಶಾಸ್ತ್ರಸಮ್ಮತವಾಗಿ ಸತ್ಯನಿಷ್ಠೆಯಿಂದ ಸೌಂದರ್ಯ ಸ್ವಾರಸ್ಯದಿಂದ ಕೂಡಿರುವಂತೆ ಮಾತು, ಅದು ಬೇಕಾದದ್ದು. ನಾನಾಶಾಸ್ತ್ರ ವಿಚಕ್ಷಣ, ಬಹುಶಾಸ್ತ್ರ ಕೋವಿದನಾಗಿರಬೇಕು, ಬಹುಶ್ರುತನಾಗಿರಬೇಕು. ಪರಚಿತ್ತಾವಗಂತಾಚ, ಅಷ್ಟು ಮಾತ್ರವಲ್ಲ, ಎದುರಾಳಿಯ
ಎದುರಿರ್ತಕ್ಕಂಥವನ ಇಂಗಿತವನ್ನು ಅರಿತು ಮಾತು ಬೆಳೆಸಬೇಕೆ, ಉಳಿಸಬೇಕೆ, ಮುರಿಯಬೇಕೆ, ಮಣಿಸಬೇಕೆ ಅಂತ ತಿಳಿದುಕೊಂಡಿರಬೇಕು. ಇಂಥವನು ದೂತನಾಗಬೇಕು, ಆ ರೀತಿ ಇರಬೇಕು ಅಂತ. ಎಲ್ಲರೂ ಕೂಡ ದೇವಯಾನಿ ಕೋಬ್ರಗಡೆ ಥರ ಆಗಿಬಿಟ್ರೆ ಗತಿ ಏನು? ಆಕೆ ತಂದೆ ಅವರೆಲ್ಲರ ಹಲ್ಕಾ ಚಾರಿತ್ರ್ಯ ಎಂಥದ್ದು, ದೇಶಕ್ಕೆ ವ್ಯವಸ್ಥೆಗೆ ಎಷ್ಟು ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇಂಟರ್ನೆಟ್ಟಲ್ಲಿ ಮಹಾಪುರಾಣ ಹೊಳೆ ಹರಿದಿದೆ. ನಮ್ಮಲ್ಲಿ ಈ ಫಾರಿನ್ ಅಫೇರ್ಸಲ್ಲಿ ಈ ಡಿಪ್ಲೊಮ್ಯಾಟ್ಸ್ ಆಗಿ ಇರತಕ್ಕಂಥವರಲ್ಲಿ 3/4 ವೀಸೆ ಜನ ಎಲ್ಲ ಅಯೋಗ್ಯರು. ಆಳ್ವಿಕೆಯೇ ಅಯೋಗ್ಯವಾದರೆ ಇಂಥ ರೀತಿಯಲ್ಲಿ ಯೋಗ್ಯವಾಗಿರೋಕ್ಕೆ ಸಾಧ್ಯ. ಅನ್ಯಚ್ಚ ಯೋ ಮೂರ್ಖಂ ಲೌಲ್ಯ ಸಂಪನ್ನಂ ರಾಜದ್ವಾರಿಕಂ ಆಚರೇತ್ ಮಿಥ್ಯಾವಾದಂ ವಿಶೇಷೇಣ ತಸ್ಯ ಕಾರ್ಯಂ ನ ಸಿದ್ಧ್ಯತಿ. ಇದು ಬಹಳ ಮುಖ್ಯವಾಗಿ ಇರತಕ್ಕಂಥ ವಾರ್ನಿಂಗು. ಅದು ಏನಂತಂದರೆ, ಮೂರ್ಖ ಅಂದರೆ ಮೊಂಡತನ ಮಾಡುವವನು ಅಂತ ಅರ್ಥ. ಇಡಿಯಟ್ ಅಂತ ಅಷ್ಟೇ ಅಲ್ಲ, ಪ್ರತಿನಿಷ್ಠ ಬುದ್ಧಿ, ಅಡಮೆಂಟ್ ಆದವನು. ಲೌಲ್ಯ ಸಂಪನ್ನಂ, ಎಲ್ಲ ಲೋಲಪತಿಯಿಂದ ಕೂಡಿದವನು. ಹೀ ಈಸ್ ಪ್ರೋನ್ ಟು ಆಲ್ ವೀಕ್ನೆಸಸ್ ಅಂತೀವಲ್ಲ ಅವನು. ರಾಜದ್ವಾರಿಕಂ ಆಚರೇತ್ ಅಂತಂದರೆ, ರಾಜದ್ವಾರಿಕ ಅಂತಂದರೆ ರಾಜನ ಬಳಿಗೆ ದೂತನಾಗಿ ಹೋಗುವುದು ಅಂತ. ಮತ್ತು ಕೆಲಸವಿಲ್ಲದೆ ಇದ್ದರೂ ಹೋಗಿ ಅವರನ್ನು ಹೋಗಿ ನೋಡ್ತಿರ್ತೀನಿ ಅಂತ ಆ ಲಾಂಪಟ್ಯ ಉಳ್ಳವನು. ಮಿಥ್ಯಾವಾದಂ, ಸುಳ್ಳುಗಾರನಾದವನು. ಇವರಿಂದ ಯಾವತ್ತೂ ದೌತ್ಯ ಸರಿಯಾಗೋದಿಲ್ಲ. ತದನ್ವಿಷ್ಯತಾಂ ಯದಸ್ಮದ್ ವ್ಯಸನಾತ್ ಆತ್ಮನಾಂ ಸುನಿರ್ಮುಕ್ತಿ. ಈ ಥರ ಇವನು ಲಂಬಕರಣ ಮಾಡಬಲ್ಲನ ಒಳ್ಳೆ ದೂತನಾಗಿ ಅಂತ. ಅಹೋ ಯುಕ್ತಮೇತತ್ ನಾಣ್ಯ ಕಚ್ಚಿದುಪಾಯ ಅಸ್ಮಾಕಂ ಜೀವಿತಸ್ಯ ತತ್ತಥೈವ ಕ್ರಿಯತಾಂ. ಇವನು ಬಿಟ್ಟು ಇನ್ಯಾರೂ ಇಲ್ಲ, ಅವನು ಮಾಡ್ತಾನೆ ಅಂತ. ಹಾಗಿದ್ದಾಗ ಲಂಬಕರ್ಣ ಹೋಗಿ ಆನೆಗಳ ನಾಯಕನ ಹತ್ರಕ್ಕೆ ಹೋಗ್ತಾನೆ. ಲಂಬಕರ್ಣೋಪಿ ಗಜಮಾರ್ಗಂ ಆಸಾದ್ಯ ಅಗಮ್ಯಂ ಸ್ಥಳಂ ಆರೋಹ್ಯ ತಮ್ಮ ಗಜಂ ಉವಾಚ. ನೋಡಿ, ಆನೆಗಳ ಗುಂಪಿದ್ದ ಜಾಗಕ್ಕೆ ಹೋಗಿ ಅಲ್ಲಿ ನಾಯಕ ಯಾರು ಅಂತ ನೋಡಿಕೊಂಡು ಅವನ ಬಳಿಯಲ್ಲಿ ಅವನಿಗೆ ಎಟುಕಲಾಗದ ಎತ್ತರದ ಒಂದು ಜಾಗದಲ್ಲಿ ಕೂತ್ಕೊಂಡಂತೆ. ಮಾತಾಡೋಕ್ಕಿಂತ ಮುಂಚೆ ತನ್ನ ಕ್ಷೇಮ ಮುಖ್ಯ. ತುಳಿದು ಬಿಟ್ಟರೆ ಗತಿ ಏನು, ಸೊಂಡ್ಲಲ್ಲಿ ಜಾಡಿಸಿಬಿಟ್ರೆ ಗತಿ ಏನು, ಮೂಲ ಪಾಪ. ಆಮೇಲೆ ಭೋ ದುಷ್ಟಗಜ ಕಿಮೇವಂ ಲೀಲೆಯ ನಿಶಂಕತೆಯ ಚಂದ್ರಹೃದಮಾಗಚ್ಚಸಿ ತನ್ನಾಗಂತವ್ಯಂ ನಿವರ್ತ್ಯತಾಂ. ದುಷ್ಟಗಜ, ಕೊಬ್ಬಿದ ಕೆಟ್ಟ ಆನೆಯೇ ಅಂತ ಅನ್ನಬೇಕು ಅಂದರೆ ಅದಕ್ಕೆ ಸಿಗಲಾಗದ ದೂರದಲ್ಲಿ, ಎಟುಕಲಾಗದ ದೂರದಲ್ಲಿ ಅದು ಇರಬೇಕು ಅಂತ ತಾತ್ಪರ್ಯ. ನೀನು ಈ ಚಂದ್ರ ಸರೋವರಕ್ಕೆ ಬರಬಾರ್ದು, ಈ ರೀತಿಯಾಗ ಸ್ವೈರ ವಿಹಾರದಿಂದ ನಮಗೆ ಕಷ್ಟ ಮಾಡಿದ್ದೀಯಾ ಅಂತ ದಬಾಯಿಸುತ್ತದೆ. ತದಾಕರ್ಣ್ಯ ವಿಸ್ಮಿತ ಮನ ಗಜ ಆಹ. ಆಶ್ಚರ್ಯವಾಗಿ ಆನೆ ಕೇಳುತ್ತದೆ, ಭೋಕಸ್ತ್ವಂ ಅಹಂ ಲಂಬಕರ್ಣೋ ನಾಮ ಶಶಕಶ್ಚಂದ್ರಮಂಡಲೇ ವಸಾಮಿ. ನಾನು ಚಂದ್ರಮಂಡಲದಲ್ಲಿದ್ದೀನಿ. ಸಾಂಪ್ರತಂ ಭಗವತಾ ಚಂದ್ರಮಸಾ ತವ ಪಾರ್ಶ್ವೇ ಪ್ರಹಿತೋ ದೂತಃ. ನಾನು ಚಂದ್ರನಿಂದಲೇ ದೂತನಾಗಿ ಬಂದಿದ್ದೇನೆ. ಜಾನಾತ್ಯೇವ ಭವಾನ್ ಯಥಾರ್ಥವಾದಿನಃ ದೂತಸ್ಯ ನ ದೋಷಃ. ನಿನಗೆ ಗೊತ್ತೇ ಇದೆ, ದೂತನಾದವನು ಒಡೆಯನ ಮಾತೇನಿದೆ ಅದನ್ನು ಜೆರಾಕ್ಸ್ ಕಾಪಿ ಮಾಡ್ತಾನೆ, ಎಕ್ಕೋ ಮಾಡ್ತಾನೆ, ಗಿಣಿಪಾಠ ಮಾಡ್ತಾನೆ ಅಷ್ಟೇ ಹೊರತು ನಂದಲ್ಲ ಮಾತು, ಚಂದ್ರನದು. ಹಾಗಾಗಿ ನಾನು ದುಷ್ಟಗಜ ಅಂದರೆ ನೀನು ದುಷ್ಟ ಅಂತ ಅರ್ಥ ಅಲ್ಲಪ್ಪ, ಅವನು ಹೇಳಿದ್ದಾನೆ. ಐ ಆಮ್ ಕೋಟಿಂಗ್ ವಿತಿನ್ ದಿ ಕೋಟ್ಸ್. ಉದ್ಯತೇಷ್ವಪಿ ಶಸ್ತ್ರೇಷು ಬಂಧುವರ್ಗ ವದೇಶ್ವಪಿ ಪರುಷಾಣ್ಯಪಿ ಚ ಜಲ್ಪಂತೋ ವಧ್ಯಾದೂತ ನ ಭೂಭುಜ. ಕತ್ತಿ ಎತ್ತಿದ್ರು, ಬಂಧು ಬಾಂಧವರನ್ನು ಕೊಂದರು, ಎಷ್ಟು ಕೆಟ್ಟ ಮಾತಾಡಿದ್ರು ದೂತನ್ನು ಕೊಲ್ಲಬಾರದು ಅಂತ ರಾಜನೀತಿ. ಅದು ಗೊತ್ತಿದೆ ತಾನೇ ನಿನಗೆ. ಅಂಥ ಹನುಮಂತನಿಗೂ ರಾವಣ ಏನೂ ಮಾಡೋಕ್ಕಾಗಲಿಲ್ಲ, ಅಂಥ ಶ್ರೀಕೃಷ್ಣನಿಗೂ ದುರ್ಯೋಧನ ಏನೂ ಮಾಡೋಕ್ಕಾಗಲಿಲ್ಲ. ದೂತ ಪರಾಭವ, ದೂತ ವಧೆ, ಅಕ್ಷಮ್ಯಾಪರಾಧ ಅಂತ ಉಂಟು. ಅದೇ ನಮ್ಮ ದೇಶದ ಪರಂಪರೆ ಯಾವ ಥರ ಇಷ್ಟು ಶಿಷ್ಟತೆಯನ್ನು ಒಳಗೊಂಡಿತ್ತು ಅಂತ ನೋಡಿ. ಅದೇ ಈ ವಿಷಯದಲ್ಲಿ ಚಂಗೇಜ್ ಖಾನು, ಕುಬ್ಲಾಕ್ ಖಾನು ಇಂಥವರ ಕಾಲದಲ್ಲಿ ಅರಬರು ಅವ್ರಿಗೆ ಹೇಗೆ ಮಾಡಿದ್ರು, ಇಸ್ಲಾಂ ಮುಂದೆ ಯಾವ ರೀತಿಯ ದೌರ್ಜನ್ಯ ನಡೆಸ್ತು ಅಂತ ನೋಡಿದಾಗ ಇಷ್ಟು ವ್ಯತ್ಯಾಸ ಅಂತ ಅನಿಸುತ್ತದೆ. ಆಗ ಆನೆ ಹೇಳುತ್ತದೆ, ಬಹುಶಶಕ ತತ್ಕಥೆಯ ಭಗವತಶ್ಚಂದ್ರಮ ಸಂದೇಶಂ ಏನ ಸತ್ವರಂ ಕ್ರಿಯತೆ. ಅಯ್ಯೋ ಹಾಗಿದ್ದರೆ ಚಂದ್ರ ಸಂದೇಶ ಹೇಳು, ಬೇಗ ಮಾಡ್ತೀನಿ ಅಂತ. ಭವತಾ ಅತೀತ ದಿವಸೆ ಯೂಥೇನ ಸಹ ಗಚ್ಚತ ಪ್ರಭೂತಾಶಶಕಾ ನಿಪಾತಿತ ತತ್ಕಿಂ ನ ವೇತ್ತಿ ಭವಾನ್ ಯನ್ ಮಮ ಪರಿಗ್ರಹೋಯಂ ತದ್ಯದೆ ಜೀವಿತೇನ ತೇ ಪ್ರಯೋಜನಂ ತದಾ ಕೇನಾಪಿ ಪ್ರಯೋಜನೇನ ಅತ್ರ ಹೃದಯ ನಾಗಂತವ್ಯಂ ಇತಿ ಸಂದೇಶ. ನಿನ್ನೆ ನೀವು ಮಾಡಿದ್ದು ಗೊತ್ತಿಲ್ವಾ? ಇಲ್ಲಿ ಬಂದು ಸುತ್ತಾಡಿ ದಾಂಧಲೆ ಮಾಡಿ ನಮ್ಮೆಲ್ಲ ಶಶ ಸಮೂಹವನ್ನು ಧ್ವಂಸ ಮಾಡಿಬಿಟ್ರೆ, ಅದಕ್ಕಾಗಿ ನಿಮಗೀಗ ಎಚ್ಚರಿಕೆ, ಇಲ್ಲಿ ಬರಬಾರ್ದು, ಬಂದರೆ ಸಾಯ್ತೀರ, ತಕ್ಷಣವೇ ಹೋಗಬೇಕು. ನಿಮಗೆ ಬದುಕಿರಬೇಕು ಅಂತ ಆಸೆ ಇದ್ದರೆ ಈ ಕಡೆಗೆ ಸುಳಿಯಬಾರದು ಅಂತ. ಗಜಾಹ ಅಥ ಕ್ವವರ್ತತೆ ಭಗವಾನ್ ಸ್ವಾಮಿ ಚಂದ್ರ, ಎಲ್ಲಿದ್ದಾನೆ ಚಂದ್ರ ತೋರಿಸಿ ಅಂತ. ಅದು ಭಕ್ತಿಯಿಂದ ಭಯದಿಂದ ಕೇಳ್ತೋ ಅಥವಾ ಕುತೂಹಲದಿಂದ ಕೇಳ್ತೋ. ಅತ್ರ ಹೃದಯ ಸಾಂಪ್ರತಂ ಶಶಕಾನಾಂ
ಭವದ್ಯರ್ಥ ಭವದ್ಯತಂ ಅಚ್ಚಿನ ದೋಷ ಕಾಣಿಸ್ತಾ ಇದೆ. ಅಥ ಹೃದಯ ಸಾಂಪ್ರತಂ ಶಶಕಾನಾಂ ಮಧ್ಯೆ ಹತಶೇಷಾಣಾಂ ಸಮಾಶ್ವಾಸನಾಯ ಸಮಯತಸ್ತಿಷ್ಠತಿ. ಇಲ್ಲಿ ಸರೋವರದಲ್ಲಿ ಅಳಿದುಳಿದ ಮೊಲಗಳ ಸಮಾಧಾನಕ್ಕಾಗಿ ಸತ್ತ ಮೊಲಗಳ ಶ್ರದ್ಧಾಂಜಲಿ ಸಭೆಗಾಗಿ ಚಂದ್ರ ಬಂದಿದ್ದಾನೆ ಅಂತ. ಅಹಂ ಪುನಃ ತದಂತಿಕಂ ಪ್ರೇಷಿತಃ, ನಾನೇ ಅಲ್ಲಿಂದ ಈಗ ನಿನ್ನ ಹತ್ರಕ್ಕೆ ಬಂದಿದ್ದೀನಿ ಅಂತ. ಯದ್ಯೇವಂ ತದ್ದರ್ಶಯ ಮೇ ತಮ್ಮ ಸ್ವಾಮಿನಂ ಏನ ಪ್ರಣಾಮಿ ಅನ್ಯತ್ರ ಗಚ್ಚಾಮಿ ಚ. ಹಾಗಿದ್ದರೆ ನಮಸ್ಕಾರ ಮಾಡಿ ಚಂದ್ರನಿಗೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ. ಅಹೋ ಆಗಚ್ಚ ಭೋ ಮಾ ಸ ಹೈಕಾಕಿ ಏನ ದರ್ಶಯಾಮಿ, ನನ್ನ ಜೊತೆ ಒಂಟಿ ಆಗ್ಬಾ ತೋರಿಸ್ತೀನಿ ಅಂತ. ಅವತ್ತು ಪೂರ್ಣಿಮೆ, ಚಂದ್ರನನ್ನು ತೋರಿಸ್ತೀನಿ ಅಂತ ಸರೋವರದ ಮಧ್ಯಕ್ಕೆ ಬಂತು. ಹೃದತೀರೆ ನೀತ್ವಾ ಜಲಮಧ್ಯೆ ಸ್ಥಿತಂ ಚಂದ್ರಬಿಂಬಂ ಅದರ್ಶಯತೆ. ಸರೋವರದಲ್ಲಿ ಪ್ರತಿಫಲಿತವಾದ ದೊಡ್ಡ ಚಂದ್ರಬಿಂಬವನ್ನು ತೋರಿಸುತ್ತೆ. ಆಚ ಭೋ ಯೇಷನ ಸ್ವಾಮಿ ಜಲಮಧ್ಯೆ ಸಮಾಧಿಸ್ಥಿಷ್ಠತಿ. ಜಲಮಧ್ಯದಲ್ಲಿ ಸಮಾಧಿಗತನಾಗಿ ಧ್ಯಾನ ಮಾಡ್ತಾ ಇದ್ದಾನೆ. ತನ್ನ ಜನಕ್ಕಿಷ್ಟ ಅನ್ಯಾಯವಾಯ್ತಲ್ಲ ಅಂತ ತನ್ನ ನಿಭೃತಂ ಪ್ರಣಮ್ಯ ಸತ್ವರ್ಮ ಗಚ್ಚ, ಗುಟ್ಟಾಗಿ ನಮಸ್ಕಾರ ಮಾಡಿ ಬೇಗ ಹೋಗುವ ಆ ಕಡೆಗೆ. ನೋಚೇತ್ ಸಮಾಧಿ ಭಂಗಾತ್ ಭೂಯೋಪಿ ಪ್ರಭೂತಂ ಕೋಪಂ ಕರಿಷ್ಯತಿ. ಸಮಾಧಿ ಭಂಗ ಆಯಿತು ಅಂತ ಗದ್ದಲ ಆದರೆ ಇನ್ನಷ್ಟು ಕೋಪ ಮಾಡ್ಕೊಳ್ತಾನೆ ಅಂತ. ಪಾಠಾಂತರದಲ್ಲಿ ಒಂದು ಕಡೆ ಬರುತ್ತದೆ, ಅಲೆಗಳ ಮಧ್ಯದಲ್ಲಿ ಚಂದ್ರಬಿಂಬ ಅಲ್ಲಾಡ್ತಾ ಇರೋದು ನೋಡು ಕೋಪದಿಂದ ಮೈ ನಡುಗ್ತಾ ಇದೆ, ಅದನ್ನು ಕಂಡು ನೀನು ದೂರ ಹೋಗು ಮೊದಲು ಅಂತ ತೋರಿಸಿದ್ದು ಅಂತ. ಶಶಕಾಶ್ಚ ತದ್ದಿನಾದಾರಭ್ಯ ಸಪರಿವಾರ ಸುಖೇನ ಸ್ವೇಷು ಸ್ಥಾನೇಷು ತಿಷ್ಠಂತಿ ಸ್ಮ. ಅಥ ಗಜೋಪಿ ತ್ರಸ್ತಮನಾಃ ತಂ ಪ್ರಣಮ್ಯ ಪುನರಾಗಮನಾಯ ಪ್ರಸ್ಥಿತಃ. ಆನೆಗಳು ಹೋದವು, ಇತ್ತ ಕಡೆ ಮೊಲಗಳಿಗೂ ನೆಮ್ಮದಿಯಾಯಿತು. ಅಥೋಹಂ ಬ್ರವೀಮಿ ವ್ಯಪದೇಶೇನ ಮಹತಾಮಿತಿ. ಹಾಗಾಗಿ ಕ್ಷುದ್ರಂ ಅಲಸಂ ಕಾಪುರುಷಂ ವ್ಯಸನಿನಂ ಅಕೃತಜ್ಞಂ ಪೃಷ್ಠಪ್ರಲಪನಶೀಲಂ ಸ್ವಾಮಿತ್ವೇನ ನಾಭಿಯೋಜಯೇತ್ ಜೀವಿತ ಕಾಮಃ. ಅದರಿಂದಲೇ ಕ್ಷುದ್ರಂ ಸಣ್ಣವನು, ಅಲಸಂ ಸೋಮರಿಯಾದವನು, ಕಾಪುರುಷ ಹೇಡಿ, ವ್ಯಸನಿನಂ ಲಂಪಟ ದುರ್ವ್ಯಸನಗಳಿಗೆ ತುತ್ತಾಗಿರ್ತಕ್ಕಂಥವನು, ಚಟಗಳಿರ್ತಕ್ಕಂಥವನು, ಅಕೃತಜ್ಞಂ ಕೃತಜ್ಞನಾದವನು, ಪೃಷ್ಠಪ್ರಲಪನಶೀಲಂ ಹಿಂದೆ ಗಾಸಿಪ್ ಮಾಡ್ತಾ ಇರ್ತಕ್ಕಂಥವನು. ಇಂಥವನನ್ನು ಸ್ವಾಮಿಯಾಗಿಟ್ಟುಕೊಂಡು ಏನೂ ಪ್ರಯೋಜನವಿಲ್ಲ ಅಂತ. ಅಂದರೆ ಇವೆಲ್ಲ ಗೂಬೆನಲ್ಲಿ ಇದೆ ಅನ್ನೋದು ಒಂದು ತಾತ್ಪರ್ಯ. ಹಾಗಾಗಿ ಈ ಥರ ಆದರೆ ಏನಾಗುತ್ತದೆ, ಯಾರ್ಯಾರನ್ನು ನಂಬಿಕೊಂಡು ಏನೇನೋ ಆಗಿಬಿಡುತ್ತೆ ಅನ್ನೋದಕ್ಕೆ ಮತ್ತೊಂದು ಕಥೆ ಅಂತ ತುಂಬ ಮಾರ್ಮಿಕ ಮನೋಹರವಾದ ಇನ್ನೊಂದು ಕಥೆ ಹೇಳ್ತದೆ. ಅದು ಕಪಿಂಜಲ ಮತ್ತು ಶಶಕ ಕಥೆ, ಬಹಳ ಸೊಗಸಾದದ್ದು. ನಾಳೆ ನೋಡೋಣ. ನಮಸ್ಕಾರ.